ಹಲೋ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪ್ರೈಮರ್ಸ್ KS. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಆನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ, ಪ್ರಾಚೀನ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಎರಡು ಹೈ ಇಲ್ಡಿಂಗ್ ಟಾಪಿಕ್ ಗಳನ್ನು ಡಿಸ್ಕಸ್ ಮಾಡಿದ್ವಿ. ಅದರ ಜೊತೆಗೆ ಒಂದಿಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ಸ್, ಅದರ ಮೇಲೆ ಏನು ಪ್ರಶ್ನೆಗಳು ಬಂದಿದ್ದಾವೆ, ಹೇಗೆ ಪ್ರಶ್ನೆಗಳು ಬಂದಿದ್ದಾವೆ, ಯಾವ್ಯಾವ ಪರೀಕ್ಷೆಗಳಿಂದ ಪ್ರಶ್ನೆಗಳು ಬಂದಿದ್ದಾವೆ, ನೀವು ಯಾವುದನ್ನು ಫೋಕಸ್ ಮಾಡಬೇಕು, ಆನ್ಷಿಯಂಟ್ ಇಂಡಿಯಾದಲ್ಲಿ ಯಾವ್ಯಾವ ಟಾಪಿಕ್ಸ್ ಇಂಪಾರ್ಟೆಂಟು ಅನ್ನೋದನ್ನು ಕೂಡ ಬ್ರೀಫ್ ಆಗಿ ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೆ ನಾನು. ರೈಟ್, ಈ ಒಂದು ಕ್ಲಾಸಲ್ಲಿ ಆ ಇತಿಹಾಸದ ಮುಂದುವರೆದ ಭಾಗವಾಗಿ ಈ ಒಂದು ಕ್ಲಾಸಲ್ಲಿ ನಾವು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅಂದರೆ ಆಧುನಿಕ ಭಾರತದ ಇತಿಹಾಸದ ಪ್ರಶ್ನೆಗಳ ಮೂಲಕ ಒಂದಿಷ್ಟು ವಿಷಯಗಳನ್ನು ಈ ಒಂದು ಕ್ಲಾಸಲ್ಲಿ ನಾವು ತಿಳಿಯೋಣ ಸ್ನೇಹಿತರೆ. ಸೊ ಸ್ನೇಹಿತರೆ, ನಿಮಗೆ ಲಾಸ್ಟ್ ಕ್ಲಾಸಲ್ಲೂ ಹೇಳಿದ್ದೆ, ಯಾವುದೇ ಗ್ರೂಪ್ ಸಿ ಪರೀಕ್ಷೆ ಇರಲಿ, PSI ಪರೀಕ್ಷೆ ಇರಲಿ, ಕರ್ನಾಟಕದಲ್ಲಿ ನೀವು ಇತಿಹಾಸ ಅಂತ ಬಂದಾಗ ಎರಡು ಟಾಪಿಕ್ಕಿಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ಹೇಳಿದ್ದೆ. ಇತಿಹಾಸದಲ್ಲಿ ಎರಡು ಸೆಕ್ಷನ್ಗೆ, ಒಂದು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅಂದರೆ ಆಧುನಿಕ ಭಾರತದ ಇತಿಹಾಸ, ಎರಡನೇದು ಕರ್ನಾಟಕ ಹಿಸ್ಟ್ರಿ. ಓಕೆ, ಒಂದು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಎರಡನೇದು ಕರ್ನಾಟಕದ ಇತಿಹಾಸ, ಕರ್ನಾಟಕ ಹಿಸ್ಟ್ರಿ. ಈ ಎರಡಕ್ಕೆ ನೀವು ಜಾಸ್ತಿ ಫೋಕಸ್ ಅನ್ನು ಕೊಡಬೇಕು. 15 ಪ್ರಶ್ನೆಗಳು ಬರ್ತಾ ಇದ್ದಾವೆ ಅಂದ್ರೆ 10 ಪ್ರಶ್ನೆಗಳು ಈ ಎರಡು ಸೆಕ್ಷನ್ ಇಂದಾನೆ ನಿಮಗೆ ಇರುತ್ತೆ. ರೈಟ್, ಈ ಎರಡು ಸೆಕ್ಷನ್ ಇಂದಾನೆ ಜಾಸ್ತಿ ಪ್ರಶ್ನೆಗಳು ಬರುತ್ತೆ. ಫಸ್ಟ್ ಫೋಕಸ್ ಅಂಡ್ ಫಸ್ಟ್ ಪ್ರಿಫರೆನ್ಸ್ ಅಂಡ್ ಹೈ ವೇಟೇಜ್ ಯು ಶುಡ್ ಗಿವ್ ಟು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅಂಡ್ ಕರ್ನಾಟಕ ಹಿಸ್ಟ್ರಿ ಸ್ನೇಹಿತರೆ. ಸೊ ಈಗ ಸರ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅಂದರೆ ಎಷ್ಟೊಂದಿದೆ ಸರ್, ಹೇಗೆ ಓದಬೇಕು ಸರ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅಂತ ಕೇಳ್ತೀರಾ. ಸೊ ನೋಡಿ, ಇತಿಹಾಸನ ನೀವು ಇತಿಹಾಸದ ಥರ ಓದ್ಬಿಟ್ರೆ ನೀವೊಂದು ಇತಿಹಾಸ ಆಗೋಗ್ತೀರಾ, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಸೊ ಎಕ್ಸಾಮ್ಗೆ ಹೇಗೆ ಓದಬೇಕು, ಎಕ್ಸಾಮಲ್ಲಿ ಯಾವ ಥರದ ಪ್ರಶ್ನೆಗಳು ಬರ್ತವೆ, ನೀವು ಹೇಗೆ ಉತ್ತರ ಮಾಡಬೇಕು ಅನ್ನೋದನ್ನು ಈ ಒಂದು ಕ್ಲಾಸಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಮಾಡರ್ನ್ ಇಂಡಿಯಾ ಅಂದ ತಕ್ಷಣ ನನಗೆ ಗೊತ್ತಿರೋ ಹಾಗೆ ಯಾರು ಪಾರ್ಟ್ ವೈಸ್ ಅಂದರೆ ಇವೆಂಟ್ ವೈಸ್, ಸೆಕ್ಷನ್ ವೈಸ್ ಡಿವೈಡ್ ಮಾಡ್ಕೊಂಡು ಓದ್ತಿರಲ್ವಾ, ಅವ್ರಿಗೆ ಇಟ್ ವಿಲ್ ಬಿ ಈಸಿ. ಉದ್ದಕ್ಕೂ ಓದ್ಕೊಂಡು ಹೋದರೆ ಏನು ಗೊತ್ತಾಗಲ್ಲ, ಎಲ್ಲೂ ಕೂಡ ಏನಾಗಲ್ಲ, ಲಿಂಕು ಸಿಗಲ್ಲ. ರೈಟ್, ಸೊ ಹೇಗೆ ಓದಬೇಕು ಅಂತಂದರೆ ನಾನು ಯೂಶ್ವಲಿ ಡಿವೈಡ್ ಮಾಡ್ತೀನಿ. ಫಸ್ಟ್ ಪಾರ್ಟಲ್ಲಿ ನೀವು ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಅಂತಂದರೆ ಯುರೋಪಿಯನ್ನರ ಆಗಮನ ಅಂತ ಹೇಳ್ತೀವಿ ಅಲ್ವಾ, ಯುರೋಪಿಯನ್ ಆಗಮನ. ರೈಟ್, ಪೋರ್ಚುಗೀಸರು ಫಸ್ಟ್ ಬರ್ತಾರೆ, ಆಮೇಲೆ ಬೇರೆ ಡಚ್ಚರು, ಇಂಗ್ಲೀಷರು, ಫ್ರೆಂಚರು ಎಲ್ಲ ಬರ್ತಾರೆ, ಡೇನ್ಸು. ರೈಟ್, ಇವೆಲ್ಲ ಬರ್ತಾರೆ. ರೈಟ್, ಸೊ ಅವರು ಆರ್ಡರಲ್ಲಿ ನೀವು ತಿಳ್ಕೋಬೇಕು. ಫಸ್ಟ್ ಯಾರು ಬಂದರು, ಸೆಕೆಂಡ್ ಯಾರು ಬಂದರು, ಥರ್ಡ್ ಯಾರು ಬಂದರು, ಫೋರ್ತ್ ಯಾರು ಬಂದರು. ಅದೇ ಥರ ಆರ್ಡರಲ್ಲಿನೇ ನೀವೇನು ಮಾಡಬೇಕು, ಯಾರು ಹೋದರು ಅನ್ನೋದನ್ನು ಕೂಡ ತಿಳ್ಕೋಬೇಕು. ಒಂದು ನೆನ್ಪಿಟ್ಕೊಳ್ಳಿ, ಫಸ್ಟ್ ಬಂದಿದ್ದು ಪೋರ್ಚುಗೀಸರೇ, ಲಾಸ್ಟ್ ಹೋಗಿದ್ದು ಕೂಡ ಪೋರ್ಚುಗೀಸರೇ. ಹೇಗೆ ಗೋವಾ ವಿಮೋಚನೆ 1961 ಆಪರೇಷನ್ ವಿಜಯ್, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಕೇಳಿದ್ದಾರೆ ಇದನ್ನು, ಆಪರೇಷನ್ ವಿಜಯ್, ಗೋವಾ ವಿಮೋಚನೆ. ಓಕೆ, ಸೊ ಯುರೋಪಿಯನ್ನರ ಆಗಮನದಿಂದ ಹಿಡಿದು ಟಿಲ್ 1857 ರಿವಾಲ್ಟ್ ವರೆಗೂ ಒಂದು ಪಾರ್ಟ್ ಆಗಿ ನೀವು ಓದಬೇಕು. ಯುರೋಪಿಯನ್ನರ ಆಗಮನದಿಂದ ಹಿಡಿದು 1857 ದಂಗೆವರೆಗೆ ಒಂದು ಪಾರ್ಟ್ ಆಗಿ ನೀವು ಓದಿದ್ರೆ ಏನಾಗುತ್ತೆ, ಒನ್ ಸೆಕ್ಷನ್ ಆಫ್ ದಿ ಕ್ವಶನ್ಸ್ ನಿಮಗೆ ಗೊತ್ತಾಗುತ್ತೆ. ಅಂದರೆ ಯಾವ ಪಾರ್ಟ್ಗೆ ನೀವು ಹೆಚ್ಚಿನ ಫೋಕಸ್ ಮಾಡಬೇಕು, ಪ್ರಶ್ನೆಗಳು ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಈ ರೀತಿ ಪಾರ್ಟ್ ಆಗಿ ಓದಿದರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಆಮೇಲೆ ರಿವಿಷನ್ ಮಾಡಬೇಕಾದ್ರೆ ಯಾವುದಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅನ್ನೋದು ಕೂಡ ಏನಾಗುತ್ತೆ, ಮುಖ್ಯ ಆಗುತ್ತೆ ಸ್ನೇಹಿತರೆ ಅಲ್ವಾ. ಸೊ ಒಂದು ಇದು. ಎರಡನೇ ಪಾರ್ಟು ನಾನು ಹೇಳ್ತೀನಿ ನೋಡಿ, ಆಫ್ಟರ್ 1857 ಹಿಡಿದು 1905 ಓಕೆ, ಆಫ್ಟರ್ 1857 ಹಿಡಿದು 1905 ಆ್ಯಕ್ಚುಲಿ 1857ರಿಂದ 1885 1885 ಅಷ್ಟಾಗಿ ಪೊಲಿಟಿಕಲ್ ಇವೆಂಟ್ಸ್ ಏನಾಗಲ್ಲ. ಒಂದಿಷ್ಟು ಕಾಂಗ್ರೆಸ್, ಪ್ರೀ ಕಾಂಗ್ರೆಸ್ ಅಸೋಸಿಯೇಷನ್ಸ್ ಅಂತ ಹೇಳ್ತೀವಿ, ಅಂದರೆ ಕಾಂಗ್ರೆಸ್ ಸ್ಥಾಪನೆ ಆಗೋಕ್ಕಿಂತ ಮುಂಚೆ ಯಾವ್ಯಾವ ರಾಜಕೀಯ ಪಕ್ಷಗಳು ಉದಯಗೊಂಡಿದ್ವು, ಎಲ್ಲಿ ಉದಯಗೊಂಡಿದ್ವು, ಯಾರು ಸ್ಥಾಪನೆ ಮಾಡಿದ್ರು, ಎಲ್ಲಿ ಸ್ಥಾಪನೆ ಮಾಡಿದ್ರು ಅನ್ನೋದನ್ನು ತಿಳ್ಕೋಬೇಕು ಅಷ್ಟೇ. ಟೇಬಲ್ ಸಿಂಪಲ್ ಅಷ್ಟೇ ಬರುತ್ತೆ. ಮದ್ರಾಸ್ ಮಹಾಜನಸಭಾ, ಮದ್ರಾಸ್ ನೇಟಿವ್ ಅಸೋಸಿಯೇಷನ್, ಬಾಂಬೆ ಪ್ರೆಸಿಡೆನ್ಸಿ, ಈಸ್ಟ್ ಇಂಡಿಯಾ ಅಸೋಸಿಯೇಷನ್, ದೀಸ್ ಆರ್ ದಿ ಸಮ್ ಪೊಲಿಟಿಕಲ್ ಪಾರ್ಟೀಸ್ ಬಿಫೋರ್ ಕಾಂಗ್ರೆಸ್ ಫಾರ್ಮೇಷನ್ ಆಗಿರುವಂಥದ್ದು. ರೈಟ್, ಬಟ್ ನಂಗೆ 1885 1905 ಏನು ಮಾಡ್ತೀರಾ, ಒಂದು ಕಾಂಗ್ರೆಸ್ ಹೇಗೆ ಸ್ಥಾಪನೆ ಆಯಿತು ಪ್ಲಸ್ ಮಂದಗಾಮಿಗಳ ಯುಗ ಅಂತ ನಾನು ಕರಿತೀನಿ. ಇದಕ್ಕೆ ಏನಂತ ಕರಿತೀನಿ, ಮಂದಗಾಮಿಗಳ ಯುಗ
ಅಂದ್ರೆ ಮಾಡರೇಟ್ಸ್ ಎರಾ ಅಂತ ಕರಿಬಹುದು. ಮಂದಗಾಮಿಗಳಂದ್ರೇನು? ಮಾಡರೇಟ್ಸ್ ಎರಾ ಅಂತ ನೀವು ಕರಿಬಹುದು ಸ್ನೇಹಿತರೆ. ಗೊತ್ತಾಯ್ತಾ? ಆಮೇಲೆ ಮೂರನೇ ಪಾರ್ಟ್ ಹೇಗೆ ಓದ್ಬೇಕಪ್ಪ ಅಂದ್ರೆ, ಸ್ವದೇಶಿ ಮೂಮೆಂಟ್ ಹಿಡ್ಕೊಂಡು 1905ರಿಂದ 1915 ಈ ಪಾರ್ಟ್ ಆಗಿ ನೀವು ಓದಬೇಕು. ಯಾಕೆ ನಾನು 1915 ತಗೊಂಡಿದ್ದೀನಿ ಅಂತಂದ್ರೆ, 1915ರಿಂದ 1947 ನನಗೆ ಆಲ್ಮೋಸ್ಟ್ ಈ ಯುಗವನ್ನ ಏನಂತ ಕರಿತೀವಿ? ಗಾಂಧಿ ಯುಗ, ರೈಟ್? ಗಾಂಧಿಯನ್ ಎರಾ ಅಂತ ನಾವು ಕರಿತೀವಿ, ರೈಟ್? ಪ್ರಶ್ನೆಗಳು ಎಲ್ಲಿಂದ ಜಾಸ್ತಿ ಬರ್ತಾ ಇದ್ದಾವೆ ಅಂತಂದ್ರೆ, 1905ರಿಂದ ಹಿಡಿದು 1947ರವರೆಗೂ ಈ ಮಧ್ಯದಲ್ಲಿ ಈ 42 ವರ್ಷಗಳ ಒಂದು ಏನೇನು ಘಟನೆಗಳಾಗಿದ್ದಾವೆ, ಏನೇನು ಪರ್ಸನಾಲಿಟೀಸ್ ಬಂದಿದ್ದಾರೆ, ಓಕೆ, ಯಾವ್ಯಾವ್ದು ಇವೆಂಟ್ಸ್ ಆಗಿದೆ, ಯಾವ್ಯಾವ ಕಾಂಗ್ರೆಸ್ ಸಮಾವೇಶ ಆಗಿದೆ, ಏನು ಎಂತ ಅನ್ನೋದನ್ನ ಜಾಸ್ತಿ ಪ್ರಶ್ನೆಗಳು ಈ 1905ರಿಂದ ಹಿಡಿದು 1947ರ ಮಧ್ಯದಲ್ಲಿ ಹೆಚ್ಚಿನ ಪ್ರಶ್ನೆಗಳು ಬಂದಿದ್ದಾವೆ. ನೀವು ಮಾಡರ್ನ್ ಇಂಡಿಯಾ ಓದಬೇಕಾದ್ರೆ ಹೆಚ್ಚಿನ ಒತ್ತನ್ನ ಈ ಭಾಗಕ್ಕೆ ಕೊಡಬೇಕು. ಹಾಗಂತ ಬೇರೆ ಭಾಗ ಬಿಡಬೇಕು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಹೆಚ್ಚಿನ ಒತ್ತನ್ನ ಈ ಭಾಗಕ್ಕೆ ಕೊಡಿ, ಹೆಚ್ಚಿನ ಪ್ರಿಫರೆನ್ಸ್ ಅನ್ನ ಈ ಭಾಗಕ್ಕೆ ಕೊಡಿ, ರೈಟ್? ಸೊ ಈ ರೀತಿಯಾಗಿ ನೀವು ನೋಡ್ಕೋಬೇಕಾಗತ್ತೆ. ಇದು ಬಿಟ್ಟು ಒಂದಿಷ್ಟು ಮೂಮೆಂಟ್ಸ್ ಅಂತ ಬರುತ್ತೆ, ಚಳುವಳಿಗಳು ಅಂತ ಹೇಳ್ತೀನಿ. ಮೂಮೆಂಟ್ಸ್, ಸಾಮಾಜಿಕ ಸುಧಾರಣಾ ಚಳುವಳಿಗಳು, ಸೋಷಿಯೋ ರಿಲಿಜಿಯಸ್ ಮೂಮೆಂಟ್ಸ್, ಟ್ರೈಬಲ್ ಮೂಮೆಂಟ್ಸ್, ಓಕೆ, ಪೀಸೆಂಟ್ ಮೂಮೆಂಟ್ಸ್, ರೈಟ್? ದೀಸ್ ಆರ್ ಆಲ್ ಮೂಮೆಂಟ್ಸ್. ಯಾವುದು? ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ಸ್, ಟ್ರೈಬಲ್ ಮೂಮೆಂಟ್, ಪೀಸೆಂಟ್ ಮೂಮೆಂಟ್. ಸಾಮಾಜಿಕ ಧಾರ್ಮಿಕ ಚಳುವಳಿಗಳು, ಬುಡಕಟ್ಟು ದಂಗೆಗಳು ಮತ್ತೆ ರೈತ ಚಳುವಳಿಗಳು, ಈ ಮೂರು ಏನು ಮೂಮೆಂಟ್ಸ್ ಅಲ್ಲಿ ನೀವು ಓದ್ತೀರಾ. ಓಕೆ, ಅಲ್ಲಲ್ಲಿ ನೀವು ಎಲ್ಲೆಲ್ಲಿ ಈ ಒಂದು ಪಾರ್ಟನ್ನ ನೋಡ್ಕೊಂಡು ಹೋಗ್ತಾ ಇರ್ತೀರಲ್ವಾ, ಅಲ್ಲಲ್ಲಿ ಬ್ರಿಟಿಷ್ ಪಾಲಿಸಿಗಳು, ಬ್ರಿಟಿಷ್ ಕಾಯ್ದೆಗಳು ಅಂತ ಹೇಳ್ತೀವಿ, ಚಾರ್ಟರ್ ಕಾಯ್ದೆಗಳು, ಗೌರ್ಮೆಂಟ್ ಆಫ್ ಇಂಡಿಯಾ ಕಾಯ್ದೆಗಳು, ಭಾರತ ಸರ್ಕಾರದ ಕಾಯ್ದೆಗಳು, ಕೌನ್ಸಿಲ್ ಆ್ಯಕ್ಟು 1909, 1919, 1935, ಓಕೆ, 1861, 1891, 1857, ಚಾರ್ಟರ್ ಆಕ್ಟ್ 1813, 1823, 1833, ಈ ಎಲ್ಲ ಕಾಯ್ದೆಗಳು ಏನಾಗ್ತವೆ? ಬಹಳ ಇಂಪಾರ್ಟೆಂಟ್ ಆಗ್ತವೆ. ಅದನ್ನ ಸಪರೇಟ್ ಆಗಿ ಓದಬೇಡಿ. ಈ ಕ್ರೊನಾಲಜಿ ತಕ್ಕಂಗೆ, ಈ ಏನು ಇವೆಂಟ್ಸ್ಗಳನ್ನ ತಕ್ಕಂಗೆ ಓದ್ತಾ ಇರ್ತೀರಲ್ವಾ, ಅಲ್ಲಲ್ಲಿ ಏನಾಗ್ತವೆ? ಆ ಕಾಯ್ದೆಗಳು, ಬ್ರಿಟಿಷ್ ಪಾಲಿಸಿಗಳು, ಬ್ರಿಟಿಷ್ ನೀತಿಗಳು ಏನಾಗ್ತವೆ? ಅಲ್ಲಲ್ಲಿ ಬರ್ತಾ ಹೋಗ್ತವೆ. ಅವುಗಳನ್ನು ಕೂಡ ನೀವೇನು ಮಾಡಬೇಕಾಗತ್ತೆ? ನೋಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಈ ರೀತಿಯಾಗಿ ಡಿವೈಡ್ ಮಾಡ್ಕೊಂಡು ಓದಿದಾಗ ಏನಾಗುತ್ತೆ ಗೊತ್ತಾ? ನಿಮಗೆ ಈಸಿ ಆಗುತ್ತೆ ಮತ್ತೆ ಬೇಗ ಅದನ್ನ ಮುಗಿಸ್ಕೊಳ್ಳಕ್ಕೆ ನಿಮಗೆ ಸಹಾಯ ಆಗುತ್ತೆ. ಓಕೆ, ಅದು ಬಿಟ್ಟು ಒಂದಿಷ್ಟು ಮಿಸಲ್ನೆಸ್ ಥಿಂಗ್ಸ್ ಅಂತ ಇರುತ್ತೆ. ಓಕೆ, ಮಿಸಲ್ನೆಸ್ ಥಿಂಗ್ಸ್ ಅಂತ ಇರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಮಿಸಲ್ನೆಸ್ ಥಿಂಗ್ಸ್ ಅಪ್ಪ ಅಂತಂದರೆ ನ್ಯೂಸ್ ಪೇಪರ್ಸ್, ಯಾವ ನ್ಯೂಸ್ ಪೇಪರ್ ಅನ್ನೋದು. ಬಟ್ ಆಲ್ಮೋಸ್ಟ್ ಇಲ್ಲಿ ನೀವು ಯಾವ್ಯಾವ ಈಗ ಮಂದಗಾಮಿಗೆ ಓದಬೇಕಾದ್ರೆ, ಮತ್ತು ತೀವ್ರಗಾಮಿಗಳು 1905ರಲ್ಲಿ ಬರ್ತಾರೆ, 5ರ ನಂತರ ಬರುವಂಥವ್ರು ತೀವ್ರಗಾಮಿಗಳ ಯುಗ ಅಂತ ಹೇಳ್ತೀನಿ ನಾನು. ಈ ಯುಗ ಇದೆ ಅಲ್ವಾ, 1905ರಿಂದ 1915, ಅದರ ತೀವ್ರಗಾಮಿಗಳ ಯುಗ. ಓಕೆ, ಅಂದರೆ ಎಕ್ಸ್ಟ್ರೀಮಿಸ್ಟ್ ಎರಾ ಅಂತಲೂ ಕರಿತೀವಿ. ಓಕೆ, ಅಲ್ಲೊಂದಿಷ್ಟು ರೆವಲ್ಯೂಷನರಿಗಳು, ಕ್ರಾಂತಿಕಾರಿಗಳು ಕೂಡ ಬರ್ತಾರೆ, ಆಯಿತಾ? ಸೊ ಆ ಕ್ರಾಂತಿಕಾರಿಗಳು ಯಾರು, ಆ ಕ್ರಾಂತಿಕಾರಿಗಳ ಸಂಘಟನೆ, ಆ ಕ್ರಾಂತಿಕಾರಿಗಳ ನ್ಯೂಸ್ ಪೇಪರು ಏನದ, ಅಲ್ಲಲ್ಲ ನೀವೆಲ್ಲವನ್ನು ಕೂಡ ಏನು ಮಾಡಬೇಕು? ಓದ್ತಾ ಹೋಗಬೇಕಾಗತ್ತೆ. ಯಾಕಂದರೆ ನೀವು ಒಂದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಕ್ರಾಂತಿಕಾರಿಗಳು, ರೆವಲ್ಯೂಷನರೀಸ್ ಅಂತ ಏನು ಹೇಳಿದ್ನಲ್ವಾ, ಇವರು ನನಗೆ HYT, ಹೈ ಯೀಲ್ಡಿಂಗ್ ಟಾಪಿಕ್. ಓಕೆ, ಒನ್ ಆರ್ ಅದರ್ ವೇ ಕ್ರಾಂತಿಕಾರಿಗಳ ಸಂಘಟನೆ ಮೇಲಾಗಿರ್ಬೋದು, ಕ್ರಾಂತಿಕಾರಿಗಳ ಮೇಲಾಗಿರ್ಬೋದು, ಕ್ರಾಂತಿಕಾರಿಗಳ ನ್ಯೂಸ್ ಪೇಪರ್ ಆಗಿರ್ಬೋದು, ಪತ್ರಿಕೆ ಆಗಿರ್ಬೋದು, ಏನಾದರೂ ಒಂದು ಪ್ರಶ್ನೆ ಬಂದೇ ಇರುತ್ತೆ. ಒನ್ ಆರ್ ಅದರ್ ಎಕ್ಸಾಮ್, ಒಂದು ಎಕ್ಸಾಮ್ ಮಿಸ್ ಆದರೆ ನೆಕ್ಸ್ಟ್ ಎಕ್ಸಾಮಲ್ಲಿ ಬಂದೇ ಇರುತ್ತೆ. ನಾನು ನಿಮಗೆ ಈ ಎಲ್ಲ ವಿಷಯಗಳನ್ನು ಎಸ್ಪೆಷಲಿ ಹೇಳಿದ್ನಲ್ವಾ, 1905ರಿಂದ ಹಿಡ್ಕೊಂಡು 1947ರವರೆಗೂ ಏನೇನು ವಿಷಯಗಳಾಗಿತ್ತೋ ಆ ವಿಷಯಗಳ ಕುರಿತಂತೆ ಒಂದಿಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಈ ಒಂದು ಕ್ಲಾಸಲ್ಲಿ ಹೊತ್ತು ತಂದಿದ್ದೀನಿ ಸ್ನೇಹಿತರೆ. ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ ಎರಡರಲ್ಲೂ ಒಂದಿಷ್ಟು ಪ್ರಶ್ನೆಗಳನ್ನು ನಾವು ಕಲಿಯೋಣ ಅಂತ ಹೇಳ್ತಾ ಇದನ್ನು ಶುರು ಮಾಡೋಣ ಸ್ನೇಹಿತರೆ. ಓಕೆ, ಮೊದಲನೇ ಪ್ರಶ್ನೆ ನೋಡಿ, ನಾನು ಹೇಳಿದ್ನಲ್ವಾ, ಬ್ರಿಟಿಷ್ ಕಾಯ್ದೆಗಳು, ಬ್ರಿಟಿಷ್ ನೀತಿಗಳು, ಬ್ರಿಟಿಷ್ ಆಕ್ಟ್ಸ್ ಆ್ಯಂಡ್ ಪಾಲಿಸೀಸ್ ಆರ್ ಹೈ ಯೀಲ್ಡಿಂಗ್ ಟಾಪಿಕ್. ಅಗೇನ್ ಎಲ್ಲ ನೋಡ್ಬೇಕಾ ನಾನು? ಪಿಟ್ಸ್ ಇಂಡಿಯಾ ಆ್ಯಕ್ಟ್ ನಂಗೆ ಇಂಪಾರ್ಟೆಂಟ್ ಅಲ್ಲ. ನನಗೆ ಚಾರ್ಟರ್ ಕಾಯ್ದೆಗಳು ಇಂಪಾರ್ಟೆಂಟು, 57ರ ಆ್ಯಕ್ಟ್ ಇಂಪಾರ್ಟೆಂಟು, 1909 ಇಂಪಾರ್ಟೆಂಟು, 1919 ಇಂಪಾರ್ಟೆಂಟು, 1935 ಇಂಪಾರ್ಟೆಂಟು. ಈ 6 ಕಾಯ್ದೆಗಳಿದಾವಲ್ವಾ ನನಗೆ ಇಂಪಾರ್ಟೆಂಟು.
ಪರೀಕ್ಷೆಗೆ ಬಂದೇ ಬರುತ್ತೆ. ಅದರಲ್ಲೂ 1909, 1919, 1935 ಬಿಡಂಗೆ ಇಲ್ಲ. ಲೈನ್ ಬೈ ಲೈನ್, ವರ್ಡ್ ಬೈ ವರ್ಡ್ ಯು ಹ್ಯಾವ್ ಟು ಸ್ಟಡಿ ಆ್ಯಂಡ್ ಯು ಹ್ಯಾವ್ ಟು ರಿಮೆಂಬರ್. ಅದರ್ವೈಸ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಯು, ವೆರಿ ಡಿಫಿಕಲ್ಟ್ ಫಾರ್ ಯು, ರೈಟ್? ನೋಡೋಣ ಬನ್ನಿ ಸ್ನೇಹಿತರೆ. 1909 ಕಾಯ್ದೆಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಂತ ಕರೀತಾರೆ, ಇಂಡಿಯನ್ ಕೌನ್ಸಿಲ್ ಆಕ್ಟ್ ಅಂತ ಕರೀತಾರೆ, ಅಥವಾ ಇಂಡಿಯನ್ ಕೌನ್ಸಿಲ್ ಕಾಯ್ದೆ ಅಂತ ಕರೀತಾರೆ. ಅದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಮಿಂಟೋ ಮಾರ್ಲೆ ರಿಫಾರ್ಮ್ಸ್. ಮಿಂಟೋ ಮಾರ್ಲೆ ಸುಧಾರಣೆಗಳು, 1909 ಮಿಂಟೋ ಮಾರ್ಲೆ ಸುಧಾರಣೆಗಳು ಕೂಡ ಅಂತ ನಾವು ಕರಿತೀವಿ ಅದಕ್ಕೆ, ರೈಟ್? 4 ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ಆ 4 ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿದ್ದಾವೆ? ನೀವು ಇತ್ತೀಚೆಗೆ KA ಎಕ್ಸಾಮ್ ತೆಗೆದು ನೋಡಿ. ಈ ರೀತಿಯಾದ ಪ್ರಶ್ನೆಗಳು ಮುಂಚೆ ಎಲ್ಲಿ ಬರ್ತಿತ್ತಪ್ಪ ಅಂತಂದ್ರೆ UPSC ಪ್ರಿಲಿಮ್ಸ್ ಅಲ್ಲಿ ಬರ್ತಿತ್ತು. ಅದಾದ ಮೇಲೆ ಮೊನ್ನೆ ನಡೆದಂತ KS ಎಕ್ಸಾಮ್ ಅಲ್ಲೂ ಬಂದಿದೆ. ಈಗ ರೀಸೆಂಟ್ KA FDA ಎಕ್ಸಾಮ್ ಕಂಡಕ್ಟ್ ಮಾಡಿದೆಯಲ್ವ, FDA SDA, ಅಲ್ಲೇನೂ ಕೂಡ ಈ ರೀತಿಯಾದ ಫಾರ್ಮೆಟ್ ಅಲ್ಲಿ ಏನ್ ಕೇಳಿದ್ದಾರೆ, ಪ್ರಶ್ನೆಗಳನ್ನ ಕೇಳಿದಾನೆ. ಸೊ ಈ ರೀತಿಯ ಫಾರ್ಮೆಟ್ ಪ್ರಶ್ನೆ ಬಂತು ಅಂತಂದ್ರೆ ನಿಮಗೆ 4 ಸ್ಟೇಟ್ಮೆಂಟ್ ಗೊತ್ತಿರಲೇಬೇಕು. ಅದರ್ವೈಸ್ ಇಟ್ ವಾಸ್ ವೆರಿ ವೆರಿ ಡಿಫಿಕಲ್ಟ್. 50-50 ಬರ್ಬೋದು, ಬಟ್ ಏನಪ್ಪಾ ಅಂತಂದ್ರೆ ಕರೆಕ್ಟ್ ಆನ್ಸರು ಅರೈವ್ ಆಗಕ್ಕೆ ಆಗಲ್ಲ. ಕರೆಕ್ಟ್ ಆನ್ಸರು ಅರೈವ್ ಆಗಕ್ಕೆ ಆಗಲ್ಲ. ಇಟ್ ವಾಸ್ ವೆರಿ ಡಿಫಿಕಲ್ಟ್, ರೈಟ್? ಸೊ ನೋಡೋಣ ಏನು ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಅಂತಂದ್ರೆ ಏನು ಹೇಳಿದೆ. ಇದಕ್ಕೆ ಇನ್ನೊಂದು ಏನಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1909. ಲಾರ್ಡ್ ಮಿಂಟೋ ಅಂಡ್ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಲೆ ಇಬ್ರು ಸೇರಿ ಮಾಡಿರುವಂಥದ್ದು. ಲಾರ್ಡ್ ಮಿಂಟೋ ಅಂದ ತಕ್ಷಣ ನನಗೆ ಇನ್ನೊಂದು ನೆನಪು ಬರ್ಬೇಕು ಸ್ನೇಹಿತರೆ. ಲಾರ್ಡ್ ಮಿಂಟೋ ಇದಾನಲ್ವಾ, ದಿಸ್ ಮಿಂಟೋ, ಇವನಿಗೆ ಏನಂತ ಕರೀತಾರೆ? ಫಾದರ್ ಆಫ್ ಇಂಡಿಯನ್ ಕಮ್ಯುನಲಿಸಂ. ಓಕೆ, ಭಾರತದ ಕೋಮುವಾದದ ಪಿತಾಮಹ ಅಂತ ಕರೀತಾರೆ ಸ್ನೇಹಿತರೆ. ಏನಂತ ಕರೀತಾರೆ? ಕೋಮುವಾದದ ಪಿತಾಮಹ ಅಂತ ಕರೀತಾರೆ. ಏನೋ ಭಾರತದ ಕೋಮುವಾದದ ಪಿತಾಮಹ. ಯಾಕೆ ಇವನ್ನ ಕೋಮುವಾದದ ಪಿತಾಮಹ ಅಂತ ಕರೀತಾರೆ? ವೈ ಇಸ್ ಕಾಲ್ಡ್ ಆಸ್ ಅ ಫೇಮಸ್ಲಿ ಕಾಲ್ಡ್ ಆಸ್ ಅ ಫಾದರ್ ಆಫ್ ಇಂಡಿಯನ್ ಕಮ್ಯುನಲಿಸಂ? ವೈ? ಯಾಕೆ ಅಂತಂದ್ರೆ ಫಸ್ಟ್ ಟೈಮ್ ಧರ್ಮದ ಆಧಾರದ ಮೇಲೆ ಮತದಾನ ವ್ಯವಸ್ಥೆಯನ್ನ ಪರಿಚಯಿಸಿದಂಥವನು ಯಾರು? ಲಾರ್ಡ್ ಮಿಂಟೋ. ಅದಕ್ಕೋಸ್ಕರ ಎಂತ ಬರ್ತಾನೆ, ಇಂಟ್ರಡ್ಯೂಸ್ ಸಪರೇಟ್ ಕಮ್ಯುನಲ್ ಎಲೆಕ್ಟರೇಟ್ ಫಾರ್ ಮುಸ್ಲಿಮ್ಸ್ ಓನ್ಲಿ. ಫಸ್ಟ್ ಟೈಮ್ ಬರುವಂಥದ್ದು ಒಂದು ಪ್ರತ್ಯೇಕ ಮತದಾನದ ವ್ಯವಸ್ಥೆ. ಅಲ್ಲಿಂದನೇ ಶುರು ಆಗುತ್ತೆ. ಧರ್ಮದ ನಡುವೆ ವಿಭಜನೆಯನ್ನು ಮಾಡುವಂಥದ್ದು, ರೀಜನ್ನ ನಡುವೆ ವಿಭಜನೆಯನ್ನು ಮಾಡುವಂಥದ್ದು. ರೀಜನ್ ನಡುವೆ ಅಂತಂದ್ರೆ ಬರುತ್ತೆ ಸ್ವದೇಶಿ ಮೂವ್ಮೆಂಟ್, ಅದು ಹೇಳ್ತೀನಿ ನಾನು ನಿಮಗೆ, ಬೆಂಗಾಲ್ ಪಾರ್ಟಿಷನ್. ಓಕೆ, ಧರ್ಮದ ಆಧಾರದಲ್ಲಿ ಮೊದಲ ಬಾರಿಗೆ ನಮ್ಮನ್ನ ಡಿವೈಡ್ ಆ್ಯಂಡ್ ರೂಲ್ ಅಂತ ಹೇಳ್ತೀವಲ್ವಾ, ನಮ್ಮನ್ನ ಬೇರೆ ಮಾಡುವಂಥದ್ದು ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ, ರೀಜನ್ ಆಧಾರದ ಮೇಲೆ, ಭಾಷೆ ಆಧಾರದ ಮೇಲೆ ಡಿವೈಡ್ ಮಾಡಿ ನಮ್ಮನ್ನ ರೂಲ್ ಮಾಡುವಂಥದ್ದು. ಅದನ್ನು ತೋರಿಸ್ಕೊಟ್ಟಿದ್ಯಾರು? ಲಾರ್ಡ್ ಮಿಂಟೋ ಸ್ನೇಹಿತರೆ, ರೈಟ್? ಸೊ ಈ ಸ್ಟೇಟ್ಮೆಂಟ್ ನನಗೆ ಸರಿಯಾಗಿದೆ, ರೈಟ್? ರಿಫಾರ್ಮ್ಸ್ ಪ್ರಮೋಟೆಡ್ ಟು ಸೆಲ್ಫ್ ಗವರ್ಮೆಂಟ್. ನೋಡಿ, ಅಂದ್ರೆ ಸೆಲ್ಫ್ ಗವರ್ಮೆಂಟ್ ಅಂದ್ರೇನು? ಸ್ವರಾಜ್. ಕನ್ನಡದಲ್ಲಿ ನಾವು ಸ್ವರಾಜ್ ಅಂತೀವಿ, ಸ್ವ ಸರ್ಕಾರ ಅಂತಲೂ ಅಂತೀವಿ. ಓಕೆ, ಸೆಲ್ಫ್ ಗವರ್ಮೆಂಟ್ ಅಂದ್ರೆ ಏನಪ್ಪ? ಸ್ವರಾಜ್. ಬರೀತೇನೆ, ಸ್ವರಾಜ್. ಸ್ವರಾಜ್ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರ್ತೀನಿ ಅಂತ ಹೇಳಿದ್ಯಾರೋ? ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರು. ಅವ್ರ ಆಸೆ ಆಗಿತ್ತು, ನಾವು ಸ್ವರಾಜನ ಪಡಿಬೇಕು, ಸೆಲ್ಫ್ ರೂಲನ್ನ ಪಡಿಬೇಕು ಅಂತ ಹೇಳಿ. ಓಕೆ, ನಾವು 1909 ಅದನ್ನು ಹೇಳ್ತೀವಿ, ಬಟ್ ಜಾಸ್ತಿ ಅದನ್ನು ಹೇಳಿದ್ದೆ ಯಾವಾಗ? ಹೋಮ್ ರೂಲ್ ಲೀಗ್ ಅಂತ ಬರುತ್ತೆ ಸ್ನೇಹಿತರೆ. ಹೋಮ್ ರೂಲ್ ಲೀಗ್ ಅಂತ ನಾವು ಮಾಡ್ತೀವಿ 1915-16 ಸಮಯದಲ್ಲಿ. ಹೋಮ್ ರೂಲ್ ಲೀಗ್ ಚಳುವಳಿ ಅಂತ ಮಾಡ್ತೀವಿ, ಆಯ್ತಾ? ಯಾರು ಮಾಡ್ತಾರೆ? ಇಬ್ರು ಸೇರಿ ಮಾಡ್ತಾರೆ. 2 ಹೋಮ್ ರೂಲ್ ಲೀಗ್ ಚಳುವಳಿ ಆಗುತ್ತೆ. ಒಂದು ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ರವರ ಒಂದು ಅಧ್ಯಕ್ಷತೆಯಲ್ಲಿ, ಅವರ ಒಂದು ನಾಯಕತ್ವದಲ್ಲಿ. ಇನ್ನೊಂದು ಭಾಗದಲ್ಲಿ ಯಾರು? ಆನಿ ಬೆಸೆಂಟ್ ಅವರ ಒಂದು ಲೀಡರ್ಶಿಪ್ ಅಲ್ಲಿ ಹೋಮ್ ರೂಲ್ ಲೀಗ್ ಚಳವಳಿ ಕೂಡ ಆಗುತ್ತೆ. ಅಲ್ಲಿ ನಮ್ಮ ಬೇಡಿಕೆ ಏನಿರುತ್ತೆ? ಸ್ವರಾಜ್ ಇರುತ್ತೆ. ಆ ಸ್ವರಾಜನ್ನ 1919 ಕಾಯ್ದೆಯಲ್ಲಿ 1919 ಆಕ್ಟ್ ಅಲ್ಲಿ ಕೊಡ್ತಾರಂತ ಅನ್ಕೊಂಡಿರ್ತೀವಿ. ಅಲ್ಲೂ ಕೂಡ ಸಿಗಲ್ಲ ಸ್ನೇಹಿತರೆ. ಬಟ್ ಅಲ್ಲೇ ಸಿಕ್ಕಿಲ್ಲ, ಏನು ಇಲ್ಲಿ ಸಿಗಕ್ಕೆ ಸಾಧ್ಯನಾ? ಯಾರು ಹಿಸ್ಟ್ರಿನ ಈ ರೀತಿಯಾಗಿ ಅರ್ಥ ಮಾಡ್ಕೊಂಡು ಓದಿರ್ತೀರಾ, ಬ್ರಿಟಿಷರ ಮೈಂಡ್ ಸೆಟ್ ಯಾವ ಥರ ಇತ್ತು ಅಂತ ಓದಿರ್ತೀರಾ, ನಾವು ಏನೇನು ಕೇಳಿರ್ತೀವಿ ಅಂತ ಓದಿರ್ತೀರಾ, ಈ ರೀತಿಯಾಗಿ ಒಂದು ಕತೆ ರೂಪದಲ್ಲಿ ಓದಿದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ನೀವು ಆರಾಮಾಗಿ ಏನು ಮಾಡ್ತೀರಾ? ನೆನ್ಪಿಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಸ್ನೇಹಿತರೆ, ಅಲ್ವಾ? ಸೊ ಹೀಗಾಗಿ ನನಗೆ ಇದು ತಪ್ಪಾಯಿತು ಅಲ್ವಾ? ಇದು ಕರೆಕ್ಟು. ಇಟ್ ಇನ್ಕ್ರೀಸ್ ದಿ ನಂಬರ್ ಆಫ್ ಸೀಟ್ಸ್ ಟು ಪ್ರೊವಿನ್ಷಿಯಲ್ ಆ್ಯಂಡ್ ಇಂಪೀರಿಯಲ್ ಕೌನ್ಸಿಲ್. ಕರೆಕ್ಟಾ? Yes, the own Indian Viceroy executive was appointed. ಹೌದಾ?
ಒನ್ ಇಂಡಿಯನ್ ವೈಸ್ರಾಯಸ್ ಎಕ್ಸಿಕ್ಯೂಟಿವ್ ವಾಸ್ ಅಪಾಯಿಂಟೆಡ್. ಕರೆಕ್ಟಾ? ಯಾರು ಇಂಡಿಯನ್? ಕರೆಕ್ಟ್ ಆರ್ ರಾಂಗ್? ಫಸ್ಟ್ ನನಗೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಹೇಳಿ. ಹಾಗೆ ಸೇರಿದ್ರೆ ಯಾವ ಇಂಡಿಯನ್ನು ಸೇರ್ಕೊಂಡಿದ್ದ ಫಸ್ಟ್ ಟೈಮು? ಯಾವ ಇಂಡಿಯನ್ ಸೇರ್ಕೊಂಡಿದ್ದ? ಹಾಂ, ಹೂ ಇಸ್ ದಟ್ ಇಂಡಿಯನ್ ಗೊತ್ತಾ? ಯಾರು ಇಂಡಿಯನ್ನು ಫಸ್ಟು? ಸತ್ಯೇಂದ್ರ ಪ್ರಸಾದ್ ಸಿನ್ಹಾ. ನೆನ್ಪಿಟ್ಕೊಳ್ಳಿ, ಇದನ್ನ ನೆಕ್ಸ್ಟ್ ಕೇಳ್ಬೋದು. ಯಾರು ಫಸ್ಟ್ ಇಂಡಿಯನ್ ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ಗೆ ಹೋಗಿದ್ದಂಥದ್ದು? ಯಾರು? ಸತ್ಯೇಂದ್ರ ಪ್ರಸಾದ್ ಸಿನ್ಹಾ. ಇಂಪಾರ್ಟೆಂಟ್, ಯು ಹ್ಯಾವ್ ಟು ರಿಮೆಂಬರ್, ರೈಟ್? ಹಾಗಾಗಿ ನನಗೇನಾಗುತ್ತೆ, ಬಿನು ಕರೆಕ್ಟು, ಸಿನು ಕರೆಕ್ಟು, ಡಿನು ಕರೆಕ್ಟು. ಅಂದ್ರೆ ಓನ್ಲಿ 3 ಸ್ಟೇಟ್ಮೆಂಟ್ಸ್, ಅಂದ್ರೆ ಕೇವಲ 3 ಹೇಳಿಕೆಗಳು ಸರಿಯಾಗಿದ್ದಾವೆ. ಪ್ರತ್ಯೇಕ ಮತದಾನ ವ್ಯವಸ್ಥೆ, ಎಸ್ ಕರೆಕ್ಟು. ವೈಸ್ರಾಯ್ ಕಾರ್ಯಕಾರಿ ಮಂಡಳಿಯಲ್ಲಿ ಒಬ್ಬ ಭಾರತೀಯ ನೇಮಿಸಲಾಯಿತು ಫಸ್ಟ್ ಟೈಮೇ, ಯಾರು? ಸತ್ಯೇಂದ್ರ ಪ್ರಸಾದ್ ಸಿನ್ಹಾ, ಇದು ಕರೆಕ್ಟು. ಪ್ರಾಂತೀಯ ಮತ್ತು ಸಮಾಜ ಮಂಡಳಿಗಳಿಗೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಸಂಖ್ಯೆಯನ್ನು ಹೆಚ್ಚಿಸಲಾಯಿತು, ಎಸ್ ಕರೆಕ್ಟು. ಸ್ವಸರ್ಕಾರ ಅಥವಾ ಸ್ವರಾಜ್ ಅಂತ ಅನ್ಬೋದು, ಇದು ತಪ್ಪು. ಬಿ ಸಿ ಡಿ ಕರೆಕ್ಟು. ಓನ್ಲಿ 3 ಹೇಳಿಕೆಗಳು ಏನಿದಾವೆ ಸರಿಯಾಗಿದ್ದಾವೆ. ಗೊತ್ತಾಯ್ತಾ ಸ್ನೇಹಿತರೆ? ಯಾವ ರೀತಿಯಾಗಿ ಒಂದು ಪ್ರಶ್ನೆನ ಬಿಡಿಸ್ತಾ ಇರ್ತಾರೆ ಪ್ರೀವಿಯಸ್ ಇಯರ್ ಕ್ವಶನ್ಸು, ಅದರ ಸುತ್ತಲೂ ನೀವು ಹೇಗೆ ಓದಬೇಕು, ಹೇಗೆ ತಿಳ್ಕೋಬೇಕು ಅನ್ನೋದು ಕೂಡ ಏನಾಗುತ್ತೆ, ಬಹಳ ಮುಖ್ಯ ಆಗುತ್ತೆ, ರೈಟ್? ಸೊ ಈ ಪ್ರಶ್ನೆ ನೋಡಿ, ಲಾಹೋರ್ ರೆಸೊಲ್ಯೂಷನ್ ಬೇರೆ, ಲಾಹೋರ್ ಸಮಾವೇಶ, ಲಾಹೋರ್ ಸೆಷನ್ ಬೇರೆ. ಇಲ್ಲಿ ಕನ್ಫ್ಯೂಸ್ ಆಗ್ಬಿಡ್ತೀರ ತುಂಬ ಜನ, ಆಯ್ತಾ? ನಾನು ಫಸ್ಟಿಗೆ ಹೇಳ್ಬಿಡ್ತೀನಿ, ಲಾಹೋರ್ ನಿರ್ಣಯ ಅಂತ ಇದೆ ಇಲ್ಲಿ, ಅಥವಾ ಲಾಹೋರ್ ರೆಸೊಲ್ಯೂಷನ್ ಅಂತ ಇದೆ, ರೈಟ್? ಲಾಹೋರ್ ಸಮಾವೇಶ ನೋಡಿ, ಲಾಹೋರ್ ಸೆಷನ್ ಆಗುವಂಥದ್ದು 1929. ಲಾಹೋರ್ನಲ್ಲಿ ಒಂದು ಸೆಷನ್ ಆಗುತ್ತೆ, ಹಿಸ್ಟೋರಿಕ್ ಸೆಷನ್ ಆಗುತ್ತೆ. ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸಿರ್ತಾರೆ? ಜವಾಹರ್ಲಾಲ್ ನೆಹರೂರವರು ಇದರ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಇಲ್ಲಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ತೀವಿ, ಓಕೆ? ಇಲ್ಲಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ತೀವಿ, ಏನದು? ಪೂರ್ಣ ಸ್ವರಾಜ್. ಅಂದ್ರೆ ನಮ್ಮ ಭಾರತೀಯರ ಮುಂದಿನ ಗುರಿ ಏನಿರಬೇಕು ಅಂತಂದ್ರೆ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ತಗೊಳ್ಳೋದಿರಬೇಕೆ ಹೊರತು ಡೊಮಿನಿಯನ್ ಸ್ಟೇಟಸ್ ಕೊಡಿ, ನಮಗೆ ಸ್ವರಾಜ್ ಕೊಡಿ ಅಲ್ಲ, ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಬೇಕು ನಮಗೆ ಅಂತ ಹೇಳಿ ಏನ್ ಮಾಡ್ತಾರೆ, ಜವಾಹರ್ಲಾಲ್ ನೆಹರೂರವರು ಲಾಹೋರ್ ಸೆಷನ್ ಅಲ್ಲಿ ಆ ಒಂದು ಅಂಗೀಕಾರವನ್ನ ಮಾಡ್ತಾರೆ. ಓಕೆ, ಅದಕ್ಕೆ ಹಿಸ್ಟಾರಿಕ್ ಸೆಷನ್ ಅಂತ ಕರಿತೀವಿ. ಪೂರ್ಣ ಸ್ವರಾಜ್ ರೆಸೊಲ್ಯೂಷನ್ ಪಾಸ್ ಆಗುತ್ತೆ. ಅದರ ಒಂದು ಜ್ಞಾಪಕಾರ್ಥವಾಗಿ ರಾವಿ ನದಿ ದಂಡೆ ಮೇಲೆ ಜನವರಿ 26, ನೆಕ್ಸ್ಟ್ ಸ್ವಲ್ಪ ದಿನ ಆದಮೇಲೆ, ಒಂದು ತಿಂಗಳಾದ್ಮೇಲೆ, ಇದು ಡಿಸೆಂಬರ್ ಅಲ್ಲಾಗಿರುತ್ತೆ. ನೆಕ್ಸ್ಟ್ ರಾವಿ ನದಿ ದಂಡೆ ಮೇಲೆ ಜನವರಿ 26 ಏನ್ ಮಾಡ್ತಾರೆ, ರಾವಿ ನದಿ ದಂಡೆ ಮೇಲೆ ಧ್ವಜವನ್ನ ಹಾರಿಸ್ತೀವಿ, ಸಾಂಕೇತಿಕವಾಗಿ ನಮಗೆ ಸ್ವತಂತ್ರ ಸಿಗ್ತಾ ಇದೆ ಅಂತ ಹೇಳಿ ರಾವಿ ನದಿ ದಂಡೆ ಮೇಲೆ ಏನ್ ಮಾಡ್ತೀವಿ, ಧ್ವಜವನ್ನ ಹಾರಿಸ್ತೀವಿ. ಅದಕ್ಕೋಸ್ಕರ ಇದ್ರ ಜ್ಞಾಪಕಾರ್ಥವಾಗಿನೇ ನಾವೇನ್ ಮಾಡಿದ್ವಿ, ಕಾನ್ಸ್ಟಿಟ್ಯೂಷನ್ ನಾವು ಅಡಾಪ್ಟ್ ಮಾಡ್ಕೊಂಡು ನವೆಂಬರ್ 26, ಬಟ್ ಇಂಪ್ಲಿಮೆಂಟ್ ಮಾಡಿದ್ದು, ಅದನ್ನ ಜಾರಿಗೊಳಿಸಿದ್ದು ಯಾವಾಗ, ಜನವರಿ 26. ಅದಕ್ಕೆ ಅವತ್ತೇನಂತ ಏನ್ ಆಚರಿಸ್ತೀವಿ ನಾವು, ಗಣರಾಜ್ಯೋತ್ಸವ ದಿನವನ್ನು ಕೂಡ ನಾವೇನ್ ಮಾಡ್ತೀವಿ, ಆಚರಿಸ್ತೀವಿ. ಇಷ್ಟು ಥಿಂಗ್ಸು, ಇಷ್ಟು ಫ್ಯಾಕ್ಟ್ಸು ನಿಮಗೆ ಗೊತ್ತಿರಲೇಬೇಕು ಸ್ನೇಹಿತರೆ, ಬಹಳ ಇಂಪಾರ್ಟೆಂಟ್, ರೈಟ್? ಕಮ್ ಬ್ಯಾಕ್ ಟು ದಿಸ್ ಕ್ವಶನ್. ಈ ಕ್ವಶನ್ ಏನಿದೆ, ಇನ್ಕರೆಕ್ಟ್ ಸ್ಟೇಟ್ಮೆಂಟ್, ಯಾವುದು ತಪ್ಪಾದ ಹೇಳಿಕೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ ನಿಮಗೆ, ನೀವು ಯಾವುದೇ ಒಂದು ಎಕ್ಸಾಮ್ ತಗೊಳ್ಳಿ ಸ್ನೇಹಿತರೆ, ನೀವೇನು ಮಾಡ್ತೀರಾ, ಓಕೆ ನೋಡ್ತೀರಾ, 1 2 3 4 ನೋಡ್ತೀರಾ, ಓಕೆ, ಅಥವಾ ಈ ಕ್ವಶನ್ ಬಿಟ್ಟು ಬೇರೆ ಕ್ವಶನ್ ನೋಡ್ತೀರಾ, ತಪ್ಪಾದ ಹೇಳಿಕೆ ಯಾವುದೋ ಒಂದೇದೊಂದು ತಪ್ಪಾಗಿಬಿಟ್ಟಿರುತ್ತೆ, ಓಕೆ, ನೀವು ಒಂದೇದೊಂದು ಸರಿಯಾಗಿಬಿಟ್ಟಿರುತ್ತೆ, ನೀವು ತಪ್ಪಾಗಿದೆ ಅಥವಾ ಇನ್ಕರೆಕ್ಟ್ ಅನ್ನೋದೇನು ಮಾಡೋಂಗಿಲ್ಲ, ನೋಡಲ್ಲ. ಅವಾಗ ಕರೆಕ್ಟ್ ಯಾವ್ದು ಇರುತ್ತಲ್ಲ, ಒಂದೇ ಸ್ಟೇಟ್ಮೆಂಟೇ ಕರೆಕ್ಟ್ ಇದ್ಬಿಟ್ರೆ ಟಪ್ ಅಂತ ಹಾಕಿ ಬಂದ್ಬಿಡ್ತೀರ, ಬಟ್ ಅವಾಗ ಏನಾಗುತ್ತೆ, ನಿಮ್ಮ ಆನ್ಸರ್ ರಾಂಗ್ ಆಗುತ್ತೆ ಅಲ್ವಾ? ಆ ರೀತಿಯಾದ ಅವಸರಗಳನ್ನ ಮಾಡಬೇಡಿ. ಅವನು ತಪ್ಪಾದ ಕೇಳಿದಾನ, ಸರಿಯಾದ ಕೇಳಿದಾನ ಅನ್ನೋದು ಕೂಡ ಏನಾಗುತ್ತೆ, ನೀವು ತಿಳ್ಕೋಬೇಕಾಗಿರೋದು ಬಹಳ ಇಂಪಾರ್ಟೆಂಟು, ವೆರಿ ಮಚ್ ನೆಸಸರಿ, ರೈಟ್? ಸೊ ಇಲ್ಲೇನಿದೆ, ಇನ್ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಲಾಹೋರ್ ರೆಸೊಲ್ಯೂಷನ್, ಲಾಹೋರ್ ನಿರ್ಣಯದ ಬಗ್ಗೆ ಯಾವ ಹೇಳಿಕೆ ತಪ್ಪಿದೆ. 4 ಹೇಳಿಕೆಗಳಿದಾವೆ, ಅದರಲ್ಲಿ ಯಾವುದು ತಪ್ಪಿದೆ ಅಂತ ಕೇಳಿದ್ದಾನೆ. ಇಟ್ ವಾಸ್ ಅಡಾಪ್ಟೆಡ್ ಬೈ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಇನ್ ಮಾರ್ಚ್ 1940. ಓಕೆ, ರೆಸೊಲ್ಯೂಷನ್ ಸ್ಟೇಟೆಡ್ ದಟ್ ದಿ ಏರಿಯಾಸ್ ಇನ್ ವಿಚ್ ಮುಸ್ಲಿಮ್ಸ್ ಆರ್ ನ್ಯೂಮರಿಕಲಿ ಆಸ್ ನ ಮೆಜಾರಿಟಿ ಇನ್ ನಾರ್ತ್ ವೆಸ್ಟರ್ನ್ ಅಂತಂದ್ರೆ, ನಾರ್ತ್ ವೆಸ್ಟರ್ನ್ ಅಂದ್ರೆ ಈಗಿನ ಪಾಕಿಸ್ತಾನ್, ಪಂಜಾಬ್, ರಾಜಸ್ಥಾನ್ ರೀಜನ್ನು. ನಾರ್ತ್ ವೆಸ್ಟರ್ನ್ ಅಂತಂದ್ರೆ ವಾಯುವ್ಯ ಭಾಗ, ಓಕೆ, ವಾಯುವ್ಯ ಭಾಗ ನೋಡಿ, ಭಾರತದ ವಾಯುವ್ಯ ಮತ್ತು ಪೂರ್ವ ವಲಯಗಳಲ್ಲಿ ಮುಸ್ಲಿಮರು ಸಂಖ್ಯಾತ್ಮಕವಾಗಿ ಬಹುಸಂಖ್ಯರಾದ್ರಿಂದ ಅವ್ರನ್ನ ಸ್ವತಂತ್ರ ರಾಜ್ಯಗಳು ಎಂದು, ಸಪರೇಟ್ ಸ್ಟೇಟ್, ಓಕೆ, ಒಂದು ಸಪರೇಟ್ ಎಂಟಿಟಿ, ಸಪರೇಟ್ ಪ್ರದೇಶಗಳಾಗಿ ಮಾಡಬೇಕು. ಅವಾಗ ಏನ್ ಮಾಡಿದ್ರು, ವೆಸ್ಟ್ ಪಾಕಿಸ್ತಾನ್, ಈಸ್ಟ್ ಪಾಕಿಸ್ತಾನ್ ಅಂದ್ರೆ ಪ್ರೆಸೆಂಟ್ ಬಾಂಗ್ಲಾದೇಶ್ ಆಗಿ ಡಿವೈಡ್ ಮಾಡಿ ಅಂತ ಇಂಡೈರೆಕ್ಟ್ ಆಗಿ ಅಲ್ಲಿ ಹೇಳಿದರು.
ರೈಟ್, ಗೊತ್ತಾಯ್ತಾ? ಕಾನ್ಸ್ಟಿಟ್ಯೂಟ್ ಇಂಡಿಪೆಂಡೆಂಟ್ ಸ್ಟೇಟ್ಸ್ ಅಂತ ಮಾಡ್ಬೇಕು ನೀವು, ಯಾಕಂದ್ರೆ ಅಲ್ಲಿ ಮೆಜಾರಿಟಿ ಯಾರಿದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ ಅಂತ ಹೇಳುವಂಥದ್ದು. ನಾಲ್ಕನೇದು ಏನಿದೆ, ನಿರ್ಣಯ ಎಲ್ಲಿಯೂ ಪಾಕಿಸ್ತಾನ್ ಎಂಬ ಪದವನ್ನು ಒಳಗೊಂಡಿಲ್ಲ. ಪಾಕಿಸ್ತಾನ ಆಮೇಲೆ ಬಂದಿದ್ದು, ಈಸ್ಟ್ ಪಾಕಿಸ್ತಾನ್, ವೆಸ್ಟ್ ಪಾಕಿಸ್ತಾನ್ ಅನ್ನುವಂಥದ್ದು. ದ ರೆಸೊಲ್ಯೂಷನ್ ಡಸ್ ನಾಟ್ ಇನ್ಕ್ಲೂಡ್ ದ ವರ್ಡ್ ಪಾಕಿಸ್ತಾನ್ ಎನಿವೇರ್. ಎಸ್, ಎಲ್ಲೂ ಕೂಡ ಪಾಕಿಸ್ತಾನ್ ಅನ್ನೋದು ಇರಲಿಲ್ಲ. ಹೀಗಾಗಿ ಯಾವುದೇ ಸ್ಟೇಟ್ಮೆಂಟು, ಯಾವುದೇ ಹೇಳಿಕೆಗಳು ಏನಿಲ್ಲ, ಸರಿಯಾಗಿ ಇಲ್ಲ. 4 ಹೇಳಿಕೆಗಳು, ಯಾವುದೇ ಹೇಳಿಕೆಗಳು ಏನಿಲ್ಲ, ತಪ್ಪಿಲ್ಲ. ನನ್ ಆಫ್ ದಿ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್. ಕೊಟ್ಟಿರುವಂತಹ ಎಲ್ಲ ಹೇಳಿಕೆಗಳೇನಿದಾವೆ, ಸರಿಯಾಗಿ ಇದಾವೆ. ಇದು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ, ಗೊತ್ತಾಯ್ತಾ? ಲಾಹೋರ್ ರೆಸೊಲ್ಯೂಷನ್ ಬೇರೆ, ಲಾಹೋರ್ ಸೆಷನ್ ಬೇರೆ. ಲಾಹೋರ್ ಸೆಷನ್ ಆಗುವಂಥದ್ದು 1929. ಇದು ನೆನ್ಪಿಟ್ಕೊರಿ. ಪಾಕಿಸ್ತಾನ ಅನ್ನೋದು ಬಂದಿದ್ದೆ ಅವಾಗ ಕ್ಯಾಬಿನೆಟ್ ಮಿಷನ್ ಬರುತ್ತಲ್ವ, ಅವಾಗ ಪಾಕಿಸ್ತಾನ ವರ್ಲ್ಡ್ ಬರುತ್ತೆ. ಅಲ್ಲಿವರೆಗೂ ನಮ್ಮ ಸಪ್ರೇಟ್ ಪ್ರದೇಶ ಕೊಡಿ, ಸಪ್ರೇಟ್ ಸ್ಟೇಟ್ ಕೊಡಿ ಅಂತ ಕೇಳ್ತಾ ಇರ್ತಾರೆ. ಆಯ್ತಾ? ಇದು ಇಂಪಾರ್ಟೆಂಟ್, ಗೊತ್ತಾಯ್ತಾ? ಇದನ್ನ ತೊಗೊಂಬರುವಂಥದ್ದು ಯಾರು? ಮೊಹಮ್ಮದ್ ಅಲಿ ಜಿನ್ನಾ ಅವಾಗ ಇರ್ತಾರಲ್ಲ, ಅವರೇ ಮಾಡುವಂಥದ್ದು. ರೈಟ್, ಇದು ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ನನಗೆ. ಬೆಳಗಾಂ ಕಾಂಗ್ರೆಸ್ ಸೆಷನ್ನು ಯಾವ ಎಕ್ಸಾಮಲ್ಲಿ ಬಂದಿದೆ? SDA KE ಕಂಡಕ್ಟ್ ಮಾಡಿದಂಥ ಗ್ರೂಪ್ ಸಿ 2025 ನೋಡಿ. SDA ಪರೀಕ್ಷೆ ಅಂದರೆ PC ಲೆವೆಲ್ ಈಕ್ವಲ್ಲು PUC ಲೆವೆಲ್ ಅಂತಂದರೆ ಪೊಲೀಸ್ ಕಾನ್ಸ್ಟೇಬಲ್ ಈಕ್ವಲ್ಲು. ಇದು ಕ್ವಶನ್ನು ಬಂದಿರುವಂಥದ್ದು ಅಲ್ವಾ? ಸೊ ಏನಿದೆ ಸೆಷನ್? 5 ಜನರನ್ನು ಕೊಟ್ಟಿದ್ದಾರೆ. 5 ಜನರಲ್ಲಿ ಯಾರು ಈ ಬೆಳಗಾಂ ಕಾಂಗ್ರೆಸ್ ಸೆಷನ್, ಬೆಳಗಾಂ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿಲ್ಲ ಅಂತ ಕೇಳಿದ್ದಾರೆ. 5 ಜನ ಕೊಟ್ಟು ಯಾರು ಭಾಗವಹಿಸಿಲ್ಲ ಅಂತ ಕೇಳಿದ್ದಾರೆ. ನೋಡೋಣ ಸ್ನೇಹಿತರೆ, ಯಾರು ಭಾಗವಹಿಸಿಲ್ಲ ಅಂತ. ಫಸ್ಟು ಒಂದು ಅರ್ಥನೇ ಮಾಡ್ಕೋಬೇಕು ನೀವು, ಒಂದು ನೆನ್ಪಿಟ್ಕೋಬೇಕು. ಈ ಬೆಳಗಾಂ ಅಧಿವೇಶನ, ಬೆಳಗಾಂ ಕಾಂಗ್ರೆಸ್ ಆಗಿದ್ದಾಗ, ಬೆಳಗಾಂ ಕಾಂಗ್ರೆಸ್ ಸೆಷನು 1924, 1924. ರೈಟ್, ಈ ಒಂದು ಬೆಳಗಾಂ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ಯಾರು ವಹಿಸಿದ್ರು? ಜಸ್ಟ್ ಪಾಸ್ ಆ್ಯಂಡ್ ಕಮೆಂಟ್. ಐ ವಿಲ್ ಟೆಲ್. ಜಸ್ಟ್ ನಿಮಗೆ ಗೊತ್ತಿದ್ರೆ ಪಾಸ್ ಮಾಡಿ ಕಮೆಂಟ್ ಹಾಕಿ ಸ್ನೇಹಿತರೆ. ಬಿಕಾಸ್ ಎಷ್ಟು ನೀವು ಸರ್ಚ್ ಮಾಡ್ತೀರ, ಸರ್ಚ್ ಮಾಡಿದ್ರು ಹಾಕಿ, ಅಥವಾ ನಿಮ್ಗೆ ಗೊತ್ತಿದ್ದರಾದ್ರೂ ಹಾಕಿ. ಬಟ್ ನಿಮ್ಗೊಂದು ತಲೆಗೆ ಒಂದು ಆ್ಯಕ್ಟಿವಿಟಿ, ಒಂದು ಕೆಲಸ ಕೊಡಿ. ಕೊಟ್ಟಾಗ ಏನಾಗುತ್ತೆ, ಈ ವಿಡಿಯೋನು ಬೋರ್ ಆಗಲ್ಲ. ಸುಮ್ಮನೆ ನಾವು ಉದ್ದಕ್ಕೆ ಹೇಳ್ಕೊಂತ ಹೋಗೋದು, ನೀವು ಹಾಗೆ ಕೇಳ್ಕೊಂತ ಹೋದರೆ ಯೂಸ್ ಇಲ್ಲ. ಸ್ವಲ್ಪ ಇಂಟ್ರಾಕ್ಟಿವ್ ಥರ ಇರಲಿ ಅಲ್ವಾ? ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಜಸ್ಟ್ ಪಾಸ್ ಆ್ಯಂಡ್ ಕಮೆಂಟ್. 1924 ಸೆಷನ್, ಓಕೆ. ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷರು ಯಾರಾಗಿದ್ರು? ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿಯವರು 1924 ಬೆಳಗಾಂ ಅಧಿವೇಶನದ ಕಾಂಗ್ರೆಸ್ ಅಧ್ಯಕ್ಷತೆಯನ್ನ ವಹಿಸಿರ್ತಾರೆ. ಓಕೆ, 2 ಇಯರ್ಸ್ ಬ್ಯಾಕ್ ಏನಾಯ್ತು, 2024ರಲ್ಲಿ 100 ವರ್ಷ ಪೂರೈಸಿತು. ಹೀಗಾಗಿ ನನಗೆ ಕಾಂಗ್ರೆಸ್ ಸೆಷನ್ ಏನಾಗುತ್ತೆ, ಹೈ ಇಲ್ಡಿಂಗ್ ಟಾಪಿಕ್. ಅದರ ಮೇಲೆ ಪ್ರಶ್ನೆಗಳು ಬರುವಂತಹ ಚಾನ್ಸಸ್ ಏನಿದೆ, ಜಾಸ್ತಿ ಇದೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ರೈಟ್, ಇನ್ನೊಂದು ಫ್ಯಾಕ್ಟರ್ ಏನು ಗೊತ್ತಾ? ಗಾಂಧೀಜಿಯವರು ತಮ್ಮ ಇಡೀ ಜೀವಿತಾವಧಿಯಲ್ಲಿ ಒಂದೇ ಒಂದು ಕಾಂಗ್ರೆಸ್ ಸೆಷನ್ಗೆ ಅಧ್ಯಕ್ಷರಾಗಿರ್ತಾರೆ. ಅದೇ ಯಾವುದು? ನಮ್ಮ ಬೆಳಗಾಂ ಕಾಂಗ್ರೆಸ್ ಸೆಷನ್. ಇದು ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್. ಯು ಹ್ಯಾವ್ ಟು ರಿಮೆಂಬರ್. ನೆನ್ಪಿಟ್ಕೊಳ್ಳೇಬೇಕು ನೀವು, ಆಯ್ತಾ? ಸೊ ಇದರಲ್ಲಿ ಯಾರು ಭಾಗ ವಹಿಸಿರಲಿಲ್ಲ, ಡಸ್ ನಾಟ್ ಪಾರ್ಟಿಸಿಪೇಷನ್ ಅಂತ ಕೇಳಿದ್ದಾರೆ. ಓಕೆ, ಯಾರಿದ್ದಾರೆ ಇಲ್ಲಿ? HK ವೀರಣ್ಣಗೌಡ, ಬಾಲಗಂಗಾಧರ್ ತಿಲಕ್, ತಿರುಮಲೆ ರಾಜಮ್ಮ, ವಿ ವೆಂಕಟಪ್ಪ, ಅಬ್ಬಾಸ್ ಖಾನ್ ಅಂತ ಇದೆ. ಸೊ ನೋಡಿ, ವೆರಿ ಡಿಫಿಕಲ್ಟ್ ಟು ರಿಮೆಂಬರ್ ದಿಸ್ ಒನ್. ಎಷ್ಟಂತ ನೆನ್ಪಿಡ್ತೀರಾ? ಐ ಪುಟ್ ದಿಸ್ ಆಸ್ ಅ ಡಿಫಿಕಲ್ಟ್ ಕ್ವಶನ್ ಸೆಕ್ಷನ್. ಓಕೆ, ವೆನ್ ಯು ವಿ ಆರ್ ಲರ್ನಿಂಗ್ ಕರ್ನಾಟಕ ಹಿಸ್ಟ್ರಿ ಅಲ್ವಾ, ಆವಾಗ ನಾನು HK ವೀರಣ್ಣ, ತಿರುಮಲೆ ರಾಜಮ್ಮ, ವೆಂಕಟಪ್ಪ, ಅಬ್ಬಾಸ್ ಖಾನು ಇವೆಲ್ಲನೂ ನೆನ್ಪಿಟ್ಕೋಬೇಕಾಗತ್ತೆ. ನಾನು ಓದ್ತೀನಿ, ಅವಾಗ ಸ್ವಲ್ಪ ಓದಬೇಕಾಗತ್ತೆ. ಕರ್ನಾಟಕ ಹಿಸ್ಟ್ರಿ ಅಂತ ಬಂದಾಗ ಆ್ಯಕ್ಚುಲಿ ಕರ್ನಾಟಕ ಫ್ರೀಡಮ್ ಸ್ಟ್ರಗಲ್, ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಸ್ವಾತಂತ್ರ್ಯ ಹೋರಾಟ ಅಂತ ಬರುತ್ತಲ್ಲ ಚಳುವಳಿಗಳು, ಆ ಚಳುವಳಿಗಳ ಬಗ್ಗೆ ನೀವು ಚೆನ್ನಾಗಿ ಏನು ಮಾಡಬೇಕಾಗತ್ತೆ, ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನಾನು ಒಂದು ತೊಗೊತೀನಿ, 1924 ಅಂತ ಹೇಳಿದೆ ನಿಮಗೆ ಅಲ್ವಾ? ಸೊ ಬಾಲಗಂಗಾಧರ್ ತಿಲಕ್ ಇದಕ್ಕಿಂತ ಮುಂಚೆನೆ ಅಂದ್ರೆ 1919-20 ತೀರೋಗಿರ್ತಾರೆ. ಯಾಕಂದ್ರೆ 1920 ನಾನ್ ಕೋಆಪರೇಷನ್ ಮೂವ್ಮೆಂಟ್, ಖಿಲಾಫತ್ ಚಳವಳಿ ಸ್ಟಾರ್ಟ್ ಆಗಿರುತ್ತೆ. ಅಲ್ಲಿ ತಿಲಕ್ ಫಂಡ್ ಅಂತ ಸ್ಥಾಪನೆ ಮಾಡಿರ್ತಾರೆ. ಅವ್ರ ಜ್ಞಾಪಕ ಹೊರತಿಗೆ ಒಂದು ತಿಲಕ್ ಫಂಡ್ ಅಂತ ಸ್ಥಾಪನೆ ಮಾಡೋಣ, ತಿಲಕ್ ಅವ್ರು ತೀರ್ ಹೋಗಿರ್ತಾರೆ ಅಂತ ಹೇಳಿ. ಹೀಗಾಗಿ ತಿಲಕ್ ಅಂತೂ ಆಬ್ವಿಯಸ್ಲಿ ಬಾಲಗಂಗಾಧರ್ ತಿಲಕ್ ಅವರು ಪಾರ್ಟಿಸಿಪೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ದಿಸ್ ಈಸ್ ಒನ್ ಯು ಹ್ಯಾವ್ ಟು ರಿಮೆಂಬರ್. ಓಕೆ, ಸೊ ಎಲ್ಲಿದೆ ಬಿ ಆಪ್ಷನ್ನು? ಇಲ್ಲಿ ಎಲ್ಲದರಲ್ಲೂ ಇದೆ ನೋಡಿ ಸ್ನೇಹಿತರೆ. ಅಂದರೆ ಅದು ಈಸಿ
ನೀ ತಿಳ್ಕೊಂಡ್ರೆ ಇಷ್ಟು ಬೇಸಿಕ್ಕು ಹಿಸ್ಟ್ರಿ ಗೊತ್ತಿರುತ್ತೆ ಅಂತ ಅವನಿಗೂ ಗೊತ್ತು, ರೈಟ್? ಹೀಗಾಗಿ ಕರೆಕ್ಟ್ ಆನ್ಸರ್ ಏನು ಗೊತ್ತಾ? ಬಾಲಗಂಗಾಧರ್ ತಿಲಕ್ ಮತ್ತು ವೆಂಕಟಪ್ಪ ಮತ್ತು ಅಬ್ಬಾಸ್ ಖಾನ್, ಈ 3 ಜನ ಏನು ಮಾಡಿರಲಿಲ್ಲ, ಬೆಳಗಾಂ ಕಾಂಗ್ರೆಸ್ ಸೆಷನನ್ನು ಅಲ್ಲಿ ಏನು ಭಾಗವಹಿಸಿರ್ಲಿಲ್ಲ. ಒಂದು, ತಿಲಕ್ ಅವರು ಭಾಗವಹಿಸಿರ್ಲಿಲ್ಲ ಬಿಕಾಸ್ ಯಾಕಂದ್ರೆ ಅವ್ರು ಆಲ್ರೆಡಿ ನಿಧನ ಹೊಂದಿದ್ರು, ತೀರ್ ಹೋಗಿದ್ರು ಅಲ್ವಾ. ಮಿಕ್ಕ ಇಬ್ಬರಿಗೂ ಕಾಂಗ್ರೆಸ್ ಸೆಷನ್ಗೂ ಏನಿಲ್ಲ, ಸಂಬಂಧ ಇಲ್ಲ. ನನಗೆ ಬೆಳಗಾಂ ಸೆಷನ್ಗೆ ಇನ್ನೊಂದಿಷ್ಟು ಫ್ಯಾಕ್ಟ್ಸ್ ಹೇಳ್ತೀನಿ. ಇಲ್ಲಿ ನಮ್ಮ ಕರ್ನಾಟಕದ ಏಕೀಕರಣಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಚರ್ಚೆಗಳು ಕೂಡ ಈ ಒಂದು ಬೆಳಗಾಂ ಸೆಷನಲ್ಲೇ ಆಗತ್ತೆ ಸ್ನೇಹಿತರೆ. ಅವಾಗಲೇ ನಮ್ಮ ಹುಯಿಲ್ಗೋಳ್ ನಾರಾಯಣರಾವ್ ಅವರು, ಇದನ್ನು ನೆನ್ಪಿಟ್ಕೊಳ್ಳಿ, ದಿಸ್ ಫ್ಯಾಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್, ಕೇಳಿದ್ದಾರೆ. ಹುಯಿಲ್ಗೋಳ್ ನಾರಾಯಣರಾವ್ ಅವರು, ಹುಯಿಲ್ಗೋಳ್ ನಾರಾಯಣ್ ರಾವ್ರವರು ಒಂದು ಗೀತೆಯನ್ನು ಹಾಡ್ತಾರೆ, ಅವರೇ ಬರೆದಂಥ ಒಂದು ಗೀತೆಯನ್ನು ಅಲ್ಲಿ ಪ್ರಸ್ತಾಪ ಆಗುತ್ತೆ. ಯಾವುದೋ, ಉದಯವಾಗಲೇ ಚೆಲುವ ಕನ್ನಡ ನಾಡು, ಉದಯವಾಗಲೇ ಚೆಲುವ ಕನ್ನಡ ನಾಡು ಅನ್ನುವಂತಹ ಗೀತೆ ಪ್ರಸ್ತಾಪ ಕೂಡಲಾಗತ್ತೆ. ನಮ್ಮ ಕರ್ನಾಟಕದ ಏಕೀಕರಣ, ಕರ್ನಾಟಕ ಯೂನಿಫಿಕೇಶನ್ಗೆ ಒಂದಿಷ್ಟು ಒತ್ತನ್ನು ಕೊಡೋಣ, ಒಂದಿಷ್ಟು ಕೊಂಬನ್ನು ಕೊಡೋಣ ಅಂತ ಹೇಳಿ ಆ ಒಂದು ಹಾಡನ್ನು ಕೂಡ ಅಲ್ಲಿ ಪ್ರಸ್ತಾಪ ಆಗುತ್ತೆ, ಹುಯಿಲ್ಗೋಳ್ ನಾರಾಯಣರಾವ್ ಅವ್ರದ್ದು. ಯಾವುದೋ, ಉದಯವಾಗಲೇ ಚೆಲುವ ಕನ್ನಡ ನಾಡು. ದಿಸ್ ಫ್ಯಾಕ್ಟ್ ಆಲ್ಸೋ ಯು ಹ್ಯಾವ್ ಟು ರಿಮೆಂಬರ್. ಓಕೆ, ನೆಕ್ಸ್ಟ್ ಕ್ವಶನ್ ಹೇಳಿದ್ನಲ್ವಾ, ಹೈ ಯೀಲ್ಡಿಂಗ್ ಟಾಪಿಕ್, ವೆರಿ ವೆರಿ ಇಂಪಾರ್ಟೆಂಟ್. ಒನ್ ಆರ್ ಅದರ್ ಎಕ್ಸಾಮ್ ಇದರ ಮೇಲೆ ಏನಾಗಿದೆ, ಪ್ರಶ್ನೆಗಳು ಬಂದಿದ್ದಾವೆ. ನಾನು ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಇದು KEA ನಾನ್ HK FDA 2025 ಡಿಸೆಂಬರಲ್ಲಿ ಆಯ್ತಲ್ವಾ, ಆ ಎಕ್ಸಾಮಲ್ಲೇ ಬಂದಿರುವಂಥ ಪ್ರಶ್ನೆ ಅಪ್ಪ. ಏನಿದೆ ಕ್ವಶನ್ನು ಅಂತ ನೋಡೋಣ. ಕ್ವಿಟ್ ಇಂಡಿಯಾ ಮೂಮೆಂಟ್, ಭಾರತ ಬಿಟ್ಟು ತೊಲಗಿ ಚಳುವಳಿ. ಫಸ್ಟು ಈ ಚಳುವಳಿ ಯಾಕೆ ಅಂತ ಗೊತ್ತಿದೆಯಾ ನಿಮಗೆ? ಒಂದು ರೀಸನ್ ತಿಳ್ಕೊಳ್ಳೋಣ. ಓಕೆ, ಬ್ರೀಫಾಗಿ ಹೇಳ್ತೀನಿ, ಜಾಸ್ತಿ ಎಳೆಯಲ್ಲ, ಜಸ್ಟ್ ಬ್ರೀಫಾಗಿ ಐ ಟ್ರೈ ಟು ಎಕ್ಸ್ಪ್ಲೇನ್ ವೈ ದಿಸ್ ಕ್ವಿಟ್ ಇಂಡಿಯಾ ಮೂಮೆಂಟ್ ಹ್ಯಾಪನ್ಡ್ ಆರ್ ಸ್ಟಾರ್ಟೆಡ್. ಒಂದು, ಫೇಲ್ಯೂರ್ ಆಫ್ ಕ್ರಿಪ್ಸ್ ಮಿಷನ್. ಕ್ರಿಪ್ಸ್ ಮಿಷನ್ನ ಒಂದು ಫೇಲ್ ಆಗೋದ್ರ ಮುಖಾಂತರ. ಯಾಕೆ ಕ್ರಿಪ್ಸ್ ಮಿಷನ್ ಬಂತು ಭಾರತಕ್ಕೆ ಅಂತ ನೀವು ಕೇಳ್ಬೋದು. 2ನೇ ವಿಶ್ವಯುದ್ಧ ಶುರು ಆಗಿರುತ್ತೆ. ವಿದೌಟ್ ಇಂಡಿಯನ್ಸ್ ಕನ್ಸೆಂಟ್, ಏನ್ರಿ, ವಿದೌಟ್ ಇಂಡಿಯನ್ಸ್ ಕನ್ಸೆಂಟ್, ಭಾರತೀಯರ ಒಂದು ಅಭಿಪ್ರಾಯವನ್ನು ಪಡೆಯದೆ ಏನು ಘೋಷಣೆ ಮಾಡಿಬಿಡುತ್ತೆ, ಭಾರತೀಯರ ಸಪೋರ್ಟು ಬ್ರಿಟನ್ಗಿದೆ ಈ ಒಂದು 2ನೇ ಯುದ್ಧದಲ್ಲಿ ಅಂತ ಹೇಳಿ ಬ್ರಿಟಿಷ್ ಸರ್ಕಾರ ಇದು ಮಾಡಿಬಿಡುತ್ತೆ. ಇದು ನಮಗೆ ಏನಾಗುತ್ತೆ, ಬಹಳ ಕೋಪ ಮತ್ತು ನಮ್ಮನ್ನು ಕಿರಳಿಸುತ್ತೆ. ಆವಾಗಲೇ 1937 ಎಲೆಕ್ಷನ್ ಆಗಿರುತ್ತೆ. ಕಾಂಗ್ರೆಸ್ ಎಷ್ಟೋ ಜನ ಮಿನಿಸ್ಟರ್ ಕೂಡ ಆಗಿರ್ತಾರೆ. ಈ ಒಂದು ಘೋಷಣೆ ಬರ್ತಾ ಇದ್ದಾಗನೇ ಕಾಂಗ್ರೆಸ್ ಮಿನಿಸ್ಟರ್ಸ್ ಎಲ್ಲರೂ ಏನು ಮಾಡ್ತಾರೆ, ರಿಸೈನ್ ಮಾಡ್ತಾರೆ. ಕಾಂಗ್ರೆಸ್ ಮಿನಿಸ್ಟರ್ಸ್ ಎಲ್ಲ ಏನು ಮಾಡ್ತಾರೆ, ರಿಸೈನ್ ಮಾಡ್ತಾರೆ. ಈ ರಿಸೈನ್ ಮಾಡಿದ ತಕ್ಷಣ ಮೊಹಮ್ಮದ್ ಅಲಿ ಜಿಲ್ಲಾ ಹೇಳ್ತಾನೆ, ಇದು ಡೇ ಆಫ್ ಡೆಲಿವರೆನ್ಸ್, ನಮಗೆ ಸುಖ ಅಲ್ಲ ಇದು, ನಾವು ಹೋಗಿ ಆ ಮಿನಿಸ್ಟರ್ಗಿರಿನ ಹೋಗಿ ಕೂತ್ಕೊಳ್ಳೋಣ ಅಂತ ಹೇಳಿ. ಅದು ಸೆಕೆಂಡರಿ. ಓಕೆ, ಒಂದು, ಭಾರತೀಯರೆಲ್ಲರೂ ಇದಕ್ಕೆ ಅಪೋಸ್ ಮಾಡಿ ಆ ಒಂದು ಮಿನಿಸ್ಟರ್ ರಿಸೈನ್ ಮಾಡಿ ಹೊರಗೆ ಬರ್ತಾರೆ ಅಲ್ವಾ. ಹೊರಗೆ ಬಂದಾರೆ ಅಂದ ತಕ್ಷಣ ಏನಾಗುತ್ತೆ ಸ್ನೇಹಿತರೆ, ಕ್ರಿಪ್ಸ್ ಮಿಷನ್ಕಿನ ಮುಂಚೆ ಒಂದು ಬರುತ್ತೆ. ಯಾವುದಪ್ಪ ಅಂತಂದರೆ ಆಗಸ್ಟ್ ಆಫರ್ ಅಂತ ಕೊಡ್ತಾನೆ. ಓಕೆ, ಆಗಸ್ಟ್ ಆಫರ್ ಅಂತ ಬ್ರಿಟನ್ ಸರ್ಕಾರ ನಮಗೆ ಕೊಡ್ತಾರೆ. ಆಗಸ್ಟ್ ಆಫರ್ ಅಂತ ಹೇಳಿ. ಏನು ಆಗಸ್ಟ್ ಆಫರ್? ನೋಡಿ, ನಿಮಗೆ ನಾವು ಒಂದು ಡೊಮಿನಿಯನ್ ಸ್ಟೇಟಸ್ ಕೊಡ್ತೀವಿ, ಓಕೆ, ನಿಮ್ಮನ್ನ ಒಂದು ಕಾನ್ಸ್ಟಿಟ್ಯೂಷನ್ ಮಾಡೋಕ್ಕೆಲ್ಲ ಕೊಡ್ತೀವಿ ಅಂತ ಹೇಳ್ತಾರೆ. ನೋ ಆಗಲ್ಲ. ನಾವು ಆಲ್ರೆಡಿ 1921 ಲಾಹೋರ್ ಸೆಷನ್ ಅವಾಗಲೇ ಹೇಳಿದ ಪೂರ್ಣ ಸ್ವರಾಜ್ ಅಂತ ಹೇಳಿ ಘೋಷಣೆ ಮಾಡ್ಕೊಂಡ್ಬಿಟ್ಟಿದ್ದೀವಿ, ನಿಮ್ಮ ಡೊಮಿನಿಯನ್ ಸ್ಟೇಟಸ್ ಬೇಕಾಗಿಲ್ಲ ಅಂತ. ಆಗಸ್ಟ್ ಆಫರ್ನ ಏನು ಮಾಡ್ತೀವಿ ನಾವು, ರಿಜೆಕ್ಟ್ ಮಾಡ್ತೀವಿ. ಇದಾದ ತಕ್ಷಣ ಆಗಲ್ಲ. ಅಲ್ಲಿನ ಬ್ರಿಟನ್ ಗೌರ್ಮೆಂಟ್ ಏನು ಮಾಡುತ್ತೆ, ಸ್ಟಾಫೋರ್ಡ್ ಕ್ರಿಪ್ಸ್ ಅನ್ನುವಂತಹ ಒಬ್ಬ ಬ್ರಿಟಿಷ್ ಅಧಿಕಾರಿಯ ಅಧ್ಯಕ್ಷತೆಯಲ್ಲೇ ಕ್ರಿಪ್ಸ್ ಮಿಷನ್ ಅನ್ನ ಭಾರತಕ್ಕೆ ಕಳುಹಿಸಿ ಕೊಡ್ತಾರೆ 1941ರಲ್ಲಿ. ಇದು 40ರಲ್ಲಿ ಬರುವಂಥದ್ದು, ಇದು ನೆಕ್ಸ್ಟ್ 41ರಲ್ಲಿ ಬರುವಂಥದ್ದು. ಆಯ್ತಾ, ಕ್ರಿಪ್ಸ್ ಮಿಷನು ಭಾರತಕ್ಕೆ ಬರುತ್ತೆ, ಸ್ಟಾಫೋರ್ಡ್ ಕ್ರಿಪ್ಸ್ ಅನ್ನುವ ಅಧ್ಯಕ್ಷತೆಯಲ್ಲಿ ಬರುತ್ತೆ. ಅವ್ರು ಹೇಳ್ತಾರೆ, ನಿಮ್ದು ಓನ್ ಕಾನ್ಸ್ಟಿಟ್ಯೂಷನ್ ಮಾಡೋಕ್ಕೆ ನಾವು ಸಹಾಯ ಮಾಡ್ತೀವಿ, ನಿಮ್ದು ಇಂಡಿಪೆಂಡೆಂಟ್ ಓನ್ ಕಾನ್ಸ್ಟಿಟ್ಯೂಷನ್ ಮಾಡ್ಬೋದು, ಡೊಮಿನಿಯನ್ ಸ್ಟೇಟಸ್ ಕೊಡ್ತೀವಿ, ಆಮೇಲೆ ಕ್ಯಾಬಿನೆಟ್ ಮಿಷನ್ ತೊಗೊಂಡ್ಬರ್ತೀವಿ, ನಿಮಗೆ ಒಂದು ಸ್ವಯಂ ಸರ್ಕಾರ ಮಾಡೋಕ್ಕೆ ಏನು ಬೇಕೋ ಎಲ್ಲವನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಅವಾಗ ಗಾಂಧಿ ಒಂದು ಹೇಳ್ತಾರೆ, ಏನು ವರ್ಡ್ ಹೇಳ್ತಾರೆ ಗೊತ್ತಾ ಈ ಕ್ರಿಪ್ಸ್ ಮಿಷನ್ ಘೋಷಣೆಗೆ? ಗಾಂಧಿ, ನೀ ಏನು ಹೇಳ್ತಿದ್ದೀಯಲ್ಪ ಕ್ರಿಪ್ಸು, ಇದು ಒಂದು ಪೋಸ್ಟ್ ಡೇಟೆಡ್ ಚೆಕ್ ಇದ್ದಾಗೆ ಅಂತ ಹೇಳಿ.
ಇದು ಏನು ಒಂದು ಏನು ಹಾಂ ಗೊತ್ತಾಯ್ತು ಬಿಡಿ, ನಾನು ಓದ್ತೀನಿ ಬಿಡಿ. ಆಯ್ತು. ಓಕೆ, ಇದನ್ನು ಕ್ರಿಪ್ಸ್ ಹೇಳಿದಾಗ ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾರೆ, ನೋಡಪ್ಪ ಕ್ರೇಪ್ಸ್, ನೀನೇನು ಹೇಳ್ತಾ ಇದೆಯಲ್ಲ ಇದೊಂದು ಪೋಸ್ಟ್ ಡೇಟೆಡ್ ಚೆಕ್ ಇದು, ಆಯ್ತಾ? ನಿನ್ನ ಪೋಸ್ಟ್ ಡೇಟೆಡ್ ಚೆಕ್ಕು ಯಾವತ್ತೂ ಡ್ರಾ ಆಗೋದೇ ಇಲ್ಲ, ಹಾಗಾಗಿ ನೀನು ಕೊಟ್ಟಿರುವಂಥ ಭರವಸೆಗಳು ಯಾವತ್ತೂ ಈಡೇರೋದೇ ಇಲ್ಲ. ನೀವು ಯಾವತ್ತಾದ್ರೂ ನಿಮ್ಮ ಮಾತನ್ನು ಉಳಿಸ್ಕೊಂಡಿದ್ದೀರಾ ಬ್ರಿಟಿಷರೇ ಅಂತ ಕ್ವಶನ್ ಮಾಡಿದಾಗ ಅವರು ಸೈಲೆಂಟ್ ಆಗ್ತಾರೆ. ಯಾಕಂತಂದ್ರೆ ಹೋಮ್ ರೂಲ್ ಲೀಗ್ ನಡೀತಾ ಇರುತ್ತೆ, ಅದಕ್ಕಿಂತ ಮುಂಚೆ World War I ನಡೀತಾ ಇರುತ್ತೆ 1913-14 ಟೈಮಲ್ಲಿ. ಮೊದಲೇ ವಿಶ್ವಯುದ್ಧ ನಡಿಬೇಕಾದ್ರೆ ನಮ್ಮ ಸಪೋರ್ಟ್ ಕೇಳ್ತಾರೆ, ನಾವೆಲ್ಲರೂ ಇರಲಿ ಪಾಪ ಸಪೋರ್ಟ್ ಮಾಡೋಣ, ಇರ್ರೆಸ್ಪೆಕ್ಟಿವ್ ಆಫ್ ಮಾಡ್ರೇಟ್ಸ್ ಎಕ್ಸ್ಟ್ರೀಮಿಸ್ಟ್ ಗಾಂಧೀಜಿ ಎಲ್ಲರೂ ಸಪೋರ್ಟ್ ಮಾಡ್ತೀವಿ, ಇಟ್ಸ್ ಅ ಮಾರಲ್ ಡ್ಯೂಟಿ ನಮ್ಮದು ಅಂತ ಹೇಳಿ. ಅದಕ್ಕೆ ನಾವು ಏನು ಕೇಳಿರ್ತೀವಿ, ನಮಗೆ ಸೆಲ್ಫ್ ಗೌರ್ಮೆಂಟ್ ಕೊಡಿ, ಸ್ವರಾಜ್ಯವನ್ನು ಕೊಡಿ ಅಂದಿರ್ತಾರೆ. ಕೊಡ್ತೀವಿ ಅಂತಲೂ ಅವರು ಮಾತನ್ನು ಕೊಟ್ಟಿರ್ತಾರೆ. ಆ ಮಾತನ್ನು ಉಳಿಸ್ಕೋತಾರ? 1919 ಕಾಯ್ದೆಯಲ್ಲಿ ಸ್ವರಾಜ್ ಬಗ್ಗೆ ಏನು ಕೊಡ್ತಾರೆ? ಸ್ವರಾಜ್ ಬದಲಿ ಸ್ವರಾಜ್ ಕೊಡಲ್ಲ, ಅದ್ರ ಬದಲಿ ಏನು ಕೊಡ್ತಾನೆ? ಡಯಾರ್ಕಿ ಕೊಡ್ತಾರೆ, ಅಂದರೆ ರಿಸ್ಪಾನ್ಸಿಬಲ್ ಗೌರ್ಮೆಂಟ್ ಅನ್ನ ಕೊಡ್ತಾರೆ. ಜವಾಬ್ದಾರಿತ ಸರ್ಕಾರನ ಕೊಡ್ತಾರೆ ಹೊರತು ನಮಗೆ ಸ್ವರಾಜ್ ಸರ್ಕಾರವನ್ನ ಕೊಡಲ್ಲ. ಇದು ಕೂಡ ಫ್ಯಾಕ್ಟ್. ಯಾಕೆ ನಾನು ಇಷ್ಟು ಎಲ್ಲ ಲಿಂಕ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಅಂತಂದ್ರೆ, ದೀಸ್ ಕ್ವಶನ್ಸ್ ವಿಲ್ ಕಮ್. ಈ ರೀತಿ ಪ್ರಶ್ನೆಗಳು ಆಲ್ರೆಡಿ ಬಂದಿದ್ದಾವೆ. ಓಕೆ, ಈ ರೀತಿ ಪ್ರಿವಿಯಸ್ ಇಯರ್ ಕ್ವಶನ್ ನಾನು ತೊಗೊಂಡು ಬರೋ ಉದ್ದೇಶನೇ ಜಸ್ಟ್ ಈ ಒಂದು ಕ್ವಶನ್ನ ಮಾಡಿ ಬಿಟ್ಬಿಟ್ರೆ ಆಗಲ್ಲ. ಅದ್ರ ಹಿಂದೆ ಥಿಯರಿ ಏನಿದೆ ಅನ್ನೋದು ಕೂಡ ನಾನು ಹೇಳಬೇಕು ನಿಮಗೆ. ಅದಕ್ಕೋಸ್ಕರ ಡೆಪ್ತ್ ಆಗಿ ಪ್ರತಿಯೊಂದನ್ನು ನನ್ನ ಕಡೆಯಿಂದ ಏನು ಪಾಸಿಬಲ್ ಇದೆ ಎಲ್ಲವನ್ನು ನಾನು ನಿಮ್ಗೆ ಇಲ್ಲಿ ಹೇಳೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಆಯ್ತಾ? ಸೊ ಅದೇ ರೀತಿ ನೀನು ಈಗಲೂ ಅವಾಗ ಹೆಂಗೆ ನೀವು ಮೋಸ ಮಾಡಿದ್ರಲ್ಲ ಒಂದೇ ಯುದ್ಧ ಟೈಮ್ನಲ್ಲಿ, ಈಗಲೂ ಕೂಡ ನೀವು ಅದನ್ನೇ ಮಾಡ್ತೀರಾ. ಹೀಗಾಗಿ ನಂಬಲ್ಲ ಯಾವುದೇ ಕಾರಣಕ್ಕೂ ಅಂಥೇಳಿ ಕ್ರಿಪ್ಸ್ ಮಷಿನ್ ಇದನ್ನ ರೆಕಮೆಂಡೇಶನ್ ಕೂಡ ನಾವೇನು ಮಾಡ್ತೀವಿ? ರಿಜೆಕ್ಟ್ ಮಾಡ್ತೀವಿ. ಸಾಡಾಸಕಟವಾಗಿ ಅದನ್ನ ವಿರೋಧಿಸ್ತೀವಿ. ಅದರ ಮುಂದುವರೆದ ಭಾಗವಾಗಿನೇ ಏನು ಘೋಷಣೆಯನ್ನು ಮಾಡ್ತೀವಿ ಅಂತಂದ್ರೆ, ಆಗಸ್ಟ್ ರೆವಲ್ಯೂಷನ್, ಆಗಸ್ಟ್ ಕ್ರಾಂತಿ. ಓಕೆ, ಆಗಸ್ಟ್ ಕ್ರಾಂತಿ, ಆಗಸ್ಟ್ ರೆವಲ್ಯೂಷನ್ ಅಂತ ಹೇಳಿ 1942 ಆಗಸ್ಟ್ರಲ್ಲಿ ನಾವೇನು ತೊಗೊಂಡ್ಬರ್ತೀವಿ? ಕ್ವಿಟ್ ಇಂಡಿಯಾ ಅಂತಂದ್ರೆ ಭಾರತ ಬಿಟ್ಟು ತೊಲಗಿ ಚಳುವಳಿಯನ್ನ ಘೋಷಣೆ ಮಾಡ್ತೀವಿ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ. ಅದಕ್ಕೊಂದು ಸ್ಲೋಗನ್ ಕೂಡ ಕೊಡ್ತಾರೆ, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ನೋಡಿ, ಈಗಲೂ ಕೂಡ ನೋಟಿಫಿಕೇಶನು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಹೋಪ್ಫುಲಿ ಬರುತ್ತೆ ಅಂತ ಅನ್ಕೊಳ್ಳೋಣ. ಮೋಸ್ಟ್ ಪ್ರಾಬಬ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು VAO ಆ್ಯಂಡ್ ಟೀಚರ್ಸ್ ಎಕ್ಸಾಮ್ಸು ಬರ್ಬೋದು ಮೋಸ್ಟ್ ಪ್ರಾಬಬ್ಲಿ ಇನ್ನು ಒಂದು 15-20 ಡೇಸಲ್ಲಿ, ಅರೌಂಡ್ 10-15 ಡೇಸಲ್ಲಿ ಬರ್ಬೋದು ಅಂತ ಅನ್ಕೊಳ್ಳೋಣ. ಬಂದರೆ ಅದು ಕೂಡ ನಿಮಗೇನು ಮಾಡು ಇಲ್ಲವೇ ಮಡಿ ಇದ್ದಾಗೇನೆ. ಯಾಕಂದರೆ ಆಫ್ಟರ್ ಆಲ್ಮೋಸ್ಟ್ 3 to 4 years ಆದಮೇಲೆ ಒಂದು ನೋಟಿಫಿಕೇಶನ್ ಆಗ್ತಾ ಇದೆ, ರೈಟ್? 3 years ಆಗಿರ್ಬೋದು PC ಆಗಿ, ಅಲ್ವಾ? ಸೊ ಅಷ್ಟು ದಿನ ಆದಮೇಲೆ ನೋಟಿಫಿಕೇಶನ್ ಆಗ್ತಾ ಇದೆ ಅಂತಂದರೆ ಡೂ ಆರ್ ಡೈ ನೀವು ತಗೊಳ್ಳೇಬೇಕೀಗ. ಯಾಕಂದರೆ ಅಷ್ಟು ದಿನದಿಂದ ಓದ್ತಾ ಇದ್ದೀರಾ. ಹಾಗಾಗಿ ನಿಮಗೂ ಕೂಡ ಏನು ಬರುವಂಥ ನೆಕ್ಸ್ಟ್ ನೋಟಿಫಿಕೇಶನ್ಸು ಯಾವುದೇ ಬರಲಿ, PSI PC ಯಾವುದೇ ಬರಲಿ, ಮುಂದಿನ ದಿನಗಳಲ್ಲಿ ಎಲ್ಲವೂ ನಿಮಗೆ ಡೂ ಆರ್ ಡೈ, ಮಾಡಿ ಇಲ್ಲವೇ ಮಾಡಿ ತಗೊಳ್ಳೇಬೇಕು, ಬೇರೆ ಆಪ್ಷನ್ ಇಲ್ಲ, ಆಯಿತಾ? ಸೊ ಇದು ಕರೆಕ್ಟು. ನೆಕ್ಸ್ಟ್, ಡ್ಯೂರಿಂಗ್ ಮೂಮೆಂಟ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ವಾಸ್ ದಿ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್. ಕಾಂಗ್ರೆಸ್ನ ಈ ಚಳುವಳಿಯ ಸಮಯದಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಏನಾಗಿರ್ತಾರೆ? ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಾರೆ. ಎಸ್, ಕರೆಕ್ಟ್. ದಿಸ್ ಫ್ಯಾಕ್ಟ್ ಈಸ್ ಆಲ್ಸೋ ಕರೆಕ್ಟ್. ಸರ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಂದ ತಕ್ಷಣ ನನಗೊಂದು ನೆನಪು ಬರಬೇಕು ಸ್ನೇಹಿತರೆ. ಏನು ಹೇಳಿ? ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಮಂತ್ರಿ, ಗೊತ್ತಾ? ಫಸ್ಟ್ ಎಜುಕೇಶನ್ ಮಿನಿಸ್ಟರ್, ಗೊತ್ತಾ? ಇದು ಬೇಡ ನನಗೆ ಫ್ಯಾಕ್ಟ್. ನನಗೆ ಏನು ಇಂಪಾರ್ಟೆಂಟ್ ಅಂತಂದರೆ, ಇವರ ದಿನವನ್ನು ಏನು ಆಚರಿಸ್ತೀವಿ ಹೇಳ್ರಿ? ನ್ಯಾಷನಲ್ ಎಜುಕೇಷನ್ ಡೇ. ನ್ಯಾಷನಲ್ ಎಜುಕೇಷನ್ ಡೇ ಆಚರಿಸ್ತೀವಿ. ಯಾವತ್ತು ಅಂತ ಕಮೆಂಟ್ ಹಾಕಿ ಸ್ನೇಹಿತರೆ. ಗೊತ್ತಿದ್ರೆ ನ್ಯಾಷನಲ್ ಎಜುಕೇಷನ್ ಡೇನ ಯಾವತ್ತು ನಾವು ಆಚರಿಸ್ತೀವಿ ಅಂತ ಹೇಳಿ ಒಂದು ಕಮೆಂಟನ್ನು ಹಾಕಿ ಸ್ನೇಹಿತರೆ, ನೋಡೋಣ ಕರೆಕ್ಟಾಗಿ ಹಾಕ್ತೀರಾ ಅಂತ. ರೈಟ್, ನೆಕ್ಸ್ಟ್. ಓಕೆ, ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ. ಮೂರನೇ ಸ್ಟೇಟ್ಮೆಂಟು, ಸಿ ಸ್ಟೇಟ್ಮೆಂಟು. ಸಿ, ಬ್ರಿಟಿಷ್ ಸರ್ಕಾರ ತಕ್ಷಣವೇ ಕ್ರಮ ಕೈಗೊಂಡು ಗಾಂಧೀಜಿಯನ್ನು ಹೊರತುಪಡಿಸಿ ಎಲ್ಲ ನಾಯಕರನ್ನು ಬಂಧಿಸಿತು. ಹೀಗೆ ಒಂದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ ಅಂತೇಳಿ ರಾತ್ರೋರಾತ್ರಿ ಎಲ್ಲ ಭಾರತೀಯ ನಾಯಕರನ್ನ, ಎಲ್ಲ ಲೀಡರ್ಸನ್ನ ಏನು ಮಾಡ್ತಾರೆ? ಬಂಧಿಸ್ತಾರೆ. ಜೈಲು ಬರೋ ಚಳುವಳಿ ಆಗೋಗುತ್ತಿದೊಂದು, ಅಷ್ಟು ಜನ ಬಂಧಿಸ್ತಾರೆ. ಅಂದ್ರೆ ಅರ್ಥ ನೋಡಿ, ಗಾಂಧೀಜಿಯನ್ನು ಬಿಟ್ಟು ಅಂತಲ್ಲ, ಎಕ್ಸೆಪ್ಟ್ ಗಾಂಧೀಜಿ ಎಲ್ಲ, ಗಾಂಧೀಜಿಯವರು ಸೇರಿದಂತೆಯೇ, ಗಾಂಧೀಜಿಯವ್ರನ್ನ ಸೇರಿನ ಎಲ್ಲರನ್ನ ಅರೆಸ್ಟ್ ಮಾಡಿಬಿಡ್ತಾರೆ. ಅದಕ್ಕೇನಂತ ಕರೀತಾರೆ? ಆಪರೇಷನ್ ಬ್ಲೂ ಸ್ಟಾರ್. 0 ಅವರಲ್ಲ, ಆಪರೇಷನ್ ಬ್ಲೂ ಸ್ಟಾರ್ ಅಂತ ಕರಿತೀವಿ ಅದಕ್ಕೆ. ಓಕೆ, ಇದು ಇಂಪಾರ್ಟೆಂಟ್. ನೆಕ್ಸ್ಟ್, ರೈಟ್,
ಓಕೆನಾ, ಅಕ್ಸೆಪ್ಟ್ ಗಾಂಧೀಜಿ. ಹೀಗಾಗಿ ನನಗೆ ಸ್ಟೇಟ್ಮೆಂಟ್ ಏನಾಗುತ್ತೆ, ತಪ್ಪಾಗುತ್ತೆ. ಗಾಂಧೀಜಿಯವ್ರನ್ನೂ ಅರೆಸ್ಟ್ ಮಾಡಿರ್ತಾರೆ, ಎಲ್ಲರನ್ನೂ. ಅದಕ್ಕೆ ಈ ಒಂದು ಕ್ವಿಟ್ ಇಂಡಿಯಾ ಮೂವ್ಮೆಂಟಲ್ಲಿ ಏನಂತ ಕರೀತಾರೆ ಗೊತ್ತಾ, ಭಾರತ ಬಿಟ್ಟು ತೊಲಗಿ ಚಳುವಳಿಯನ್ನ? ಇಟ್ಸ್ ಅ ಲೀಡರ್ ಲೆಸ್ ಮೂಮೆಂಟ್. ನಾಯಕರೇ ಇಲ್ಲದಂಥ ಅನಾಥ ಚಳುವಳಿ ಇದೊಂದು. ಎಲ್ಲರೂ ಏನಾಗ್ತಾರೆ, ಏನು ಭೂಗತ ಲೋಕದಲ್ಲಿ, ಅಂದರೆ ಅಂಡರ್ಗ್ರೌಂಡ್ ಆಕ್ಟಿವಿಟೀಸ್, ಅಂಡರ್ಗ್ರೌಂಡ್ ರೇಡಿಯೋ, ಅದರಲ್ಲೆಲ್ಲ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತೋರಿಸ್ತೀನಿ ನಿಮಗೆ, ಅದು ಕ್ವಶನ್ಸ್ ಇದಾವೆ. ಯಾಕೆ ನಾನು ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನ ಇಷ್ಟು ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ಇದರ ಮೇಲೆ ಒನ್ ಆರ್ ಅದರ್ ವೇ ಪ್ರಶ್ನೆಗಳು ಬಂದಿದ್ದಾವೆ. ಇದು KE ಫೇವ್ರೇಟ್ ಇದನ್ನು ನೀವು ಬಿಟ್ಟು ಹೋಗೋ ಹಾಗೆ ಇಲ್ಲ. 360 ಡಿಗ್ರಿಯಿಂದ ಎಲ್ಲವನ್ನು ಓದ್ಕೊಂಡು ಹೋಗಲೇಬೇಕು. ಏನೇನಾಯಿತು, ಎಂತಾಯಿತು, ಯಾಕೆ, ಹೇಗೆ ಅನ್ನೋದನ್ನು ಪ್ರತಿಯೊಂದು ಓದಲೇಬೇಕು ಸ್ನೇಹಿತರೆ, ಆಯಿತಾ? ಸೊ ನೆಕ್ಸ್ಟು, ಚೈನೀಸ್ ಪ್ರೆಸಿಡೆಂಟ್ Chiang Kai-shek wrote Roosevelt asking him to intervene to stop the movement. No, this is utterly wrong statement. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ನೋಡಿ, ಇದೇ KE ಹೇಳಿದ್ನಲ್ವಾ, ಡಿಸೆಂಬರ್ ನಡೆದಂಥ FDA ಪೇಪರ್ ಇದು. ಅಲ್ಲಿನೂ ಕೂಡ ಸೇಮ್, ಅಲ್ಲೇನು KS ಲೆವೆಲಲ್ಲಿ ಕೇಳಿದ್ದ ಅಲ್ವಾ, ಓನ್ಲಿ 1, ಓನ್ಲಿ 2, ಓನ್ಲಿ 3, ಓನ್ಲಿ 4 ಅಂತ ಸೇಮ್ ಹೇಳಿಕೆ ರೂಪದಲ್ಲಿ. ಎಷ್ಟು ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ನಿಮಗೆ 2 ಸ್ಟೇಟ್ಮೆಂಟ್ ಗೊತ್ತಿರಲೇಬೇಕು ಸ್ನೇಹಿತರೆ, ಗೊತ್ತಿರಲೇಬೇಕು. ಸರ್ ಈ ಸ್ಟೇಟ್ಮೆಂಟ್ ನಾನು ಹೇಗೆ ಸರ್ ನಾನು ರಾಂಗ್ ಅಂತ ಅನ್ಕೊಳ್ಳೋದು ಅಂದರೆ, ಯಾವುದೇ ಬೇಸಿಕ್ ಬುಕ್ ತಗೋರಿ, ಆ ಥರ ಬುಕ್ ತಗೊಳ್ಳಿ, ಯಾವುದೇ ಬುಕ್ ತಗೊಳ್ಳಿ, ಅಲ್ಲಿ ಈ ಸ್ಟೇಟ್ಮೆಂಟು ಇಲ್ಲ. ಅಟ್ಲೀಸ್ಟ್ ನೀವೊಂದು ಯೋಚನೆ ಮಾಡಬೇಕು. ನಾವು ಓದಬೇಕಾದ್ರೆ ಇಷ್ಟು 2-3 ಬುಕ್ ಓದಿದ್ದೀನಿ, ಎಷ್ಟೊಂದು ಕ್ಲಾಸ್ ಕೇಳಿದ್ದೀನಿ, ಈ ಸ್ಟೇಟ್ಮೆಂಟ್ ಬಗ್ಗೆ ಯಾರೂ ಹೇಳೇ ಇಲ್ಲಲ್ಲ ಅಂತ ಅಂದಾಗ, ನೀವಾಗ ಯು ಕ್ಯಾನ್ ಕನ್ವಿನ್ಸ್ ಯುವರ್ ಸೆಲ್ಫ್. ನಿಮಗೆ ನೀವು ಕನ್ವಿನ್ಸ್ ಮಾಡಬೇಕು, ಎಸ್ ನಾ ಇದನ್ನು ಓದಿಲ್ಲ, ಹೀಗಾಗಿ ಅದು ಮೋಸ್ಟ್ಲಿ ಇದು ರಾಂಗ್ ಇರ್ಬೋದು ಅಂತ ಒಂದು ಗೆಸ್ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ. ಯಾಕಂತಂದ್ರೆ ಎಲ್ಲವನ್ನು ನೀವು ಓದಿನೇ ಹಾಕ್ತೀನಿ ಅಂತ ವೆರಿ ಡಿಫಿಕಲ್ಟ್. ಸಮ್ ಥಿಂಗ್ಸ್ ಯು ಹ್ಯಾವ್ ಟು ಗೆಸ್ ಇನ್ ದಿ ಎಕ್ಸಾಮ್. ಓಕೆ, ಹೀಗಾಗಿ ಇದೇನಾಗುತ್ತೆ, ಓನ್ಲಿ 2 ಹೇಳಿಕೆಗಳು ಮಾತ್ರ ಸರಿಯಾಗಿದ್ದಾವೆ. ಇದು ತಪ್ಪು, 1ನೇದು 2ನೇದು, ಇದೆರಡು ಏನಿದೆ ಸರಿಯಾಗಿದೆ. ಆಯಿತಾ? ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟಾ. PSI ಎಕ್ಸಾಮಲ್ಲಿ PSI 402 ಪರೀಕ್ಷೆನಲ್ಲಿ ಕೇಳಿರುವಂತಹ ಪ್ರಶ್ನೆ ಸ್ನೇಹಿತರೆ. ನೋಡಿ, ಇದು KEನೇ ಕಂಡಕ್ಟ್ ಮಾಡಿತ್ತಾ, ಇಲ್ಲೂ ಕೂಡ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಹೇಳಿದ್ನಲ್ವಾ. ಕ್ವಿಟ್ ಇಂಡಿಯಾ, ಭಾರತ ಬಿಟ್ಟು ತೊಲಗೆ ಏನಿದೆ ಬಹಳ ಇಷ್ಟ KEಗೆ. ಹೀಗಾಗಿ ಅದರ ಮೇಲೆ 1 ಆರ್ ಅದರ್ ವೇ ಎಕ್ಸಾಮಲ್ಲಿ, ಒಂದು ಬಿಟ್ಟು ಒಂದು ಎಕ್ಸಾಮಲ್ಲಿ ಅದರ ಮೇಲೆ ಪ್ರಶ್ನೆ ಹೆಂಗೋ ಬೇರೆ ಥರ ಕೇಳ್ತಾನೆ ಇರ್ತಾನೆ. ಅದನ್ನು ನೀವು 360 ಡಿಗ್ರಿಯಿಂದ ಚೆನ್ನಾಗಿ ಓದಿ ಇಟ್ಕೊಳ್ಳಿ, ಯಾಕಂದರೆ ಪ್ರಶ್ನೆ ಬರ್ಬೋದು ಅಲ್ವಾ. ನೋಡೋಣ, 1ನೇ ಹೇಳಿಕೆ, ಸಮಾಜವಾದಿಗಳು ಮತ್ತು ಫಾರ್ವರ್ಡ್ ಬ್ಲಾಕ್ ಸದಸ್ಯರು ಭೂಗತ ಚಟುವಟಿಕೆಗಳಲ್ಲಿ ಹೆಚ್ಚು ತೊಡಗಿಸಿಕೊಂಡರು. ಸೋಷಿಯಲಿಸ್ಟ್ ಆ್ಯಂಡ್ ಫಾರ್ವರ್ಡ್ ಬ್ಲಾಕ್ ಮೆಂಬರ್ಸ್ ಆರ್ ಇನ್ವಾಲ್ಡ್ ಇನ್ ದಿ ಅಂಡರ್ಗ್ರೌಂಡ್ ಆಕ್ಟಿವಿಟೀಸ್. ಎಸ್, ಕರೆಕ್ಟ್. ಫಾರ್ವರ್ಡ್ ಬ್ಲಾಕ್ ಯಾರ್ದಿತ್ತು? ಫಾರ್ವರ್ಡ್ ಬ್ಲಾಕ್ ಕೀವರ್ಡ್ ನೋಡಿ, ನನಗೆ ಹಿಂಟ್ ಕೊಡ್ತಾ ಇದ್ದಾನೆ. KPSC ಎಕ್ಸಾಮ್ನವರು ನನಗೆ ಹಿಂಟ್ ಕೊಡ್ತಾ ಇದ್ದಾರೆ. ಏನು ಕೊಡ್ತಾ ಇದ್ದಾರಪ್ಪ ಅಂತಂದರೆ, ಫಾರ್ವರ್ಡ್ ಬ್ಲಾಕ್ ಬಗ್ಗೆ ತಿಳ್ಕೊ. ಫಾರ್ವರ್ಡ್ ಬ್ಲಾಕ್ ಮೇಲೆ ನೆಕ್ಸ್ಟ್ ಏನಾಗ್ಬೋದು, ಪ್ರಶ್ನೆಗಳನ್ನು ನಾನು ಕೇಳ್ಬೋದು, ನೀನು ತಿಳ್ಕೊ. ಯಾರ್ದು ಫಾರ್ವರ್ಡ್ ಬ್ಲಾಕ್? ಯಾರ್ದು? ಸುಭಾಷ್ ಚಂದ್ರ ಬೋಸ್. ಯಾವಾಗ ಕಾಂಗ್ರೆಸ್ ಅಧ್ಯಕ್ಷತೆಯಿಂದ ಹೊರಗೆ ಬರ್ತಾರಲ್ವಾ, ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಾರೆ 38-39ರಲ್ಲಿ ಅಧ್ಯಕ್ಷರಾಗಿರ್ತಾರೆ. ತ್ರಿಪುರಿ ಸೆಷನು ಅಧ್ಯಕ್ಷರಾಗಿರ್ತಾರೆ. ಹೊರಗೆ ಬಂದು, ಯಾಕಂತಂದರೆ ಗಾಂಧೀಜಿಗೂ ಮತ್ತು ಸುಭಾಷ್ ಚಂದ್ರ ಬೋಸ್ರವ್ರಿಗೂ ಒಂದಿಷ್ಟು ಸೈದ್ಧಾಂತಿಕವಾಗಿ ವ್ಯತ್ಯಾಸಗಳಿರುತ್ತೆ, ಡಿಫರೆನ್ಸಸ್ ಇರುತ್ತೆ. ಅದಕ್ಕೆ ಅಲ್ಲಿ ಈ ಅಥವಾ ವಾತಾವರಣದಲ್ಲಿದ್ದರೆ ನನಗೆ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋ ಕಾರಣದಿಂದ ಅವರು ಹೊರಗೆ ಬಂದು ಈ ಫಾರ್ವರ್ಡ್ ಬ್ಲಾಕ್ ಅನ್ನುವಂತಹ ಒಂದು ಸಂಸ್ಥೆಯನ್ನು ಕಟ್ತಾರೆ. ಈ ಫಾರ್ವರ್ಡ್ ಬ್ಲಾಕು ವಿದಿನ್ ದಿ ಕಾಂಗ್ರೆಸ್, ವೆಸ್ಟ್ ಬೆಂಗಾಲಲ್ಲಿ ಕಟ್ಟುವಂಥದ್ದು, ಕಾಂಗ್ರೆಸ್ ಒಳಗಡೆನೆ ಕಟ್ಟುವಂಥದ್ದು, ಕಾಂಗ್ರೆಸ್ ಹೊರಗಡೆ ಅಲ್ಲ. ಅಧ್ಯಕ್ಷತೆನೇ ಬಿಟ್ಟಿರ್ತಾರೆ ಹೊರತು ಕಾಂಗ್ರೆಸ್ನ ಬಿಟ್ಟಿರಂಗಿಲ್ಲ ಅವರು ಆ ಮೂಮೆಂಟಲ್ಲಿ, ಆಯಿತಾ. ಸೊ ಹೀಗಾಗಿ ಫಾರ್ವರ್ಡ್ ಬ್ಲಾಕು ವಿದಿನ್ ದಿ ಕಾಂಗ್ರೆಸ್ ಎಸ್ಟಾಬ್ಲಿಷ್ ಮಾಡುವಂಥದ್ದು, ಇಲ್ಲಿ ಬೆಂಗಾಲಲ್ಲಿ ಎಸ್ಟಾಬ್ಲಿಷ್ ಮಾಡುವಂಥದ್ದು, ಆಯಿತಾ. ಆ ಆಕ್ಟಿವಿಟಿಗಳೆಲ್ಲ, ಆ ಆಕ್ಟಿವಿಸ್ಟ್ ಅಲ್ಲಿದ್ದಂಥ ಜನರು, ಸದಸ್ಯರು ಏನು ಮಾಡಿದರು, ಕ್ವಿಟ್ ಇಂಡಿಯಾ ಮೂವ್ಮೆಂಟಲ್ಲಿ ಅಂಡರ್ಗ್ರೌಂಡ್ ಆಕ್ಟಿವಿಟೀಸಲ್ಲಿ, ಭೂಗತ ಚಟುವಟಿಕೆಗಳಲ್ಲಿ ಭಾಗವಹಿಸಿದರು. ಎಸ್, ಕರೆಕ್ಟು. 1ನೇ ಸ್ಟೇಟ್ಮೆಂಟ್ ಏನಿದೆ ಸರಿಯಾಗಿದೆ, ಆಯಿತಾ. 2ನೇ ಸ್ಟೇಟ್ಮೆಂಟು, ಉಷಾ ಮೆಹ್ತಾ ಅಂಡರ್ಗ್ರೌಂಡ್ ರೇಡಿಯೋ ಇನ್ ಪುಣಾ ಅಂತ ಕೊಟ್ಟಿದ್ದಾನೆ, ಆಯಿತಾ. ನೆಕ್ಸ್ಟ್ ಇನ್ನೊಂದು ನೋಡೋಣ. ದ ಅಂಡರ್ಗ್ರೌಂಡ್ ಮೂವ್ಮೆಂಟ್ ಏಮ್ ಟು ಮೇಂಟೈನ್ ಪಬ್ಲಿಕ್ ಮಾರಲ್ ಆ್ಯಂಡ್ ಪ್ರೊವೈಡ್ ಗೈಡೆನ್ಸ್. ಎಸ್, ಕರೆಕ್ಟು. ಅಂತಂದರೆ ಸಾರ್ವಜನಿಕರ ಒಂದು ನೈತಿಕತೆಯನ್ನು ಕಾಪಾಡಬೇಕು, ಅವರಿಗೆ ಧೈರ್ಯವನ್ನು ಕೊಡಬೇಕು. ನೋಡಿ, ಇನ್ನೊಂದು ನಾವು ಮಾಡ್ತಾ ಇದ್ದೀವಿ, ನೀವು ಕೂಡ ನಿಮ್ಮ ಕೈಲಿ ಅದೇ ರೀತಿಯಲ್ಲಿ ಏನು ಮಾಡಿ ಈ ಒಂದು ಚಳುವಳಿ ಧುಮುಕಿ ಭಾಗವಹಿಸಿ ಅನ್ನುವಂಥ ಒಂದು ಸಂದೇಶವನ್ನು ಕೊಡೋ ಉದ್ದೇಶದಿಂದ ಈ ಒಂದು ಚಟುವಟಿಕೆಗಳನ್ನ ಮಾಡಾಯಿತು. ಎಸ್, ಕರೆಕ್ಟು. ಉಷಾ ಮೆಹ್ತಾ ಪೂನಾ ಅಲ್ಲ, ಇದು ಬಾಂಬೆ. ಎಲ್ಲಿ ಸ್ಟಾರ್ಟ್ ಮಾಡ್ತಾರೆ ಉಷಾ ಮೆಹ್ತಾ ಅವರು ಅಂಡರ್ಗ್ರೌಂಡ್ ರೇಡಿಯೋ?
ಬಾಂಬೆ, ಪುಣೆ ಅಲ್ಲ. ಹೇಳಿದ್ನಲ್ಲ, ಅದಕ್ಕೆ ಹೇಳ್ತಿಲ್ಲ, ಇಂಚಿಂಚಿನ್ನು ನೀವೇನು ಮಾಡಬೇಕಾಗತ್ತೆ, ಫ್ಯಾಕ್ಟ್ಸ್ಗಳನ್ನು ತಿಳ್ಕೊಬೇಕಾಗತ್ತೆ. ಏನೇ ಫ್ಯಾಕ್ಟ್ಸ್ ಬಂದ್ರೂ ಹೇಳ್ತಾ ಇದ್ದೀನಲ್ಲ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಎಷ್ಟೇ ಫ್ಯಾಕ್ಟ್ಸ್ ಬರಲಿ, ಏನೇ ಬರಲಿ, ನೀವು ಹಾಕಲೇಬೇಕು. ಯಾಕಂದರೆ ಗ್ಯಾರಂಟಿ ಕ್ವಶನ್ ಇದು, ಗ್ಯಾರಂಟಿ ಟಾಪಿಕ್, ರೈಟ್? ಇಷ್ಟು ನಾನು ಪ್ರೂಫ್ ಸಮೇತ ನಿಮಗೆ ಏನು ಮಾಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ ಅಲ್ವಾ. ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕ್ವಶನ್ನು PSI 545 ಬಂದಿರುವಂಥದ್ದು. ಓಕೆ, PSI 545 ಬಂದಿರುವಂಥದ್ದು ನೋಡಿ. ಇಲ್ಲಿನೂ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಒನ್ ಆಫ್ ದಿ ಫಾಲೋವಿಂಗ್ ಫೀಮೇಲ್ ಲೀಡರ್ಸ್ ವಾಸ್ ಬ್ರಾಡ್ಕಾಸ್ಟಿಂಗ್ ನ್ಯೂಸ್ ಥ್ರೂ ಅಂಡರ್ಗ್ರೌಂಡ್ ರೇಡಿಯೋ. ರಮಾದೇವಿ, ಮತಾಂಗಿನಿ ಹಜ್ರಾ, ಅರುಣಾ ಅಸಫ್ ಅಲಿ, ಕನಕಲತಾ ಅಂತ ಕೊಟ್ಟಿದ್ದಾರೆ. 4 ಹೆಸರನ್ನ ಕೊಟ್ಟಿದ್ದಾರೆ. ನಾವು ನೋಡಿದ್ವಿ ಆವಾಗಲೇ ಉಷಾ ಮೆಹ್ತಾ ಅಂತ ಹೇಳಿ. ಇಲ್ಲಿ ಸರಿಯಾದ ಆನ್ಸರ್, ಎಕ್ಸಾಕ್ಟ್ ಆನ್ಸರ್ ಇಲ್ಲ ನನಗೆ. ಓಕೆ, ನೀವು ಅಟೆಂಡ್ ಮಾಡಿದರೆ ಮಾತ್ರ ನನಗೆ ಸಿಗುತ್ತೆ, ಗ್ರೇಸ್ ಸಿಗುತ್ತೆ. ಬಟ್ ಅರುಣಾ ಅಸಫ್ ಅಲಿ ಕೂಡ ಏನು ಮಾಡಿದ್ರು, ನೀವೊಂದು ಗೆಸ್ಟ್ ತೊಗೊಂಡು ಹೋಗ್ಬೋದು. ಅರುಣಾ ಅಸಫ್ ಅಲಿ ಈಸ್ ಅ ಕ್ಲೋಸ್ ಫ್ರೆಂಡ್ ಆಫ್ ಉಷಾ ಮೆಹ್ತಾ. ಸೊ ಹೀಗಾಗಿ ಅವರು ಕೂಡ ಅದೊಂದು ಇದರಲ್ಲಿ ಏನು ಮಾಡಿದ್ರು, ಭೂಗತ ರೇಡಿಯೋ ಅಂದರೆ ಅಂಡರ್ಗ್ರೌಂಡ್ ರೇಡಿಯೋ ಸ್ಟೇಷನಲ್ಲಿ ಭಾಗವಹಿಸಿದ್ರು ಅಂತ ಯು ಕ್ಯಾನ್ ಗೆಸ್ ಇಟ್. ಬಟ್ ಆಸ್ ಪರ್ KE ಆನ್ಸರ್, ಅರುಣಾ ಅಸಫ್ ಅಲಿ ಈಸ್ ದಿ ಕರೆಕ್ಟ್ ಆನ್ಸರ್. ನಾನು KE ಏನು ಆನ್ಸರ್ ಕೊಟ್ಟಿದ್ದೆ ಅಲ್ವಾ, ಅದ್ರ ಮುಖಾಂತರ ಹೋಗ್ತಾ ಇದ್ದೀನಿ ನಿಮಗೆ. ಸುಮ್ಮನೆ ನಾನು ಬ್ಲಫ್ ಮಾಡಿ ಏನೋ ರ್ಯಾಂಡಮ್ ಆಗಿ ಹೋಗ್ತಾ ಇಲ್ಲ. KE ಏನು ಆನ್ಸರ್ ಕೊಟ್ಟಿದೆ ಅದ್ರ ಮುಖಾಂತರ ಹೋಗ್ತಾ ನೋಡಿ. ಕ್ವಿಟ್ ಇಂಡಿಯಾ ಮೇಲೆ ನಿಮಗೆ KE 3 ಕ್ವಶನ್ಸ್ ಕಾಣಿಸ್ತಾ, ಕಂಟಿನ್ಯೂಸ್ಸು 3 ಕ್ವಶನ್ಸು ಅಲ್ವಾ. ಸೊ ಈ ಒಂದು ನೆಕ್ಸ್ಟು, ಓಕೆ, ಯಾವುದಪ್ಪ ನೆಕ್ಸ್ಟ್ ಟಾಪಿಕ್ಕು, ರೈಟ್, ನೋಡೋಣ ಯಾವುದು. ನೆಹರು ರಿಪೋರ್ಟ್. ಓಕೆ, ನೆಹರು ವರದಿ ಅಥವಾ ನೆಹರು ರಿಪೋರ್ಟ್ ಅಂತಲೂ ಕರಿತೀವಿ. ಮೋತಿಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿರ್ತಾರೆ. ಆ ಸಮಿತಿ ಕಾನ್ಸ್ಟಿಟ್ಯೂಷನಲ್ ಕಮಿಟಿ, ಅದು ಸಾಂವಿಧಾನಿಕ ಸಮಿತಿ ಅಂತಲೂ ಕರಿಬೋದು ನಾವು ಅದನ್ನು, ಆಯ್ತಾ. ಸೊ ಆ ಒಂದು ಸಮಿತಿ ಒಂದಿಷ್ಟು ಏನು ಕೊಡುತ್ತೆ, ಶಿಫಾರಸ್ಸುಗಳನ್ನು ಕೊಡುತ್ತೆ ಸ್ನೇಹಿತರೆ. ಯಾವುದು, ಮೋತಿಲಾಲ್ ನೆಹರೂರವರ ಸಮಿತಿ ಒಂದಿಷ್ಟು ಶಿಫಾರಸ್ಸುಗಳನ್ನು ಕೊಡುತ್ತೆ. ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಯಾರು ಫ್ರೆಶರ್ ಇದ್ದೀರಿ ಅಥವಾ 1 ವರ್ಷ 2 ವರ್ಷದಿಂದ ಓದ್ತಾ ಇದ್ದೀರಲ್ವಾ, ಅರ್ಥ ಮಾಡ್ಕೊಬೇಕಾಗಿರೋದು, ಈ ಮೋತಿಲಾಲ್ ಸಮಿತಿಯನ್ನು ಯಾಕೆ ಸೆಟ್ ಮಾಡಿದ್ರು ಗೊತ್ತಾ? ವೈ ಸ್ನೇಹಿತರೆ, ಇದಕ್ಕೊಂದು ಬ್ಯಾಕ್ಗ್ರೌಂಡ್ ಇದೆ. ಐ ವಿಲ್ ಟೆಲ್ ಇನ್ ಡೀಟೇಲ್, ಆಯ್ತಾ. 1919ರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್, ಮಾಂಟೆಗೋ ಶೆಂಫೋರ್ಡ್ ರಿಫಾರ್ಮ್ಸ್ ಅಂತ ಕರಿತೀವಿ. ಹೇಗೆ 1909 ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಅಂದಲ್ವಾ, ಅದೇ ರೀತಿ 1919 ಕಾಯ್ದೆಯನ್ನ ಮಾಂಟೆಗೋ ಶೆಂಫೋರ್ಡ್ ರಿಫಾರ್ಮ್ಸ್ ಅಂತ ಕರಿತೀವಿ. ಈ ಕಾಯ್ದೆ ಬಂದ 10 ವರ್ಷಕ್ಕೆ ಅಂತಂದ್ರೆ 1929ಕ್ಕೆ ಒಂದು ಸಮಿತಿಯನ್ನ ಮಾಡಬೇಕು, ಕಾನ್ಸ್ಟಿಟ್ಯೂಷನಲ್ ಸಮಿತಿಯನ್ನು ಮಾಡಬೇಕು. ಒಟ್ಟು ಒಂದು ಸಮಿತಿಯನ್ನು ಮಾಡಬೇಕು. ಇದರಲ್ಲಿ ಏನು ಮಾಡಬೇಕು, ಇದರಲ್ಲಿ ಇರುವಂತಹ ಪ್ರಾವಿಷನ್ಸನ್ನು ರಿವ್ಯೂ ಮಾಡಬೇಕು. ಒಂದು ಸಲ ಸಮರ್ಪಕವಾಗಿ ಅದನ್ನು ತಿಳ್ಕೋಬೇಕು. ಏನಾದರೂ ಚೇಂಜಸ್ ಇದ್ದರೆ, ಏನಾದರೂ ಬದಲಾವಣೆಗಳನ್ನು ಬೇಕಿದ್ರೆ ಈ ಸಮಿತಿ ಏನು 1929ರಲ್ಲಿ 10 ವರ್ಷ ಆದಮೇಲೆ ನೇಮಿಸಿರ್ತಾರಲ್ವಾ, ಆ ಸಮಿತಿ ರೆಕಮೆಂಡೇಶನ್ನ ಕೊಡಬೇಕು ಅಂತ ಹೇಳಿ ಆಲ್ರೆಡಿ 1919 ಕಾಯ್ದೆ 1919 ಆ್ಯಕ್ಟಲ್ಲಿ ಈ ಒಂದು ಪ್ರಾವಿಷನನ್ನು ಸೇರಿಸಿರ್ತಾರೆ, ರೈಟ್. ಅವರೇ ಹೇಳಿರೋ ಹಾಗೆ ಯಾವಾಗ ಬರಬೇಕಾಗಿತ್ತು ಒಂದು ಸಮಿತಿ, 1929ಕ್ಕೆ ಬರಬೇಕಾಗಿತ್ತು. ಬಟ್ ಬ್ರಿಟಿಷರು ಏನು ಮಾಡ್ತಾರೆ, ಕುತಂತ್ರದಿಂದ ಆ ಸಮಿತಿಯನ್ನ 1927ಕ್ಕೆ ಕರ್ಕೊಂಡ್ಬರ್ತಾರೆ. ಅದೇ ಸಮಿತಿ ಹೆಸರೇನು, ಸೈಮನ್ ಕಮಿಷನ್. ಓಕೆ, ಸೈಮನ್ ಆಯೋಗ ಅಂತ ಹೇಳ್ತೀವಿ. ಸೈಮನ್ ಆಯೋಗ 1929ಕ್ಕೆ ಬರೋ ಬದಲೇ ಯಾವಾಗ ಬರುತ್ತೆ, 1927, 2 ವರ್ಷ ಮುಂಚೆನೆ ಬರುತ್ತೆ. ಅವಾಗ ನಮಗೇನು ದುಗುಡ, ನಮಗೆ ಒಂಥರ ಸಿಟ್ಟು. ಯಾಕೆ, ಏನು ಮಸಲತ್ ಮಾಡ್ತಾ ಇದ್ದಾರೆ ಇವರು, ಮತ್ತೆ ಸೇರ್ಕೊಂಡು ಏನಾದರೂ ಮಾಡ್ತಾ ಇದ್ದಾರಾ ಅಂತ ಹೇಳಿ ನಮಗೊಂದು ದುಗುಡ. ಅವಾಗ ನಾವು ಅದನ್ನ ಏನು ಮಾಡ್ತೀವಿ, ಸೈಮನ್ ಗೋ ಬ್ಯಾಕ್. ಓಕೆ, ಸೈಮನ್ ಗೋ ಬ್ಯಾಕ್. ಅದು ಯಾಕೆ ಇನ್ನೊಂದಪ್ಪ ಅಂತಂದರೆ, ನಾವು ಗೋ ಬ್ಯಾಕ್ ಅಂದಿರೋ ಮೂಲ ಉದ್ದೇಶ, 1-2 ವರ್ಷಕ್ಕಿಂತ ಮುಂಚೆನೇ ಕರೆದಿರ್ತಾರೆ. ಇನ್ನೊಂದು ರೀಸನು, ಒಬ್ಬ ಇಂಡಿಯನ್ ಈ ಸಮಿತಿಯ ಸದಸ್ಯ ಆಗಿರಂಗಿಲ್ಲ. ಒಬ್ಬರನ್ನು ಸೇರಿಸಿರಂಗಿಲ್ಲ ಈ ಸಮಿತಿನಲ್ಲಿ. ಒಬ್ಬ ಭಾರತೀಯರ, ಎಲ್ಲ ವೈಟ್ ಫೇಸಸ್, ಎಲ್ಲ ಬಿಳಿಯರೇ ಆಗಿರ್ತಾರೆ. ಭಾರತೀಯರು ಒಬ್ಬರು ಇರಂಗಿಲ್ಲ. ಓಕೆ, ಒಬ್ಬರು ಇರಂಗಿಲ್ಲ. ಅದಕ್ಕೋಸ್ಕರ ನಾವೇನು ವಿರೋಧ ಮಾಡ್ತೀವಿ, ಸೈಮನ್ ಗೋ ಬ್ಯಾಕ್, ಬರಬೇಡ ನೀನಿಲ್ಲಿ ಅಂತ ಹೇಳಿ ಘೋಷಣೆಯನ್ನ ಕೊಡ್ತೀವಿ. ಈ ಒಂದು ಸೈಮನ್ ಗೋ ಬ್ಯಾಕ್
ಅಂತ ಹೇಳಿ ಏನು ಮಾಡ್ತಾ ಇರ್ತಾರಲ್ವಾ 1927ರಲ್ಲಿ, ಇದು ಸೈಮನ್ ಗೋ ಬ್ಯಾಕ್ ಅನ್ನುವಂಥ ಒಂದು ಚಳುವಳಿ ಅಥವಾ ಒಂದು ಸ್ಟ್ರೈಕು, ಒಂದು ಹರ್ತಾಳು ಎಲ್ಲ ಮಾಡ್ತಾ ಇರ್ತಾರೆ. ಅದೇ ಮೂಮೆಂಟಲ್ಲಿ ಪಂಜಾಬಲ್ಲೂ ಕೂಡ ಇದರ ಮೇಲೆ ಚಳುವಳಿ ಆಗ್ತಾ ಇರುತ್ತೆ. ಅದೇ ಮೂಮೆಂಟಲ್ಲಿ ಯಾರು ನಮ್ಮ ಲಾಲಾ ಲಜಪತ್ ರಾಯ್, ರೆವಲ್ಯೂಷನರಿ, ಇವರು ಕ್ರಾಂತಿಕಾರಿಗಳು, ಲಾಲಾ ಲಜಪತ್ ರಾಯ್ ಅವರು ಒಂದು ಲಾಠಿ ಚಾರ್ಜ್ ಆಗುತ್ತೆ ಒಂದು ಸ್ಟ್ರೈಕಲ್ಲಿ. ಆ ಲಾಠಿ ಚಾರ್ಜಲ್ಲಿ ಲಾಲಾ ಲಜಪತ್ ರಾಯ್ ಏನ್ ಮಾಡ್ತಾರೆ, ಸತ್ತೋಗ್ತಾರೆ. ಲಾಲಾ ಲಜಪತ್ ರಾಯ್ ಏನಾಗ್ತಾರೆ, ಸತ್ತೋಗ್ತಾರೆ. ಓಕೆ, ಇದಿಷ್ಟು ನೆಹರು ರಿಪೋರ್ಟ್ ಹಿಂದೆ ಇರುವಂತಹ ಬ್ಯಾಕ್ ಗ್ರೌಂಡ್. ಯಾಕೆ ನೆಹರು ರಿಪೋರ್ಟ್ ಹೇಗೆ ಲಿಂಕ್ ಮಾಡ್ತಾ ಇದ್ದೀರಿ ಸರ್ ಅಂತಂದ್ರೆ ಸಿಂಪಲ್. ನಾವು ಇವಾಗ ಸೈಮನ್ ಗೋ ಬ್ಯಾಕ್ ಅಂತೀವಲ್ವಾ, ಅವಾಗ ಒಬ್ಬ ಬ್ರಿಟಿಷ್ ಅಧಿಕಾರಿ ಹೇಳ್ತಾನೆ, ಬ್ಲಡಿ ಇಂಡಿಯನ್ಸ್, ಭಾರತೀಯರೇ, ನಿಮಗೆ ತಾಕತ್ತಿದ್ರೆ, ಇಷ್ಟು ಗೋ ಬ್ಯಾಕ್ ಅಂತಿದ್ದೀರಾ, ಇಷ್ಟೆಲ್ಲ ಡ್ರಾಮಾ ಮಾಡ್ತಾ ಇದ್ದೀರಾ, ನಿಮಗೆ ತಾಕತ್ತಿದ್ರೆ ನಿಮ್ಮದೇ ಒಂದು ಕಾನ್ಸ್ಟಿಟ್ಯೂಷನ್, ಸಂವಿಧಾನವನ್ನು ರಚನೆ ಮಾಡಿ ತೋರಿಸಿ, ಆಗ ಒಪ್ತೀನಿ ನಿಮ್ಮ ತಾಕತ್ತನ್ನು. ನೀವು ಒಂದು ಚಳುವಳಿ ಮಾಡೋದಕ್ಕೆ, ಒಂದು ಸೈಮನ್ ಗೋ ಬ್ಯಾಕ್ ಅನ್ನೋದಕ್ಕೆ ಒಂದು ಅರ್ಥ ಇದೆ ಅಂತ ನಾನು ಒಪ್ತೀನಿ ಅಂತಾರೆ. ಅವಾಗ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಏಯ್, ನಮ್ಮ ಹತ್ರ ಸಾಕಷ್ಟು ಸ್ಕಾಲರ್ಸ್ ಇದ್ದಾರೆ, ಸಾಕಷ್ಟು ಬ್ಯಾರಿಸ್ಟರ್ಸ್ ಇದ್ದಾರೆ, ಸಾಕಷ್ಟು ಸಾಂವಿಧಾನಿಕ ತಜ್ಞರಿದ್ದಾರೆ, ಮಾಡಿ ತೋರಿಸ್ಬೇಕಲ್ವಾ, ಅಷ್ಟೇ ತಾನೇ, ಆಯಿತು ಅಂತ ಹೇಳಿ ಅವಾಗ ಮೋತಿಲಾಲ್ ನೆಹರೂರನ್ನು ಕರೆಸ್ತಾರೆ. ಮೋತಿಲಾಲ್ ನೆಹರೂರವರೇ, ನಿಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿ ಒಂದು ಕಾನ್ಸ್ಟಿಟ್ಯೂಷನ್ ಏನೇನು ಬೇಕೋ ಸಂವಿಧಾನಿಕ ಅಂಶಗಳಿಗೆ ಸಂಬಂಧಪಟ್ಟಂಥ ಒಂದು ರಿಪೋರ್ಟನ್ನು ಕೊಟ್ಬಿಡಿ, ನಮ್ಮ ತಾಕತ್ತೇನಿದೆ ಅನ್ನೋದನ್ನು ತೋರಿಸೋಣ ಅಂತ ಹೇಳಿ ಗಾಂಧೀಜಿಯವರು ಹೇಳ್ತಾರೆ. ಅವಾಗ ಮೋತಿಲಾಲ್ ನೆಹರೂರವರು ಆಯಿತು ಅಂತ ಒಪ್ಕೋತಾರೆ. ಅವಾಗ ಮೋತಿಲಾಲ್ ನೆಹರೂರವರು ಒಂದು ರಿಪೋರ್ಟನ್ನು ಏನು ಮಾಡ್ತಾರೆ, ಕೊಡ್ತಾರೆ. ಓಕೆ, ಇದೇ 1929-30 ಸಮಯದಲ್ಲಿ ರಿಪೋರ್ಟನ್ನು ಕೊಡ್ತಾರೆ. ಆ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಆ ರಿಪೋರ್ಟ್ನಲ್ಲಿ ಮೋತಿಲಾಲ್ ನೆಹರು ವರದಿಯಲ್ಲಿ ಯಾವ್ಯಾವ ಅಂಶಗಳಿದ್ವು, ಈ ಹೇಳಿಕೆಗಳು ಯಾವ್ಯಾವ್ದಿತ್ತು ಅನ್ನೋದನ್ನೇ ಇಲ್ಲಿ ಪ್ರಶ್ನೆಯಾಗಿ ಕೇಳಿದ್ದಾರೆ. ಗೊತ್ತಾಯ್ತಾ? ಇಷ್ಟು ಬ್ಯಾಕ್ಗ್ರೌಂಡ್ ಯಾಕೆ ಹೇಳಿದೆಪ್ಪ ಅಂತಂದ್ರೆ, ಸುಮ್ಮನೆ ನಾನು ಮೋತಿಲಾಲ್ ನೆಹರು ರಿಪೋರ್ಟ್ ಬಂತು, ಇದಿತ್ತು, ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಇದೇ ಇತ್ತು ಇದೇ ಇಲ್ಲ ಯಾಕೆ ಅಂತ? ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲದೆ ಯು ಕಾಂಟ್. ಓಕೆ, ನಿಮ್ಗೆ ಗೊತ್ತೇ ಆಗಲ್ಲ. ಸುಮ್ಮನೆ ನೀವು ಬ್ಲೈಂಡಾಗಿ ಕ್ವಶನ್ ಬಿಡಿಸ್ಕೊತೋ ಇದು ಮಾಡ್ಕೊಂಡು ಹೋದರೆ, ಇದನ್ನೇ ನೀವು ಫಾರ್ ಎಕ್ಸಾಂಪಲ್ ಇದು MCQನ ಬಿಡಿಸ್ತಾ ಇರ್ತೀರಾ ಅಂತ ಇಟ್ಕೊಳ್ಳಿ ಪ್ರಿವಿಯಸ್ ಇಯರ್ ಕ್ವಶನಲ್ಲಿ. ಅವಾಗ ನೀವೇನು ಮಾಡಬೇಕು, ಓ ರೈಟ್, ಮೋತಿಲಾಲ್ ನೆಹರು ರಿಪೋರ್ಟ್ ಯಾಕೆ ಬಂತು, ಸೈಮನ್ ಕಮಿಷನ್ ಬಂದಿತ್ತು, ಅವಾಗ ಚಾಲೆಂಜ್ ಮಾಡ್ತಾರೆ, ಗಾಂಧಿ ಇದು ಮಾಡ್ತಾರೆ. ಸೈಮನ್ ಕಮಿಷನ್ ಯಾಕೆ ಬೇಕಾಗಿತ್ತು, 1919 ಆ್ಯಕ್ಟಲ್ಲಿ ಏನು ಮಾಡಿದ್ರು, 10 ವರ್ಷ ಆದಮೇಲೆ ಒಂದು ಕಮಿಟಿ ಮಾಡುತ್ತೆ ಅಂತ ಹೇಳಿದರು. ಈ ರೀತಿಯಾಗಿ ನಿಮಗೆ ನೀವೇ ಒಂದು 10 ಸೆಕೆಂಡ್ಸ್ ಸಾಕಲ್ವಾ, ನೀವು ಚೆನ್ನಾಗಿ ಓದ್ಕೊಂಡಿದ್ರೆ 10 to 20 ಸೆಕೆಂಡ್ಸ್ ಸಾಕು ಜಸ್ಟ್ ಇಷ್ಟು ರೀಕಾಲ್ ಮಾಡ್ಕೊಳ್ಳೋಕ್ಕೆ ಅಲ್ವಾ. ದಿಸ್ ಇಸ್ ವೆರಿ ಎಸೆನ್ಷಿಯಲ್ ಸ್ನೇಹಿತರೆ, ತುಂಬ ಇಂಪಾರ್ಟೆಂಟು ಆಯಿತಾ. ಇಲ್ಲ ಅಂತಂದರೆ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಯು. ಓಕೆ, ಇದನ್ನು ನೋಡೋಣ ಈಗ ಈ ಕ್ವಶನ್ನ. ರೈಟ್, ಒಂದನೇ ರೆಕಮೆಂಡೇಶನ್, ಶಿಫಾರಸ್ಸು ಏನಿತ್ತು, ಭಾರತಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಡಬೇಕು ಅಂತ ಹೇಳಿ. ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಅಂತಾರೆ. ನೋ, ಯಾರು ನೆಹರು ರಿಪೋರ್ಟ್ ಓದಿದ್ದೀರಲ್ವ ಅವ್ರಿಗೆ ಗೊತ್ತಿರುತ್ತೆ. ನೋ ಅಲ್ಲ, ಏನು ಇನ್ಸ್ಟೆಡ್ ಆಫ್ ದಿಸ್ ಏನು ರೆಕಮೆಂಡ್ ಮಾಡಿರ್ತಾರೆ, ಡೊಮಿನಿಯನ್ ಸ್ಟೇಟಸ್. ಇದಕ್ಕೆ ಈ ರಿಪೋರ್ಟ್ನ ಮೊದಲು ರಿಜೆಕ್ಟ್ ಮಾಡಿದ್ದೆ ಅಥವಾ ರಿಪೋರ್ಟ್ನ ವಿರೋಧಿಸಿದ್ದೆ ಯಾರು, ಅವರ ಸ್ವಂತ ಮಗ ಜವಾಹರ್ಲಾಲ್ ನೆಹರೂರವರು ಮತ್ತು ಇನ್ನೊಬ್ಬ ಕ್ರಾಂತಿಕಾರಿ ಯಾರು, ಸುಭಾಷ್ ಚಂದ್ರ ಬೋಸ್ರವರು. ಇಬ್ಬರು ಏನು ಮಾಡ್ತಾರೆ, ಈ ರಿಪೋರ್ಟ್ನ ಫಸ್ಟ್ ವಿರೋಧಿಸ್ತಾರೆ. ನಾವು ಪೂರ್ಣ ಸ್ವರಾಜ್ ಅಂತ ಹೇಳ್ಕೊತಾ ಇದ್ದೀವಿ ಲಾಹೋರ್ ಸೆಷನ್ ಮಾಡಿ, ನೀವು ಇನ್ನೂ ಏನು ಮಾಡ್ತಾ ಇದ್ದೀರಾ, ಡೊಮಿನಿಯನ್ ಸ್ಟೇಟಸ್ ಕೊಡಿ ಅಂತ ಕೇಳ್ತಾ ಇದ್ದೀರಾ, ಇದನ್ನು ನಾನು ಖಡಾಖಂಡಿತವಾಗಿ ವಿರೋಧಿಸ್ತೀನಿ ಅಂತ ಹೇಳಿ ಅಂತಾರೆ. ಬಟ್ ಅವ್ರು ಹೇಳಿದ್ದು ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಅಲ್ಲ, ತಪ್ಪು, ಡೊಮಿನಿಯನ್ ಸ್ಟೇಟಸ್ ಅಂತ ಹೇಳಿರ್ತಾರೆ ಮೋತಿಲಾಲ್ ನೆಹರು ಅವರು. ಹೀಗಾಗಿ ಒಂದನೇ ಸ್ಟೇಟ್ಮೆಂಟ್ ತಪ್ಪು. ನೋಡಿ, ಒಂದನೇ ಸ್ಟೇಟ್ಮೆಂಟ್ ತಪ್ಪು ಅಂತ ಗೊತ್ತಾದರೆ ಈಸಿಲಿ ಯು ವಿಲ್ ಗೆಟ್ ದಿ ಆನ್ಸರ್ ಅಲ್ವಾ, ಈಸಿಲಿ ಯು ವಿಲ್ ಗೆಟ್ ದಿ ಆನ್ಸರ್. ದಿಸ್ ಇಸ್ ವಾಟ್ ಎಲಿಮಿನೇಷನ್ ಟೆಕ್ನಿಕ್. ಒಂದು ಶಿಫಾರಸ್ಸು, ಇಂಪಾರ್ಟೆಂಟ್ ಶಿಫಾರಸ್ಸು ಯಾವುದು, ಮೋತಿಲಾಲ್ ನೆಹರು ರಿಪೋರ್ಟು ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಅಂತ ಹೇಳೇ ಇಲ್ಲ. ಏನು ಹೇಳಿದ್ದಾರೆ, ಡೊಮಿನಿಯನ್ ಸ್ಟೇಟಸ್ ಕೊಡಿ ಅಂತ ಕೇಳಿದ್ದಾರೆ ಹೊರತು ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಅಲ್ಲ. ಅದು ಗೊತ್ತಿದ್ರೆ ಸಾಕು, ಯು ಕ್ಯಾನ್ ಈಸಿಲಿ ಗೆಟ್ ದಿ ಆನ್ಸರ್. ನಿಮಗೆ ಈಸಿಯಾಗಿ ಏನು ಸಿಕ್ತು, ಪ್ರಶ್ನೆಗೆ ಉತ್ತರ ಸಿಕ್ತು. ಇದು ತಪ್ಪು. ಹೀಗಾಗಿ ಎಲ್ಲಿಲ್ಲ ತೆಗೆದಾಕ್ಬಿಡಿ, ಬಿ ಮತ್ತು ಸಿ ಕರೆಕ್ಟು ಅಲ್ವಾ. ಬಿ ಏನು ಹೇಳುತ್ತೆ, ಅಲ್ಪಸಂಖ್ಯಾತರಿಗೆ ಸ್ಥಾನಗಳ ಮೀಸಲಾತಿಗೆ ಜಂಟಿ ಮತದಾರರು, ಜಾಯಿಂಟ್ ಎಲೆಕ್ಟರೇಟ್ ಫಾರ್ ರಿಸರ್ವೇಷನ್ ಆಫ್ ಸೀಟ್, ಜಾಯಿಂಟ್ ಎಲೆಕ್ಟರೇಟ್, ಪ್ರತ್ಯೇಕ ಮತದಾನ ಬೇಡ, ಸಪರೇಟ್ ಎಲೆಕ್ಟರೇಟ್. 1909 ಆಕ್ಟ್, ಮಿಂಟೋ ಮಾರ್ಲೆ ರಿಫಾರ್ಮ್ಸ್, ಪ್ರತ್ಯೇಕ ಮತದಾನ ವ್ಯವಸ್ಥೆ, ಕೋಮು ಮತದಾನ ವ್ಯವಸ್ಥೆ ಮುಸ್ಲಿಮ್ಸ್ಗೆ ಕೊಟ್ಟಿದ್ರಲ್ವಾ, ಆ ರೀತಿ ಬೇಡ, ಅದನ್ನು ಜಾಯಿಂಟ್ ಎಲೆಕ್ಟರೇಟ್ ಆಗಿ ಮಾಡಿ, ಜಂಟಿಯಾಗಿ ಮಾಡಿ ಅಂತ ಹೇಳ್ತಾರೆ. ಎಸ್ ಕರೆಕ್ಟ್. ಪ್ರೊವಿಷನ್ ಆಫ್ ಫಂಡಮೆಂಟಲ್ ರೈಟ್ಸ್,
ಟು ದಿ ಪೀಪಲ್ ಇನ್ ದಿ ಕಾನ್ಸ್ಟಿಟ್ಯೂಷನ್. ಎಸ್, ಇದೇ ಅಂಶವನ್ನು ನಮ್ಮ ಮೂಲ ಸಂವಿಧಾನದಲ್ಲೂ ಕೂಡ ನಾವೇನು ಮಾಡಿದ್ದೀವಿ, ಫಂಡಮೆಂಟಲ್ ರೈಟ್ಸ್ ಇರಬೇಕು ಅನ್ನುವಂಥ ಒಂದು ಅಂಶವನ್ನು ಕೂಡ ಇಟ್ಕೊಂಡಿದ್ದೀವಿ. ಬಟ್ ಮೂಲತಃ ಫಂಡಮೆಂಟಲ್ ರೈಟ್ಸ್ ಯಾವ್ದ್ಯಾವ್ದಿದೆ ಅದನ್ನು ತೆಗೆದುಕೊಂಡಿದ್ದು USA. ಬಟ್ ಇರಬೇಕು ಅನ್ನೋಂಥ ಅಂಶ ಮೋತಿಲಾಲ್ ನೆಹರು ಅವರು ಆವಾಗಲೇ ಹೇಳಿದರು ಅಲ್ವಾ. ಇದು ಕೂಡ ನಮಗೊಂದು ಪ್ರೇರಣೆ ಅಂತ ಹೇಳ್ಬೋದು ಸಂವಿಧಾನ ರಚನೆ ಮಾಡಿದ್ದಕ್ಕೆ ಅಲ್ವಾ. ಸೊ ಹೀಗಾಗಿ ಬಿ ಮತ್ತು ಸಿ ಏನಿದೆ ಕರೆಕ್ಟ್ ಆನ್ಸರ್. ರೈಟ್. ನೆಕ್ಸ್ಟ್ ನೋಡಿ, ಸ್ವದೇಶಿ ಮೂಮೆಂಟ್, ಹೈ ಯೀಲ್ಡಿಂಗ್ ಟಾಪಿಕ್. ಇದು ಕೂಡ ಏನಾಗುತ್ತೆ, ರೀಸೆಂಟ್ ಎಕ್ಸಾಮಲ್ಲಿ ಕೊಟ್ಟಿದ್ದಾರೆ, ಬಟ್ ನಾನು ಯಾವ ಎಕ್ಸಾಮಲ್ಲಿ ಮೆನ್ಷನ್ ಮಾಡಿಲ್ಲ, ಸಾರಿ, ಮಿಸ್ ಆಗಿದೆ ಅದು. ಆಯಿತಾ. ಸ್ವದೇಶಿ ಚಳುವಳಿ ಬ್ಯಾಕ್ಗ್ರೌಂಡ್ ಅಗೇನ್ ಆ್ಯಸ್ ಯೂಶುವಲ್, ಹೇಗೆ ಬೇರೆ ಬೇರೆ ಪ್ರಶ್ನೆಗಳಿಗೆ ಒಂದು ಬ್ಯಾಕ್ಗ್ರೌಂಡ್ ಹೇಳಿದೆ, ಈ ಪ್ರಶ್ನೆಗೂ ಕೂಡ ಒಂದಿಷ್ಟು ಬ್ಯಾಕ್ಗ್ರೌಂಡನ್ನು ನಾನು ಹೇಳಲೇಬೇಕಾಗತ್ತೆ ಸ್ನೇಹಿತರೆ. ಸುಮ್ಮನೆ ನಾನು ಉದ್ದಕ್ಕೂ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋದರೆ ಯೂಸ್ ಇಲ್ಲ ಅಲ್ವಾ. ಸ್ವದೇಶಿ ಮೂಮೆಂಟ್ ಯಾವುದು? ಸ್ವದೇಶಿ ಮೂಮೆಂಟ್ನ ಆಫ್ಟರ್ ಎಫೆಕ್ಟ್ ಅಲ್ಲ, ಸ್ವದೇಶಿ ಚಳುವಳಿ ನಂತರದಲ್ಲಿ ಪರಿಣಾಮ ಆಗಿಲ್ಲ ಇವು 4ರಲ್ಲಿ ಅಂತ ಕೇಳ್ತಾ ಇದ್ದಾರೆ. ಯಾವ್ದು ಅಲ್ಲ? ಫಸ್ಟ್ ಸ್ವದೇಶಿ ಚಳುವಳಿ ಯಾಕೆ ಆಯಿತು ಅನ್ನೋದು ತಿಳ್ಕೋಬೇಕಾಗತ್ತೆ ಸ್ನೇಹಿತರೆ, ಬಹಳ ಇಂಪಾರ್ಟೆಂಟ್. ಲಾರ್ಡ್ ಕರ್ಜನ್ ಅನ್ನುವಂತಹ ಬ್ರಿಟಿಷ್ ವೈಸ್ ರಾಯ್ ಇರ್ತಾರೆ. ಯಾರು? ಲಾರ್ಡ್ ಕರ್ಜನ್. ಲಾರ್ಡ್ ಕರ್ಜನ್ ಅನ್ನುವಂಥ ಬ್ರಿಟಿಷ್ ವೈಸ್ ರಾಯ್ ಇರ್ತಾನೆ. 1905ರಲ್ಲಿ ಏನು ಮಾಡ್ತಾರೆ, ಒಂದು ಘೋಷಣೆಯನ್ನು ಕೊಡ್ತಾನೆ. ನಾನು ಬೆಂಗಾಲ್ ಪಾರ್ಟಿಷನ್ನ ಮಾಡ್ತಾ ಇದ್ದಾನೆ, ಬೆಂಗಾಳನ್ನ ವಿಭಜನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಬೆಂಗಾಳನ್ನ ವಿಭಜನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಹೆಂಗೆ ವಿಭಜನೆ? ಒಂದು ವೆಸ್ಟ್ ಬೆಂಗಾಲ್, ಈಗಿನ ವೆಸ್ಟ್ ಬೆಂಗಾಲ್, ಇನ್ನೊಂದು ಈಸ್ಟ್ ಬೆಂಗಾಲ್ ಅಂದ್ರೆ ಈಗಿನ ಬಾಂಗ್ಲಾದೇಶ್. ಓಕೆ, ವೆಸ್ಟ್ ಬೆಂಗಾಲ್ ಮತ್ತೆ ಈಸ್ಟ್ ಬೆಂಗಾಲ್ ಅಂತ ನಾನು ಡಿವೈಡ್ ಮಾಡ್ತಾ ಇದ್ದೀನಿ. ಇವ್ರು ಕೊಡೋ ಕಾರಣ ಏನು ಗೊತ್ತಾ, ಯಾಕೆ ಡಿವೈಡ್ ಮಾಡ್ತಾ ಇದ್ದಾರೆ ಅಂತ? ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್. ಬೆಂಗಾಲ್ ರೀಜನ್ ತುಂಬಾ ದೊಡ್ಡದಿದೆ, ಅದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ ಸಲುವಾಗಿ, ಆಡಳಿತಾತ್ಮಕವಾಗಿ ನಮಗೆ ಇನ್ನೂ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಬೆಂಗಾಲನ್ನು ಡಿವೈಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಬೆಂಗಾಲ್ ವಿಭಜನೆಯನ್ನು ಮಾಡ್ತಾನೆ. ಬಟ್ ನಮಗೇನು ಭಾವನೆ, ವೆಸ್ಟ್ ಬೆಂಗಾಲಲ್ಲಿ ಜಾಸ್ತಿ ಯಾರಿದ್ದಾರೆ? ಹಿಂದೂಗಳಿದ್ದಾರೆ. ಈಸ್ಟ್ ಬೆಂಗಾಲಲ್ಲಿ ಯಾರಿದ್ದಾರೆ? ಮುಸ್ಲಿಮ್ಸ್ ಇದ್ದಾರೆ. ಹಿಂದೂಗಳು ಇಲ್ಲಿ ಬೆಂಗಾಲಿ ಮಾತಾಡುವಂಥವ್ರು ಇದ್ದಾರೆ, ಇಲ್ಲಿ ಜಾಸ್ತಿ ಉರ್ದು ಮಾತಾಡುವಂತಿದ್ದಾರೆ. ಇವರು ಭಾಷೆ ಮತ್ತು ಧರ್ಮದ ಆಧಾರದ ಮೇಲೆ ಏನು ಮಾಡ್ತಾ ಇದ್ದಾರೆ, ನಮ್ಮನ್ನು ಡಿವೈಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮಲ್ಲಿ ಒಂದು ಭಾವನೆ ಹುಟ್ಟುಕೊಳ್ಳುತ್ತೆ. ಆ ಹುಟ್ಟುಕೊಂಡಿದ್ದ ಪರಿಣಾಮವಾಗಿಯೇ ಈ ಬೆಂಗಾಳ ವಿಭಜನೆಯನ್ನು ಮಾಡ್ತಾ ಇದ್ದೀರಲ್ವಾ, ಇದಕ್ಕೆ ಒಂದು ಚಳುವಳಿಯನ್ನು ನಾವು ಮಾಡಲೇಬೇಕು ಅಂತ ಹೇಳಿ ಬೆಂಗಾಳಲ್ಲೇ ಪ್ರಥಮವಾಗಿ ಹುಟ್ಟುವಂಥ ಚಳುವಳಿನೇ ಯಾವುದು? ಸ್ವದೇಶಿ ಚಳುವಳಿ, ಸ್ವದೇಶಿ ಮೂಮೆಂಟ್ ಅಂತ ಹೇಳ್ತೀವಿ ಸ್ನೇಹಿತರೆ. ಓಕೆ, ಈ ಸ್ವದೇಶಿ ಚಳುವಳಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೇವಾಗ 1905ರ ಬನಾರಸ್ ಸೆಷನ್ ಗೋಪಾಲಕೃಷ್ಣ ಗೋಖಲೆ ಅವರು ಏನಾಗಿರ್ತಾರೆ, ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಆ ಪ್ರಶ್ನೆನೂ ಬಂದಿದೆ, ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಆಯ್ತಾ? ಅವಾಗ ಏನು ಮಾಡ್ತಾರೆ, ಸ್ವದೇಶಿ ಚಳುವಳಿ ಮಾಡ್ತಾರೆ. ಏನು ಸ್ವದೇಶಿ ಚಳುವಳಿ ಅಂತಂದ್ರೆ, ಸ್ವದೇಶಿ ಬಟ್ಟೆಗಳನ್ನು ಧರಿಸುವಂಥದ್ದು, ಸ್ವದೇಶಿ ಎಜುಕೇಶನ್ ಅಂತಂದ್ರೆ ನ್ಯಾಷನಲ್ ಎಜುಕೇಶನ್, ರಾಷ್ಟ್ರೀಯ ಶಿಕ್ಷಣಕ್ಕೆ ಒತ್ತನ್ನು ಕೊಡುವಂಥದ್ದು. ಅವಾಗಲೇ ಹಾಡ್ತಾರೆ, ಅವಾಗಲೇ ಅಮರ್ ಸೋನ್ ಬಾಂಗ್ಲಾ ಅಂತ ಹೇಳಿ ರವೀಂದ್ರನಾಥ್ ಟ್ಯಾಗೋರ್ ಅವರು, ಈಗಿನ ಬಾಂಗ್ಲಾದೇಶದ ಅದು ಇದಾಗಿರುತ್ತೆ, ಏನಾಗಿದೆ, ರಾಷ್ಟ್ರಗೀತೆ ಆಗಿದೆ. ಅಮರ್ ಸೋರ್ ಬಾಂಗ್ಲಾ ಅಂತ ಹೇಳಿ ಒಂದು ಗೀತೆಯನ್ನು ಕೊಡ್ತಾರೆ. ನಾವೆಲ್ಲರೂ ಒಂದು, ನಮ್ಮನ್ನು ಯಾಕೆ ಬೇರೆ ಬೇರೆ ಮಾಡ್ತಿದ್ದೀರಾ ಅನ್ನುವಂಥದ್ದು. ರಾಖಿ ಕಟ್ತಾರೆ ಒಬ್ರಿಗೊಬ್ರು, ನಾವೆಲ್ಲರೂ ಒಂದು ಅಂತ, ನಾವೆಲ್ಲ ಅಣ್ಣ ತಮ್ಮಂದರು ಅಂತ ಹೇಳಿ ತೋರಿಸ್ಕೋಬೇಕು ಅಂತ ಹೇಳಿ, ಅದು ಒಂದು. ಆಮೇಲೆ ಇಲ್ಲಿ ಒಂದೇ ಮಾತರಂ ಗೀತೆ ಘೋಷ ವಾಕ್ಯವಾಗಿ ಮೊಳಗು ಹೋಗುತ್ತೆ. ಅದಕ್ಕೆ ಈ ಒಂದು ಚಳುವಳಿಗೆ ಏನಂತ ಕರೀತಾರೆ, ಒಂದೇ ಮಾತರಂ ಮೂಮೆಂಟ್, ಒಂದೇ ಮಾತರಂ ಚಳುವಳಿ ಅಂತನೂ ಏನು ಕರೀತಾರೆ, ಈ ಒಂದು ಸ್ವದೇಶಿ ಚಳುವಳಿಗೆ ಕರೀತಾರೆ. ಸ್ವದೇಶಿ ಮೂಮೆಂಟ್ಗೆ ಒಂದೇ ಮಾತರಂ ಮೂಮೆಂಟ್ ಅಂತನೂ ಕರೀತಾರೆ, ಒಂದೇ ಮಾತರಂ ಚಳುವಳಿ ಅಂತನೂ ಕರೀತಾರೆ. ಆಯ್ತಾ? ಈ ಚಳುವಳಿ ಆದ್ಮೇಲೆ ಏನಾಯ್ತು ಎಫೆಕ್ಟು ಅಂತ ಕೇಳಿದಾರೆ. ಬಟ್ ಅದರಲ್ಲಿ ಯಾವುದಲ್ಲ, 4 ಎಫೆಕ್ಟ್ ಆಗಿದೆ, ಈ 4ರಲ್ಲಿ ಯಾವುದೋ ಒಂದು ತಪ್ಪಿದೆ, ಆ ಎಫೆಕ್ಟ್ ಆಗಿಲ್ಲ, ಆ ಒಂದು ಪರಿಣಾಮ ಬೀರಿಲ್ಲ ಸ್ವದೇಶಿ ಚಳುವಳಿ ಆದ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಆಯ್ತಾ? ಒಂದನೇದು, ಇಟ್ ಗೇವ್ ಗ್ರೇಟ್ ಡೀಲ್ ಆಫ್ ಎನ್ಕರೇಜ್ಮೆಂಟ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್. ಭಾರತೀಯ ಕೈಗಾರಿಕೆಗಳ ಹೆಚ್ಚಿನ ಒತ್ತು. ಎಸ್, ಸ್ವದೇಶಿ, ಇಂಡಿಯನ್ ಮೇಡ್, ಮೇಡ್ ಇನ್ ಇಂಡಿಯಾ ಅಲ್ವಾ, ಸೆಲ್ಫ್ ರಿಲಯನ್ಸ್, ಆತ್ಮನಿರ್ಭರ ಭಾರತ, ವರ್ಲ್ಡ್ ಚೇಂಜ್. ಅವಾಗಲೇ ಹೇಳ್ತಾ ಇದ್ದೀವಿ ಸ್ವದೇಶಿ ಅಂತ ಹೇಳಿ. ಈಗ ನಾವು ಭಾಷೆನ ಚೇಂಜ್ ಮಾಡಿರ್ಬೋದು, ಆ ಪದಗಳು ಚೇಂಜ್ ಮಾಡಿದೀವಿ ಅಷ್ಟೇ. ಸ್ವದೇಶಿ ಅನ್ನೋದು, ಆತ್ಮನಿರ್ಭರ ಭಾರತ ಅನ್ನೋದು ಅವಾಗಲೇ ಇತ್ತು ಅಲ್ವಾ, ಅವಾಗಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ, ಅದನ್ನು ಹೊಸದೇನಲ್ಲ ಅದು ಅಲ್ವಾ. ಸೊ ಒಂದನೇದು ಕರೆಕ್ಟು. ಇದು ವಿದೇಶಗಳಲ್ಲಿ ಭಾರತೀಯ ಸರಕುಗಳಿಗೆ ಮಾರುಕಟ್ಟೆಯನ್ನು ಸೃಷ್ಟಿಸಿದ್ದು ಗೊತ್ತಿಲ್ಲ. ರಾಷ್ಟ್ರೀಯತಾವಾದಿ
ಕಾವ್ಯ, ಗದ್ಯ ಮತ್ತು ಪತ್ರಿಕೋದ್ಯಮದ ಹೂ ಬಿಡುವಿಕೆ ಕಂಡು ಬಂದಿತ್ತು. ಅಂದರೆ ದೇರ್ ವಾಸ್ ಫ್ಲವರಿಂಗ್ ಆಫ್ ದಿ ನ್ಯಾಷನಲಿಸ್ಟ್ ಪೊಯೆಟ್ರಿ, ಪ್ರೋಸ್ ಅಂಡ್ ಜರ್ನಲಿಸಮ್. ಎಸ್, ಇವಾಗಲೇ ಹುಟ್ಟಿಕೊಂಡಿದ್ದಂಥ ಯಾರು? ಕ್ರಾಂತಿಕಾರಿಗಳು. ಕ್ರಾಂತಿಕಾರಿಗಳ ಜರ್ನಲ್ಸ್, ಕ್ರಾಂತಿಕಾರಿಗಳ ಗೀತೆಗಳು, ಕ್ರಾಂತಿಕಾರಿಗಳ ನ್ಯೂಸ್ ಪೇಪರ್ಸ್ ಎಲ್ಲ ಹುಟ್ಟಿಕೊಂಡಿದ್ದಂಥದ್ದು ಈ ಒಂದು ಚಳುವಳಿಯ ಮುಖ್ಯ ಭಾಗವಾಗಿ. ಎಸ್, ಅದು ಎಫೆಕ್ಟ್ ಆಯಿತು. ಕರೆಕ್ಟ್. ಓಕೆ, ಇದು ಕರೆಕ್ಟ್. ಇದು ಗೊತ್ತಿಲ್ಲ ನನಗೆ, ನೋಡೋಣ ಆಯ್ತಾ. ನ್ಯಾಷನಲ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ವೆರಾಸ್ ಲಿಟ್ರಸಿ, ಟೆಕ್ನಿಕಲ್ ಅಂಡ್ ಫಿಸಿಕಲ್ ಎಜುಕೇಶನ್ ವಾಸ್ ಇಂಪಾರ್ಟೆಂಟ್ ವೇರ್ ಓಪನ್ಡ್. ಎಸ್, ಹೇಳಿದ್ನಲ್ವಾ. ಸಾಹಿತ್ಯ, ತಾಂತ್ರಿಕ ಮತ್ತು ದೈಹಿಕ ಶಿಕ್ಷಣವನ್ನು ನೀಡಲಾಗುತ್ತಿದ್ದ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಗಳು ಅಂತ ಎಲ್ಲ ಹೇಳಿದ್ನಲ್ಲ. ನ್ಯಾಷನಲ್ ಎಜುಕೇಶನ್, ಸ್ಥಳೀಯ ಶಿಕ್ಷಣ ಸಂಸ್ಥೆಗಳಿಗೆ ಏನು ಮಾಡಿದ್ವಿ? ಹೆಚ್ಚಿನ ಒತ್ತನ್ನು ಕೊಟ್ವಿ ಸ್ನೇಹಿತರೆ. ಹೆಚ್ಚಿನ ಒತ್ತನ್ನು ಏನು ಮಾಡಿದ್ವಿ? ಕೊಟ್ವಿ. ದಿಸ್ ವಾಸ್ ಕರೆಕ್ಟ್. ಬಟ್ ನೋಡಿ, ವಿದೇಶಗಳಲ್ಲಿ ಭಾರತೀಯ ಸರಕುಗಳಿಗೆ ಹೇಗೆ ಮಾರುಕಟ್ಟೆ ಸೃಷ್ಟಿಯಾಗಕ್ಕೆ ಸಾಧ್ಯ? ಜಸ್ಟ್ ಅವಾಗಲೇ ಸ್ಟಾರ್ಟ್ ಆಗಿತ್ತು ನಮ್ಮ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸು, ಏನೋ ಸೆಲ್ಫ್ ರಿಲಯನ್ಸು. ನಾವು ಮಾಡೋ ಕ್ಲಾತನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು, ಬೇರೆ ಬೇರೆ ಪ್ರೊಡಕ್ಟ್ಸನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು. ಅವಾಗಲೇ ಸ್ಟಾರ್ಟ್ ಆಗಿತ್ತು. ಅಷ್ಟು ಜಲ್ದಿ ನಾವು ವಿದೇಶಗಳಲ್ಲಿ ಮಾರುಕಟ್ಟೆ ಸೃಷ್ಟಿಸ್ತು ಅಂತ ಹೇಳೋಕ್ಕಾಗತ್ತಾ? ಅಲ್ಲ ಅಲ್ವಾ. ಹೀಗಾಗಿ ಇದು ತಪ್ಪು. ಈ ಎಫೆಕ್ಟ್ ಆಗಿಲ್ಲ, ಇಮಿಡಿಯೇಟ್ ಎಫೆಕ್ಟ್ ಆಗಿಲ್ಲ. ಮೇ ಬಿ ಲೇಟರ್ ವರ್ಸ್ ಆಗಿರ್ಬೋದು, ಲೇಟಾಗಿ, ಬಟ್ ಅದಂತೂ ತಪ್ಪು. ರೈಟ್. ಸೊ ಹೀಗಾಗಿ ಆನ್ಸರ್ ಬಿ. ಇಲ್ಲಿ ನೋಡಿ, ಹೇಳಿದ್ನಲ್ವಾ ನಾನು, ಇಂಪಾರ್ಟೆಂಟ್ ಸೆಷನ್ ನೋಡಿ. ಯಾವ್ಯಾವು ಚಳುವಳಿಗೆ ಸಂಬಂಧಪಟ್ಟಂತೆ, ಈಗ ಸ್ವದೇಶಿ ಚಳುವಳಿ ಆಗುತ್ತೆ, ಹೋಮ್ ರೂಲಿಗೆ ಆಗುತ್ತೆ, ಆಮೇಲೆ ಕರಾಚಿ ಸೆಷನ್ ಆಗುತ್ತೆ, ಲಾಹೋರ್ ಸೆಷನ್ ಆಗುತ್ತೆ, ಗಯಾ ಸೆಷನ್ ಆಗುತ್ತೆ, ತಿರುಪುರಿ ಸೆಷನ್ನು, ಹರಿಪುರ ಸೆಷನ್ನು, ಬಾಂಬೆ ಸೆಷನ್ನು ಫಸ್ಟ್ ಸೆಷನ್ ಆಗುವಂಥದ್ದು. ಸೊ ಈ ರೀತಿ ಒಂದಿಷ್ಟು ಸೂರತ್ ಸೆಷನ್ನು, ಒಂದು 10 ಸೆಷನ್ ಇದಾವೆ ಸ್ನೇಹಿತರೆ. ಒಂದು 10 ಸೆಷನ್, 10 ಕಾಂಗ್ರೆಸ್ ಸಮಾವೇಶಗಳು ನೀವು ಬಾಯಿಟ್ ಹೊಡಿಲೇಬೇಕು. ಅವೇ ಒನ್ ಆರ್ ಅದರ್ ವೇ ರಿಪೀಟ್ ಆಗಿದ್ದಾವೆ. ಅದು ಬಿಟ್ಟರೆ ಎಕ್ಸ್ಟ್ರಾ ಥಿಂಗ್ಸ್ಗಳು ಅಷ್ಟಾಗಿ ಏನಾಗಿಲ್ಲ, ಬಂದಿಲ್ಲ. ಓಕೆ, ಯಾರು ಒಂದೆರಡು ಸಲ ಓದಿದ್ದೀರಲ್ವಾ, ನಾನು ಹೇಳೋದು ಅರ್ಥ ಆಗ್ತಾ ಇರುತ್ತೆ. ಫ್ರೆಷರ್ಸಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ನಾನು ಹೇಳೋದು ಆಲ್ಮೋಸ್ಟ್ ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಏನಿದೆ. ನ್ಯಾಷನಲ್ ಕಾಂಗ್ರೆಸ್ ಟುಕ್ ಅಪ್ ದಿ ಸ್ವದೇಶಿ ಕಾಲ್. ಅಂದರೆ ಒಂದು ಸ್ವದೇಶಿ ಚಳುವಳಿಯನ್ನು ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದು ಯಾವ ಸೆಷನ್? 1905 ಸೆಷನ್ ಆಗುತ್ತೆ, ಬನಾರಸಲ್ಲಿ ಆಗುತ್ತೆ. ಅವಾಗಲೇ ಹೇಳಿದೆ, ಯಾರಂತ ಹೇಳಿದೆ? ಗೋಪಾಲಕೃಷ್ಣ ಗೋಖಲೆ ಅವರ ಅಧ್ಯಕ್ಷತೆಯಲ್ಲಿ ಆಗುತ್ತೆ. ಅವಾಗ ಎಂಡೋರ್ಸ್ ಮಾಡ್ತಾರೆ, ಅದನ್ನು ಒಪ್ತಾರೆ. ಎಸ್, ಮಾಡೋಣ, ಸ್ವದೇಶಿ ಚಳುವಳಿ ಮಾಡೋಣ ಅಂತ ಹೇಳಿ ಅದನ್ನು ಒಪ್ಪುವಂಥದ್ದು. ನೆನ್ಪಿಡಿ ಸ್ನೇಹಿತರೆ, ಇಂಪಾರ್ಟೆಂಟು. ರೈಟ್. ಸೊ ಮಿಕ್ಕಿದೆಲ್ಲ ಹೇಳಿದ್ದೀನಿ ಇನ್ಫಾರ್ಮೇಷನ್ ನಿಮ್ಗೆ ಆಲ್ರೆಡಿ. ಈಗ ನೋಡಿ, ಒಂದಿಷ್ಟು ಇಂಪಾರ್ಟೆಂಟ್ ಪರ್ಸನ್ಸ್ ಆ್ಯಂಡ್ ದೇ ಆರ್ ಇಂಪಾರ್ಟೆಂಟ್ ಆರ್ಗನೈಜೇಷನ್ಸ್ ಹೇಳಿದ್ನಲ್ವಾ. ಇವೆಲ್ಲ ಆರ್ಗನೈಜೇಷನ್ಸ್ನ ನೀವು ಅಲ್ಲಲ್ಲಿ ಓದ್ತಾ ಇರಬೇಕಾದ್ರೆ ಏನಾಗುತ್ತೆ, ಈ ಎಲ್ಲ ಆರ್ಗನೈಜೇಷನ್ಸ್ಗಳನ್ನು ನೀವೇನು ಮಾಡ್ತೀರಾ, ಅಲ್ಲಲ್ಲಿ ಕಲಿತೀರಾ ಓದ್ಬೇಕಾದ್ರೆ. ಇವೆಂಟ್ ವೈಸ್ ನಾನು ಏನು ಪಾರ್ಟ್ ವೈಸ್ ಹೇಳಿದೆ, ಒಂದು 4 ಪಾರ್ಟಲ್ಲಿ ಓದಿ ಮಾಡರ್ನ್ ಇಂಡಿಯಾ ಅಂತ. ಆ ಪಾರ್ಟಲ್ಲಿ ಓದ್ಬೇಕಾದ್ರೆ ಇವೆಲ್ಲವೂ ಕವರ್ ಆಗುತ್ತೆ ನಿಮ್ಗೆ ಅಲ್ಲಲ್ಲೇ. ಆಯಿತಾ. ಒಂದನೇದ್ದು ಎ ಓ ಹ್ಯೂಮ್ ಇದೆ. ಎರಡನೇದ್ದು ಮದನ್ ಮೋಹನ್ ಮಾಳ್ವಿಯಾ. ಮೂರನೇದು ಆನಿ ಬೆಸೆಂಟ್. ನಾಲ್ಕನೇದು ಸುಭಾಷ್ ಚಂದ್ರ ಬೋಸ್. ಓಕೆ, ನನಗೆ ಹೇಳಿ, ಎ ಓ ಹ್ಯೂಮ್ ಏನು ಮಾಡ್ತಾರೆ? ಕಾಂಗ್ರೆಸ್ ಸ್ಥಾಪನೆಗೆ ಒಂದು ಅಡಿಗಲ್ಲನ್ನು ಹಾಕ್ತಾರೆ. ಎ ಓ ಹ್ಯೂಮೇ ಕುತ್ಕೊಂಡು ಮಾಡುವಂಥದ್ದು. ಬಟ್ ಅಧ್ಯಕ್ಷತೆ ವಹಿಸಿರಲಿಲ್ಲ. ಬಿಹೈಂಡ್, ಓಕೆ, ಕಿಂಗ್ ಮೇಕರ್ ಅಂತ ಕರಿಬೋದು ಬೇಕಾರೆ. ಬಿಹೈಂಡ್ ಕಾಂಗ್ರೆಸ್ ಹಿಂದಿನ ಒಂದು ಪರದೆಯಲ್ಲಿ ಕೆಲಸ ಮಾಡಿದಂಥದ್ದು. ಕಾಂಗ್ರೆಸ್ ಹುಟ್ಟಕ್ಕೆ ಬಿಹೈಂಡ್ ಕೆಲಸ ಮಾಡಿರುವಂಥದ್ದು ಯಾರೋ? ಎ ಓ ಹ್ಯೂಮ್. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಕರಿಬೋದು. ಆಯ್ತಾ. ಮದನ್ ಮೋಹನ್ ಮಾಲ್ವಿಯಾ ಬನಾರಸ್ ಹಿಂದೂ ಯೂನಿವರ್ಸಿಟಿ ಸ್ಥಾಪನೆಗೆ ಒಂದು ಅವರ ಕೊಡುಗೆ ತುಂಬ ಇದೆ. ಎಸ್, ಕರೆಕ್ಟು. ಆನಿ ಬೆಸೆಂಟ್ ಹೇಳಿದ್ನಲ್ವ, ಹೋಮ್ ರೂಲ್ ಲೀಗು 2 ಥರ ಆಗುತ್ತೆ ಭಾರತದಲ್ಲಿ. ಅವಾಗ ಹೇಳಿದೆ, ಒಂದು ತಿಲಕರ ಒಂದು ನೇತೃತ್ವದಲ್ಲಿ, ಒಂದು ಆನಿ ಬೆಸೆಂಟರ ನೇತೃತ್ವದಲ್ಲಿ. ಇದು ಇಂಪಾರ್ಟೆಂಟು. ಹೋಮ್ ರೂಲ್ ಲೀಗ್ ನೋಡಿ, ಹೋಮ್ ರೂಲ್ ಲೀಗ್ ಈಸ್ ಆಲ್ಸೋ ಹೈ ಈಲ್ಡಿಂಗ್ ಟಾಪಿಕ್. ಇದ್ರ ಮೇಲೆ ಪ್ರಶ್ನೆಗಳು ಬಂದಿದ್ದಾವೆ. ಆಯಿತಾ. ನೆಕ್ಸ್ಟು ಸುಭಾಷ್ ಚಂದ್ರ ಬೋಸ್ ಆಜಾದ್ ಹಿಂದ್ ಫೌಜ್ ಅಂತ ಕರಿತೀವಿ. ಅಥವಾ ಇದಕ್ಕೆ ಇನ್ನೊಂದು ಹೆಸರಿದೆ, ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಕರಿತೀವಿ. ಎಷ್ಟು ಜನಕ್ಕೆ ಇಂಡಿಯನ್ ನ್ಯಾಷನಲ್ ಆರ್ಮಿನ ಸ್ಥಾಪನೆ ಮಾಡಿದ್ದು ಅಂತಂದ್ರೆ ಯಾರಂತ ಅಂತಾರೆ ಅಂದರೆ ಈಗಲೂ ಸುಭಾಷ್ ಚಂದ್ರ ಬೋಸ್ ಅಂತಾರೆ. ಅಲ್ಲ, ಸುಭಾಷ್ ಚಂದ್ರ ಬೋಸ್ ಅದನ್ನ ಕೈ ಎತ್ಕೋತಾರೆ. ಅದನ್ನ ಇನ್ನಿಷ್ಟು ಏನು ಮಾಡ್ತಾರೆ, ಪವರ್ಫುಲ್ ಆಗಿ ಮಾಡ್ತಾರೆ, ಇನ್ನಿಷ್ಟು ಅದಕ್ಕೆ ಶಕ್ತಿ ತುಂಬ್ತಾರೆ. ಬಟ್ ಅದನ್ನ ಇಂಡಿಯನ್ ನ್ಯಾಷನಲ್ ಆರ್ಮಿ ಮೂಲತಃ ಸ್ಥಾಪನೆ ಮಾಡಿದ್ಯಾರೋ? ಕ್ಯಾಪ್ಟನ್ ಮೋಹನ್ ಸಿಂಗ್. ಯಾರೋ? ಕ್ಯಾಪ್ಟನ್ ಮೋಹನ್ ಸಿಂಗ್ ಇನ್ ಜಪಾನ್. ಅಲ್ಲಿಂದ ಅವರು ಅದನ್ನು ಇನ್ನಿಷ್ಟು ಶಕ್ತಿಯುತವನ್ನಾಗಿ ಮಾಡಿ ಅದಕ್ಕೆ ಆಜಾದ್ ಹಿಂದ್ ಫೌಜ್ ಅಂತ ಒಂದು ಹೆಸರನ್ನು ಕೂಡ ಏನು ಮಾಡ್ತಾರೆ, ಕೊಡ್ತಾರೆ ಸ್ನೇಹಿತರೆ. ಗೊತ್ತಿರಲಿ, ಇಂಪಾರ್ಟೆಂಟ್. ನೋಡಿ ಹೇಳಿದ್ನಲ್ವಾ, ಸೆಷನ್ಸು ನನಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೆಷನ್ಸು ಸಮಾವೇಶಗಳೇನಿದಾವಲ್ವಾ
ನನಗೆ ಬಹಳ ಇಂಪಾರ್ಟೆಂಟು. ಇದು ನೋಡಿ KE ನಾನ್ HK ಎಕ್ಸಾಮ್ ನಾನು FD ಆಯ್ತಲ್ವಾ, ಆ ಎಕ್ಸಾಮಲ್ಲಿ ಕೇಳಿರುವಂಥದ್ದು 2020 ಡಿಸೆಂಬರ್ಲಾಗಿದ್ದಂಥ ಪರೀಕ್ಷೆ. ಲಕ್ನೋ ಸೆಷನ್ ಹೇಳಿದ್ನಲ್ವಾ, ಲಾಹೋರ್ ಸೆಷನ್ ಹೇಳಿದ್ನಲ್ವಾ, ಕರಾಚಿ ಸೆಷನ್ ಹೇಳಿದ್ನಲ್ವಾ, ನನಗೆ ಇಂಪಾರ್ಟೆಂಟ್. ಇಲ್ಲೊಂದು 5 ಅಂತ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾನೆ. ನನಗೆ ಆಬ್ವಿಯಸ್ಲಿ 3 ಗೊತ್ತಿದ್ರೆ ಇದೊಂದು ಕಂಡುಹಿಡಿಯೋದಷ್ಟು ಕಷ್ಟನ ನನಗೆ ಇಲ್ಲ ಅಲ್ವಾ. ಲಕ್ನೋ ಸೆಷನ್ ಏನಾಗತ್ತೆ? ಲಕ್ನೋ ಸೆಷನ್ ಅಧ್ಯಕ್ಷರು ಯಾರು? ಅಂಬಿಕಾ ಚರಣ್ ಮುಜುಮ್ದಾರ್. ಅಂಬಿಕಾ ಚರಣ್ ಮುಜುಮ್ದಾರ್. ಲಕ್ನೋ ಸೆಷನ್, ಲಕ್ನೋ ಸಮಾವೇಶದ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರು? ಅಂಬಿಕಾ ಚರಣ್ ಮುಜುಮ್ದಾರ್. ಇನ್ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಆಯ್ತಾ. ಸೊ ಇದು ಯಾಕಾಗತ್ತೆ? 1915ರಲ್ಲಿ ಆಗುತ್ತೆ. ಇದು ಯಾಕಾಗತ್ತೆ 1915ರಲ್ಲಿ ಒಂದು ಸೆಷನ್? ಯಾಕಪ್ಪ? ವಾಟ್ ಆರ್ ದಿ ರೀಸನ್ ಬಿಹೈಂಡ್ ಇಟ್? ನೋಡಿ, ಕಾಂಗ್ರೆಸ್ ಮತ್ತೆ ಮುಸ್ಲಿಂ ಲೀಗ್ ನಡುವೆ ಒಂದು ಕಂದಕ ಏರ್ಪಟ್ಟಿರುತ್ತೆ. ಅದೇ ರೀತಿ ಮಾಡರೆಸ್ಟ್ ಮತ್ತೆ ಎಕ್ಸ್ಟ್ರೀಮಿಸ್ಟ್, ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ನಡುವೆ ಕೂಡ ಒಂದು ಕಂದಕ ಏರ್ಪಟ್ಟಿರುತ್ತೆ. ಅಂದ್ರೆ ಸ್ಪ್ಲಿಟ್ ಆಗಿರ್ತಾರೆ, ಡಿವೈಡ್ ಆಗಿರ್ತಾರೆ. ಮಾಡರೇಟ್ಸ್ ಮತ್ತೆ ಎಕ್ಸ್ಟ್ರೀಮಿಸ್ಟ್ ಇಬ್ರು ಡಿವೈಡ್ ಆಗಿರ್ತಾರೆ. ಇಬ್ರು ಡಿವೈಡ್ ಆಗಿದ್ದು ಎಲ್ಲಿ? ಸೂರತ್ ಸೆಷನ್. ಇದಕ್ಕೆ ಸೂರತ್ ಸ್ಪ್ಲಿಟ್ ಅಂತಾನು ಕರಿತೀವಿ. 1907ರಲ್ಲಿ ಆಗುವಂಥದ್ದು. ಓಕೆ, ರಾಜ್ ಬಿಹಾರಿ ಬೋಸ್. ಓಕೆ, ರಾಜ್ ಬಿಹಾರಿ ಬೋಸ್ ಮಾಡುವಂಥದ್ದು. ಇದರ ಒಂದು ಅಧ್ಯಕ್ಷತೆಯನ್ನ ರಾಜ್ ಬಿಹಾರಿ ಬೋಸ್ ಮಾಡ್ತಾರೆ. ಘೋಷ್ ಅಲ್ಲ, ಬೋಸ್. ಆಯ್ತಾ. 1907 ಇಲ್ಲಿ ಮಾಡರೇಟ್ಸ್ ಮತ್ತು ಎಕ್ಸ್ಟ್ರೀಮಿಸ್ಟ್ ಬೇರೆ ಬೇರೆ ಆಗಿರ್ತಾರೆ. ಹಾಗೆ ಮುಸ್ಲಿಂ ಲೀಗು ಕಾಂಗ್ರೆಸ್ ಲೀಗು ಮತ್ತು ಬೇರೆ ಬೇರೆ ಆಗಿರ್ತಾರೆ ಒಂದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯದಿಂದ. ಈ ಮಾಡರೇಟ್ಸ್ ಮತ್ತೆ ಎಕ್ಸ್ಟ್ರೀಮಿಸ್ಟ್ ಮತ್ತೆ ಈ ಕಾಂಗ್ರೆಸ್ ಮತ್ತೆ ಮುಸ್ಲಿಂ ಲೀಗ್ ಎರಡನ್ನೂ ಒಂದು ಮಾಡೋಣ ಅನ್ನೋ ಒಂದು ದೃಷ್ಟಿಯಿಂದ ಲಕ್ನೋ ಸೆಷನ್ನ ಮಾಡ್ತಾರೆ. ಬೈ ಗಾಡ್ ಗ್ರೇಸ್ ಏನಾಗ್ತಾರೆ? ಎಲ್ಲರೂ ಒಂದಾಗ್ತಾರೆ. ಮಾಡರೇಟ್ಸ್ ಎಕ್ಸ್ಟ್ರೀಮಿಸ್ಟ್ ಕೂಡ ಒಂದಾಗ್ತಾರೆ, ಕಾಂಗ್ರೆಸ್ ಮುಸ್ಲಿಂ ಕೂಡ ಆ ತಕ್ಕ ಮಟ್ಟಿಗೆ ಆ ಒಂದು ಮೂಮೆಂಟಿಗೆ ಒಂದಾಗ್ತಾರೆ. ಇದನ್ನ ಅಧ್ಯಕ್ಷತೆ ವಹಿಸಿದ್ಯಾರು? ಅಂಬಿಕಾ ಚರಣ್ ಮುಜುಮ್ದಾರ್. ನೆಕ್ಸ್ಟ್ ಏನ್ ಕೇಳ್ಬೋದು ಗೊತ್ತಾ? ಈಗ ಇದೇನಾಗಿತ್ತು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಇದ್ರ ಅಧ್ಯಕ್ಷರನ್ನು ಕೇಳ್ಬೋದು, ಯಾರಾಗಿದ್ದಾರೆ ಅಂತ ಅಲ್ವಾ. ಹಾಗೆ ಕೂಡ ಏನ್ ಮಾಡ್ಬೋದು? ಪ್ರಶ್ನೆಗಳು ಬರುವಂತ ಚಾನ್ಸಸ್ ಏನಿರುತ್ತೆ? ಜಾಸ್ತಿ ಇರುತ್ತೆ. ಆಯ್ತಾ. ನೆಕ್ಸ್ಟ್ ಲಾಹೋರ್ ಸೆಷನ್ 1929. ಅವಾಗಲೇ ಹೇಳಿದ್ದೀನಿ, ಜವಾಹರ್ಲಾಲ್ ನೆಹರೂರವರು ಇದರ ಒಂದು ಅಧ್ಯಕ್ಷತೆಯನ್ನ ವಹಿಸಿರ್ತಾರೆ. ಅಲ್ಲಿ ಏನ್ ತಗೊಂಡ್ಬರ್ತಾರೆ? ಪೂರ್ಣ ಸ್ವರಾಜ್ ರೆಸೊಲ್ಯೂಷನ್ ಅನ್ನ ಏನ್ ಮಾಡ್ತಾರೆ? ತೆಗೆದುಕೊಂಡು ಬರ್ತಾರೆ. ಲಕ್ನೋ ಸೆಷನ್ ಇದಾಗತ್ತೆ. ಲಾಹೋರ್ ಸೆಷನ್ ಪೂರ್ಣ ಸ್ವರಾಜ್, ಸಂಪೂರ್ಣ ಸ್ವಾತಂತ್ರ್ಯ, ನಮ್ದು ಈಗ ಡೊಮಿನಿಯನ್ ಸ್ಟೇಟಸ್ಸು, ಸೆಲ್ಫ್ ಗೌರ್ಮೆಂಟು, ಸ್ವರಾಜು ಇಲ್ಲ, ಏನೇ ಇದ್ರೂ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಅನ್ನುವಂಥ ಘೋಷಣೆಯನ್ನ ತೆಗೆದುಕೊಂಡು ಬರ್ತಾರೆ. ಜನವರಿ 26 ರಾವಿ ನದಿ ದಂಡೆ ಮೇಲೆ ಧ್ವಜವನ್ನ ಹಾರಿಸ್ತಾರೆ. ಅದ್ರ ಸಂಕೇತಿಕವಾಗಿ ಆ ದಿನವನ್ನೇ ನಾವೇನ್ ಮಾಡ್ತೀವಿ? ಕಾನ್ಸ್ಟಿಟ್ಯೂಷನ್ ಏನ್ ಮಾಡ್ತೀವಿ? ಇಂಪ್ಲಿಮೆಂಟ್ ಮಾಡ್ತೀವಿ. ಅದಕ್ಕೆ ಗಣರಾಜ್ಯೋತ್ಸವ ದಿನವನ್ನು ಕೂಡ ಅವತ್ತು ಆಚರಿಸ್ತೀವಿ. ಇದು ನೆನ್ಪಿಟ್ಕರಿ, ಇಂಪಾರ್ಟೆಂಟ್. ಆಯ್ತಾ. ನೆಕ್ಸ್ಟ್ ಕರಾಚಿ ಸೆಷನ್ 32. ಸಾರಿ, ಓಕೆ. ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್. ಇದರ ಅಧ್ಯಕ್ಷತೆ ಯಾರು ವಹಿಸ್ತಾರೆ? ಸರ್ದಾರ್ ವಲ್ಲಭಾಯ್ ಪಟೇಲ್. ಅಲ್ಲಿ ಏನನ್ನು ತಗೊಂಡು ಬರ್ತಾರೆ? ಅಡಾಪ್ಟೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್. ಅಡಾಪ್ಟೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್. ಓಕೆ, ಅಡಾಪ್ಟೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಫಂಡಮೆಂಟಲ್ ರೈಟ್ಸ್ನ ಏನ್ ಮಾಡೋಣ ನಾವು? ಬೇಕು, ಮೂಲಭೂತ ಹಕ್ಕುಗಳು ಪ್ರತಿಯೊಬ್ಬ ಪ್ರಜೆಗೆ ಅವಶ್ಯಕತೆ ಅಂತ ಹೇಳಿ ರೀಟ್ರೇಟ್ ಮಾಡುತ್ತೆ. ಮೋತಿಲಾಲ್ ನೆಹರೂರವರು ಅದನ್ನೇ ಹೇಳಿರ್ತಾರೆ, ಇವರು ಕೂಡ ಅದನ್ನೇ ಹೇಳ್ತಾರೆ. ಇದನ್ನೇ ನಾವು 35 ಆಕ್ಟಲ್ಲಿ ಬರಲ್ಲ. ಇದನ್ನೇ ನಾವು ಏನು ಮಾಡ್ತೀವಿ? ನಮ್ಮ ಸಂವಿಧಾನದಲ್ಲಿ, ಮೂಲ ಸಂವಿಧಾನದಲ್ಲೂ ಕೂಡ ಏನು ಮಾಡ್ತೀವಿ? ಸಂವಿಧಾನ ರಚನೆಕಾರರು ಈ ಒಂದು ಇದನ್ನು ಕೂಡ ತೆಗೆದುಕೊಂಡು ಫಂಡಮೆಂಟಲ್ ರೈಟ್ಸನ್ನು ಏನು ಮಾಡಿದ್ದಾರೆ? ನಮ್ಮ ಸಂವಿಧಾನದಲ್ಲಿ ಪಾರ್ಟ್ 3 ಆಗಿ ಇಟ್ಟಿದ್ದಾರೆ. ಮೂಲಭೂತ ಹಕ್ಕುಗಳು ಪಾರ್ಟ್ 3 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ವಾ? ಗೊತ್ತು ನಿಮಗೆ, ರೈಟ್. ಫೈಜಾಪುರ್ ಸೆಷನ್. ಈ ಫೈಜಾಪುರ್ ಸೆಷನ್ ಅಲ್ಲಿ ಒನ್ಸ್ ಅಗೇನ್ ಪೂರ್ಣ ಸ್ವರಾಜ್, ನಮ್ದು ಮತ್ತೇನೂ ಬೇಡ, ಪೂರ್ಣ ಸ್ವರಾಜೇ ಬೇಕು, ನಮಗೆ ಪೂರ್ಣ ಸ್ವತಂತ್ರನೇ ಬೇಕು ಅಂತ ಹೇಳಿ ರೀಟ್ರೇಟ್ ಮಾಡ್ತಾರೆ. ಒನ್ಸ್ ಅಗೇನ್ ಏನ್ ಮಾಡ್ತಾರೆ? ರೀಟ್ರೇಟ್ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಇದು ರೀಟ್ರೇಟ್ ಆಗುವಂಥದ್ದು ಫೈಜಾಪುರ್ ಸೆಷನ್. ಆಯ್ತಾ. ಇದ್ರಲ್ಲಿ ಅಂತ ಪರಿ ಬೇರೆ ಏನು ಇಂಪಾರ್ಟೆಂಟ್ ಥಿಂಗ್ಸ್ ಇಲ್ಲ, ಅದಷ್ಟು ನೆನ್ಪಿಟ್ಕೊಳ್ಳಿ. ಆಯ್ತಾ. ಈಗ ನೋಡಿ, ಕ್ರಾಂತಿಕಾರಿಗಳ ಸಂಘಟನೆ ಅಂತ ಹೇಳಿದೆ ಅಲ್ವಾ. ನಾನು ಪ್ರಶ್ನೆಗಳನ್ನು ಕೂಡ ಅದೇ ರೀತಿಯಾಗಿ ತೊಗೊಂಡಿದ್ದೀನಿ ಸ್ನೇಹಿತರೆ, ಸುಮ್ಮನೆ ರ್ಯಾಂಡಮ್ ಆಗಿ ಯಾವುದಾದ್ರು ತೊಗೊಂಡಿಲ್ಲ. ಎಲ್ಲಿ ಪ್ರಶ್ನೆಗಳು ಬಂದಿದ್ದಾವೆ? VAO ಯಾರು ಕಂಡಕ್ಟ್ ಮಾಡಿದಾರಪ್ಪ? KA ಕಂಡಕ್ಟ್ ಮಾಡಿದೆ. PU ಲೆವೆಲ್ ಎಕ್ಸಾಮು. ನೆಕ್ಸ್ಟ್ PU ಲೆವೆಲ್ ಎಕ್ಸಾಮ್ ಯಾವ್ದು ಬರೋದಿದೆ? VAO ಬರುತ್ತೆ. ಆ್ಯಂಡ್ ದಿಸ್ ಒನ್ ಪೊಲೀಸ್ ಕಾನ್ಸ್ಟೇಬಲ್ ಬರುತ್ತೆ. ಅವೆಲ್ಲ KA ಆಲ್ಮೋಸ್ಟ್ KA ಲೆವೆಲ್ಗೆ ಇರ್ತವೆ, ಪೇಪರ್ ಇದೇ ಲೆವೆಲ್ಗೆ ಇರುತ್ತೆ. ಸೊ ಇಲ್ಲೇನು ಕೇಳಿದ್ದಾರೆ? ಎಕ್ಸ್ಪಾನ್ಷನ್ ಆಫ್ HRA ರೆವಲ್ಯೂಷನರಿ ಅಸೋಸಿಯೇಷನ್. ಇದೊಂದು ಕ್ರಾಂತಿಕಾರಿ ಸಂಘಟನೆ. ಇದು HRA ಅಂದ್ರೆ ಏನು? ಫುಲ್ ಫಾರ್ಮ್ ಕೇಳಿದ್ದಾರೆ. HRA ಸಿಂಪಲ್. HRA ಫುಲ್ ಫಾರ್ಮ್ ಗೊತ್ತಾ? ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್. ಹಿಂದೂ ಅಲ್ಲ, ಹಿಂದೂಸ್ತಾನ್ ರಿಫಾರ್ಮ್ ಅಲ್ಲ, ಹಿಂದೂ ರಿಲಿಜಿಯನ್ ಅಲ್ಲ, ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್. HRA
ಇದನ್ನ ಯಾರು ಸ್ಥಾಪನೆ ಮಾಡ್ತಾರಪ್ಪ? ಒನ್ ಆಫ್ ದಿ ಇಂಪಾರ್ಟೆಂಟ್ ಫೌಂಡರ್ ನೇಮ್ ಗೊತ್ತಿದ್ರೆ ಕಮೆಂಟ್ ಹಾಕಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ವೆರಿ ಇಂಪಾರ್ಟೆಂಟ್. HRA ಸಂಘಟನೆಯನ್ನ ಸ್ಥಾಪನೆ ಮಾಡುವಂಥದ್ದು ಯಾರು? ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರ ಒಂದು ಲೀಡರ್ಶಿಪ್ ಅಲ್ಲಿ ಬರುತ್ತೆ. ಯಾವಾಗ ಮಾಡುವಂಥದ್ದು? 1924, 1924 ಅಲ್ಲಿ ಈ ಒಂದು HRA ಸಂಘಟನೆಯನ್ನ ಮಾಡುವಂಥದ್ದು. ನೆಕ್ಸ್ಟ್ ಏನ್ ಕೇಳ್ಬೋದು? ಇದರ ಮುಂದುವರಿದ ಭಾಗವಾಗಿ HSRA ಅಂದ್ರೆ ಏನು ಅಂತ ಕೇಳ್ಬೋದು. ಇದರ ನೆಕ್ಸ್ಟ್ ಪಾರ್ಟ್ ಅದು ಏನಿತ್ತಲ್ವಾ, ಇದು ನೆಕ್ಸ್ಟ್ ಪಾರ್ಟ್ ಏನು? ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್. ಇಲ್ಲಿ ಎಸ್ ಅನ್ನೋದೊಂದು ಸೇರಿಸ್ತಾರೆ ಎಕ್ಸ್ಟ್ರಾ. ಏನು? ಸೋಷಿಯಲಿಸ್ಟ್. ಸೋಷಿಯಲಿಸ್ಟ್, ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಅನ್ನೋದನ್ನ ಒಂದು ಎಸ್ ಅನ್ನ ಸೇರಿಸಿ ಅದನ್ನೇ ಅಪ್ಗ್ರೇಡ್ ಮಾಡ್ತಾರೆ. ಯಾವಾಗ ಮಾಡ್ತಾರೆ? 1928ರಲ್ಲಿ ಯಾರು? ಭಗತ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಯಾಕೆ ಸೋಷಿಯಲಿಸ್ಟ್ ಅನ್ನುವಂಥದ್ದನ್ನು ಸೇರಿಸ್ತಾರೆ? ಒಂದಿಷ್ಟು ಸಮಾಜವಾದಿ ತತ್ವಗಳನ್ನ, ಬಡವರ ಕಲ್ಯಾಣಗಳನ್ನ, ಕಾರ್ಮಿಕ ವರ್ಗದ ಕಲ್ಯಾಣ ಆಗಬೇಕು, ಶ್ರಮಿಕ ವರ್ಗದವರ ಕಲ್ಯಾಣ ಆಗಬೇಕು ಅನ್ನೋ ಕಾರಣಕ್ಕೆ ಅವ್ರ ಪರವಾಗಿ ನಾವು ಹೋರಾಡ್ತಾ ಇದ್ದೀವಿ ಅನ್ನೋದನ್ನ ಇಂಡಿಕೇಟ್ ಮಾಡಕ್ಕೆ ಸೋಷಿಯಲಿಸ್ಟ್ ಸಮಾಜವಾದ ತತ್ವಗಳನ್ನ ಆಧಾರದ ಮೇಲೆ HSRA ಅಂತ ಹೇಳಿ ಏನ್ ಮಾಡ್ತಾರೆ? ಅದನ್ನ ಬದಲಾಯಿಸ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಆಯ್ತಾ? ಅದೇ ರೀತಿ ಇನ್ನೊಂದು ಆಡಪ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ HSRA ಈ ಸಂಘಟನೆಯ ಸದಸ್ಯರೆಲ್ಲ ಸೇರಿ ಒಂದು ಟ್ರೈನ್ ರಾಬ್ರಿ ಮಾಡ್ತಾರೆ. ಏನು ರಾಬ್ರಿ ಗೊತ್ತಾ? ಕಾಕೋರಿ ಪಿತೂರಿ, ಕಾಕೋರಿ ಟ್ರೈನ್ ಕಾನ್ಸ್ಪಿರಸಿ ಅಂತ ಬರುತ್ತೆ, ಕಾಕೋರಿ ರಾಬರಿ. ಅದೇ ರೀತಿ ಲಾಹೋರ್ ಕಾನ್ಸ್ಪಿರಸಿ ಬರುತ್ತೆ ಅಲ್ವಾ? ಸೊ ಬೇರೆ ಬೇರೆ ಕ್ರಾಂತಿಕಾರಿಗಳು ಯಾವ್ಯಾವ ಕೇಸಸ್ ಇತ್ತಲ್ವಾ, ಲಾಹೋರ್ ಕಾನ್ಸ್ಪಿರಸಿ, ಬೋಲ್ಶಿಕ್ ಕಾನ್ಸ್ಪಿರಸಿ, ಕಾನ್ಪುರ್ ಕಾನ್ಸ್ಪಿರಸಿ ಅಂತ ಎಷ್ಟೊಂದು ಕೇಸಸ್ ಬರುತ್ತೆ. ಆ ಕೇಸಸ್ಸು ಯಾರನ್ನ ಅರೆಸ್ಟ್ ಮಾಡಿದ್ರು, ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನು ಕೂಡ ನೀವೇನು ಮಾಡಬೇಕಾಗತ್ತೆ? ತಿಳ್ಕೊಬೇಕಾಗತ್ತೆ. ಅಲ್ಲಿಂದನೂ ಕೂಡ ಪ್ರಶ್ನೆಗಳು ಬರಬಹುದು. ನಾನು ಪ್ರೂಫ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ಕ್ರಾಂತಿಕಾರಿಗಳ ಮೇಲೆ ಒನ್ ಆರ್ ಅದರ್ ಎಕ್ಸಾಮ್ ಏನಾಗ್ತಾ ಇದೆ? ಪ್ರಶ್ನೆಗಳು ಬರ್ತಾ ಇದೆ ಸ್ನೇಹಿತರೆ. ಇದು ಕೂಡ VAO ಎಕ್ಸಾಮಲ್ಲಿ ಬಂದಿರುವಂಥ ಪ್ರಶ್ನೆ. ಏನಪ್ಪ VAO ಎಕ್ಸಾಮಲ್ಲಿ ಬಂದಿದೆ ಪ್ರಶ್ನೆ ಅಂತಂದ್ರೆ, ಹೂ ಹ್ಯಾಡ್ ದಿ ಲಾಂಗೆಸ್ಟ್ ರೆಕಾರ್ಡ್ ಆಫ್ ಸರ್ವಿಂಗ್ ಪ್ರೆಸಿಡೆಂಟ್? ಈ 4ರಲ್ಲಿ ಯಾರು ಹೆಚ್ಚಿನ ಬಾರಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಅನ್ನ ಆಗಿದ್ದಾರೆ? ಹೆಚ್ಚಿನ ಬಾರಿ, ಲಾಂಗೆಸ್ಟ್, ಹೆಚ್ಚು ಅವಧಿಗೆ ಕಾಂಗ್ರೆಸ್ ಪ್ರೆಸಿಡೆಂಟು ಆಗಿದ್ರು ಯಾರು? ನಮ್ಮ 4ರಲ್ಲಿ ದಾದಾಬಾಯಿ ನವರೋಜಿ, ಸುರೇಂದ್ರನಾಥ್ ಬ್ಯಾನರ್ಜಿ, ರಾಜ್ ಬಿಹಾರಿ ಘೋಷ್, WC ಬ್ಯಾನರ್ಜಿ ಅಂದ್ರೆ ಉಮೇಶ್ ಚಂದ್ರ ಬ್ಯಾನರ್ಜಿ ಅಂತ ಹೇಳಿ. ಯಾರೋ 3 ಅವಧಿಗಾಗಿರ್ತಾರೆ. ದಾದಾಬಾಯಿ ನವರೋಜಿರವರು 3 ಅವಧಿಗಾಗಿರ್ತಾರೆ. ಯಾವಾಗ ಯಾವಾಗ? 1886, 1893, 1906, 1886, 1893, 1906 ಈ 3 ಇಯರ್ಗಳಲ್ಲಿ, ಈ 3 ವರ್ಷಗಳಲ್ಲಿ ಏನಾಗಿರ್ತಾರೆ? ದಾದಾಬಾಯಿ ನವರೋಜಿ ಅವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಅದಕ್ಕೆ ಅವರು ಲಾಂಗೆಸ್ಟ್ ಸರ್ವಿಂಗ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಇಂಪಾರ್ಟೆಂಟ್. ನನಗೆ ಇಲ್ಲಿ ಇಂಪಾರ್ಟೆಂಟ್ ಇನ್ನೊಬ್ಬರು ಪರ್ಸನಾಲಿಟಿ ಇದ್ದಾರೆ. ಯಾರು ಗೊತ್ತಾ? ಉಮೇಶ್ ಚಂದ್ರ ಬ್ಯಾನರ್ಜಿ ನನಗೆ ಇಂಪಾರ್ಟೆಂಟು. ಯಾಕೆ ನನಗೆ ಉಮೇಶ್ ಚಂದ್ರ ಬ್ಯಾನರ್ಜಿ ಇಂಪಾರ್ಟೆಂಟ್ ಅಂದ್ರೆ, ಮೊದಲ ಕಾಂಗ್ರೆಸ್ ಅಧಿವೇಶನ ಎಲ್ಲಾಗತ್ತೆ? ಫಸ್ಟ್ ಕಾಂಗ್ರೆಸ್ INC ಸೆಷನ್, ಫಸ್ಟ್ INC ಸೆಷನ್ ಎಲ್ಲಾಗತ್ತೆ? ಬಾಂಬೆ ಅಲ್ವಾ? ಫಸ್ಟ್ INC ಸೆಷನ್ ಆಗುವಂಥದ್ದಲ್ಲಿ ಬಾಂಬೆ. ಆ ಬಾಂಬೆ ಸೆಷನ್ನ ಅಧ್ಯಕ್ಷತೆಯನ್ನು ಯಾರು ವಹಿಸಿರ್ತಾರೆ? ಉಮೇಶ್ ಚಂದ್ರ ಬ್ಯಾನರ್ಜಿ. ನನಗೆ ಇಂಪಾರ್ಟೆಂಟು. ಓಕೆ, ಇಂಪಾರ್ಟೆಂಟು. ಉಮೇಶ್ ಚಂದ್ರ ಬ್ಯಾನರ್ಜಿ ಇಂಪಾರ್ಟೆಂಟು, ರೈಟ್? ಅದೇ ರೀತಿ ಸುರೇಂದ್ರನಾಥ್ ಬ್ಯಾನರ್ಜಿ ಬಗ್ಗೆ ಒಂದಿಷ್ಟು ತಿಳ್ಕೊಬೇಕಾಗತ್ತೆ ನೀವು. ರಾಜ್ ಬಿಹಾರಿ ಘೋಷ್ ಬಗ್ಗೆ ಒಂದಿಷ್ಟು ತಿಳ್ಕೊಬೇಕಾಗತ್ತೆ. ಅವರಿಂದನೂ ಏನಾಗ್ಬೋದು? ಪ್ರಶ್ನೆಗಳು ಬರ್ಬೋದು ನೆಕ್ಸ್ಟು. ಅದಕ್ಕೋಸ್ಕರ ಯಾವುದು ರಾಂಗ್ ಆಪ್ಷನ್ಸ್ ಇಂದ ನೆಕ್ಸ್ಟ್ ಪ್ರಶ್ನೆಗಳು ಏನಾಗುತ್ತೆ? ಹುಟ್ಟುವಂಥದ್ದು ಚಾನ್ಸಸ್ ಏನಿರುತ್ತೆ? ಜಾಸ್ತಿ ಇರುತ್ತೆ. ಇದು ನೋಡಿ, PSI 402, PSI 402ನಲ್ಲಿ ಕೇಳಿರುವಂತಹ ಒಂದು ಇಂಪಾರ್ಟೆಂಟ್ ಪ್ರಶ್ನೆ. ಓಕೆ, ಏನು ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿದ್ದಾರೆ PSI 402ನಲ್ಲಿ? ಶ್ಯಾಮ್ಜಿ ಕೃಷ್ಣ ವರ್ಮ, ಇವರು ಕೂಡ ಒಬ್ಬ ಕ್ರಾಂತಿಕಾರಿ, ರೆವಲ್ಯೂಷನರಿ. ಹೇಳಿದ್ನಲ್ಲ ರೆವಲ್ಯೂಷನರಿ. ಇನ್ನೊಂದು ಪ್ರಶ್ನೆ ಬಂದಿದೆ VAO-ನಲ್ಲಿ, ಸರಿ ಇಲ್ಲ, PSI 402ನಲ್ಲಿ ಬಂದಿದೆ. ನೋಡಿ, 1 or other way ಎಕ್ಸಾಮು ಬಂದೇ ಬರುತ್ತೆ. ರೆವಲ್ಯೂಷನರಿ ಇಂಪಾರ್ಟೆಂಟು. ಅವರ ಕ್ರಾಂತಿಕಾರಿಗಳು ಯಾರ್ಯಾರು, ಅವ್ರ ಸಂಘಟನೆಗಳೇನು, ಅವ್ರ ನ್ಯೂಸ್ ಪೇಪರ್ ಏನು, ಅವ್ರು ಎಲ್ಲಿದ್ರು, ಏನು ಮಾಡಿದ್ರು, ಒಂದಿಷ್ಟು ಥಿಂಗ್ಸ್ಗಳನ್ನ ತಿಳ್ಕೊಬೇಕು ನೀವು. ಅವ್ರು ಯಾವ್ದು ಕೇಸಲ್ಲಿ ಹೊರಗೆ ಹೋಗಿದ್ರಾ, ಒಳಗೆ ಹೋಗಿದ್ರಾ, ಅಥವಾ ಅವ್ರನ್ನ ಗಲ್ಲಿಗೇರಿಸಿದ್ರಾ, ಎಲ್ಲನೂ ತಿಳ್ಕೊಬೇಕು. ಇಂಪಾರ್ಟೆಂಟು. ಯಾಕಂದರೆ ಇದೇ ಪ್ರಶ್ನೆ ಬರುವಂಥದ್ದು, ಅದಕ್ಕೆ ಹೇಳ್ತಾ ಇದ್ದೀನಿ. ಆಯಿತಾ? ಫೌಂಡರ್ ಆಫ್ ದಿ ಗದರ್ ಪಾರ್ಟಿ. ಸ್ನೇಹಿತರೆ, ಗದರ್ ಪಾರ್ಟಿ ಯಾರು ಫೌಂಡರ್ ಮಾಡಿದ್ದು? ಒನ್ ಆಫ್ ದಿ ಇಂಪಾರ್ಟೆಂಟ್ ಫೌಂಡರ್, ಸ್ಥಾಪಕ ಯಾರು?
ಅದನ್ನು 3-4 ಜನ ಮಾಡಿದ್ರು, ಬಟ್ ಇಂಪಾರ್ಟೆಂಟ್ ಯಾರು ನನಗೆ? ಲಾಲಾ ಹರ್ದಯಾಳ್. ಇದು ಕೂಡ ಪ್ರಶ್ನೆ ಬಂದಿದೆ, ತೋರಿಸ್ತೀನಿ ನಾನು ನಿಮಗೆ. ಲಾಲಾ ಹರ್ದಯಾಳ್ ಯಾರು? ಲಾಲಾ ಹರ್ದಯಾಳ್ ಮಾಡುವಂಥದ್ದು ಎಲ್ಲಿ? ಸ್ಯಾನ್ ಫ್ರಾನ್ಸಿಸ್ಕೋ, US ನಲ್ಲಿ ಮಾಡುವಂಥದ್ದು. ಹೀಗಾಗಿ ಇವರು ಗದರ್ ಪಾರ್ಟಿನ ಫೌಂಡ್ ಮಾಡಿಲ್ಲ, ಹೀಗಾಗಿ ಆಲ್ ಅಂತೂ ಆಗಲ್ಲ. ಓಕೆ, ಸ್ಟಾರ್ಟೆಡ್ ಇಂಡಿಯನ್ ಸೋಷಿಯಲಿಸ್ಟ್ ಜರ್ನಲ್. ಎಸ್, ಭಾರತೀಯ ಸಮಾಜಶಾಸ್ತ್ರಜ್ಞ ಅನ್ನುವಂತಹ ಒಂದು ಜರ್ನಲ್ ಅನ್ನ ಇವರು ಸ್ಟಾರ್ಟ್ ಮಾಡ್ತಾರೆ. ಕರೆಕ್ಟ್. ನೆಕ್ಸ್ಟ್, ಎಸ್ಟಾಬ್ಲಿಷ್ಡ್ ದಿ ಇಂಡಿಯನ್ ಹೋಮ್ ರೂಲ್ ಸೊಸೈಟಿ. ಎಸ್, ಇಂಡಿಯನ್ ಹೋಮ್ ರೂಲ್ ಸೊಸೈಟಿ ಎಲ್ಲಿ? ಲಂಡನ್ ಸ್ಥಾಪನೆ ಮಾಡ್ತಾರೆ. ಎಸ್, ಆಮೇಲೆ ಇವ್ರು ಇನ್ನೊಂದು ಮಾಡಿರ್ತಾರೆ, ಇಂಡಿಯಾ ಹೌಸ್ ಅಂತ ಒಂದು ಮಾಡಿರ್ತಾರೆ ಲಂಡನ್ ನಲ್ಲಿ. ಯಾರು ಭಾರತೀಯರು ಬ್ಯಾರಿಸ್ಟರ್ ಪದವಿಯನ್ನು ಓದಕ್ಕೆ ಹೋಗಿರ್ತಾರಲ್ವಾ, ಯಾವ ಭಾರತೀಯರು ಬ್ಯಾರಿಸ್ಟರ್ ಪದವಿಯನ್ನು ಓದಕ್ಕೆ ಲಂಡನಿಗೆ ಹೋಗಿರ್ತಾರಲ್ವಾ, ಆ ಲಂಡನಿಗೆ ಹೋದವ್ರಿಗೆ ಅಲ್ಲಿ ಒಂದು ಇರ್ಕೊಳ್ಳಕ್ಕೆ, ಊಟಕ್ಕೆ, ಅದಕ್ಕೆಲ್ಲ ವ್ಯವಸ್ಥೆಯನ್ನ ಈ ಒಂದು ಇಂಡಿಯಾ ಹೌಸ್ ಅಲ್ಲಿ ಇವರು ಮಾಡಿಕೊಟ್ಟಿರ್ತಾರೆ. ಈ ಒಂದು ಇಂಡಿಯಾ ಹೌಸಲ್ಲಿ ಮಾಡಿರ್ತಾರೆ, ಇವರು ಇರ್ಕೊಳ್ಳಕ್ಕೆ ಅವ್ರ ಊಟ ವಸತಿ ಎಲ್ಲ ವ್ಯವಸ್ಥೆಯನ್ನ ಈ ಇಂಡಿಯಾ ಹೌಸಲ್ಲಿ ಮಾಡಿಕೊಟ್ಟಿರ್ತಾರೆ. ಆ ಇಂಡಿಯಾ ಹೌಸ್ಗೆ ಹೋದಂಥ ಇಬ್ಬರು ಪ್ರಮುಖ ವ್ಯಕ್ತಿಗಳ ಹೆಸರನ್ನ ನಾನು ಹೇಳಬೇಕಾಗತ್ತೆ ನಿಮಗೆ. ಒಂದು ವಿನಾಯಕ್ ದಾಮೋದರ್ ಸಾವರ್ಕರ್, ವಿ ಡಿ ಸಾವರ್ಕರ್ ಅಂತಲೂ ಹೇಳ್ತೀವಿ. ಈ ವಿ ಡಿ ಸಾವರ್ಕರ್ ಅವರ ಎರಡು ನನಗೆ ಇಂಪಾರ್ಟೆಂಟ್ ಆರ್ಗನೈಸೇಷನ್, ಒಂದು ಮಿತ್ರ ಮಂಡಳಿ, ಇದನ್ನು ಕೇಳ್ತಾರೆ ಎಕ್ಸಾಮಲ್ಲಿ, ಆಯ್ತಾ. ಇನ್ನೊಂದು ಅಭಿನವ ಭಾರತ. ಇವೆರಡು ರೆವಲ್ಯೂಷನರಿ ಆರ್ಗನೈಸೇಷನ್, ಅಂಡರ್ ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಓಕೆ, ಅಂಡರ್ ಗ್ರೌಂಡ್ ರೆವಲ್ಯೂಷನರಿ ಆರ್ಗನೈಸೇಷನ್, ಒಂದು ಮಿತ್ರ ಮಂಡಳಿ, ಇನ್ನೊಂದು ಅಭಿನವ ಭಾರತ. ಓಕೆ, ಇನ್ನೊಬ್ಬ ರೆವಲ್ಯೂಷನರಿ ಇದ್ದ ಅಲ್ಲಿ, ಯಾರು? ಮದನ್ ಲಾಲ್ ಡಿಂಗ್ರಾ ಅಂತ ಹೇಳಿ. ಮದನ್ ಲಾಲ್ ಡಿಂಗ್ರಾ ಅಂತ ಕರಿತೀನಿ. ಇವನು ಕರ್ಜನ್ ವ್ಯಾಲಿ ಅನ್ನುವಂತಹ ಬ್ರಿಟಿಷ್ ಅಧಿಕಾರಿಯನ್ನ, ಕರ್ಜನ್ ವ್ಯಾಲಿ, ಲಾರ್ಡ್ ಕರ್ಜನ್ ಅಲ್ಲ, ಇವ್ರು ಬೇರೆ ಬ್ರಿಟಿಷ್ ಅಧಿಕಾರಿ. ಇವನು ಕರ್ಜನ್ ವ್ಯಾಲಿ ಅನ್ನುವಂಥ ಬ್ರಿಟಿಷ್ ಅಧಿಕಾರಿಯನ್ನ ಸಾಯಿ ಹೊಡಿತಾನೆ. ಸಾಯಿ ಹೊಡೆದು ಅವನಿಗೆ ಸಕ್ರಿಫೈನು ಮಾಡ್ಕೊಳ್ಳೋದ. ಅಲ್ಲಿ ನಾನು ಎಲ್ಲೂ ಓಡೋಗಲ್ಲ, ನನ್ನನ್ನು ಅರೆಸ್ಟ್ ಮಾಡಿ ಅಂತೇಳಿ ಅಲ್ಲೇ ಗಟ್ಟಿಯಾಗಿ ನಿಲ್ತಾನೆ. ಯಾರೋ? ಮದನ್ ಡಿಗ್ರಾ ಅಂತ ಕ್ರಾಂತಿಕಾರಿ, ಅಂತ ಮಹಾನ್ ದೇಶಭಕ್ತ. ಯಾರೋ? ಮದನ್ ಡಿಗ್ರಾ. ಈ ಇಬ್ರು ಕ್ರಾಂತಿಕಾರಿಗಳು ಎಲ್ಲಿ? ಆ ಇಂಡಿಯಾ ಹೌಸ್, ಯಾವುದು? ಇಂಡಿಯನ್ ಹೋಮ್ ರೂಲ್ ಸೊಸೈಟಿ, ಆಮೇಲೆ ಇಂಡಿಯಾ ಹೌಸ್. ಯಾರು? ಈ ಶ್ಯಾಮ್ಜಿ ಕೃಷ್ಣ ವರ್ಮ ಅವರ ಸ್ಥಾಪಿಸಿದಂಥ ಇಂಡಿಯಾ ಹೌಸ್ ಅಲ್ಲಿ ಈ ಇಬ್ರು ಮಹಾನ್ ವ್ಯಕ್ತಿಗಳು ಅಲ್ಲಿ ಇದ್ರು ಅನ್ನೋದನ್ನ ಕೂಡ ನೀವು ನೆನ್ಪಿಟ್ಕೋಬೇಕಾಗತ್ತೆ, ಯಾಕಂದ್ರೆ ಪ್ರಶ್ನೆಗಳು ಬರಬಹುದು. ಆಯ್ತಾ? ನೆಕ್ಸ್ಟ್, ಪಿಡಿಒ. ಒಂದಿಷ್ಟು ಪಿಡಿಒದು ತಗೋಬೇಕಲ್ವಾ? ಓಕೆ, ಯೂಶಲಿ ನೋಡಿ ಏನಾಗುತ್ತೆ ನೋಡಿ, ಗದರ್ ಪಾರ್ಟಿ ಅಂತ ಹೇಳಿದೆ. ಗದರ್ ಪಾರ್ಟಿ ನಾನು ಹೇಳಿದ ಟಾಪಿಕ್, ಆ ಗದರ್ ಪಾರ್ಟಿ ಅನ್ನೋ ಆಪ್ಷನ್ ಅಲ್ಲಿ ಬಂದಿದೆ. ಅಂದ್ರೆ ಕೆಇಎ ನೋಡಿ, ಕೆಇಎ ಇತ್ತೀಚೆಗೆ ಜಾಸ್ತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಎಕ್ಸಾಮ್ಸ್ ಮಾಡ್ತಾ ಇದ್ದಾರೆ. ಮುಂಚೆ 1 or ಅದರ್ ಎಕ್ಸಾಮ್ಸ್ ಮಾಡ್ತಾ ಇತ್ತು ಅಷ್ಟೇ. ಈ ಒಂದು 2-3 years ಅಲ್ಲಿ ಜಾಸ್ತಿ ಪರೀಕ್ಷೆಗಳನ್ನು ಮಾಡ್ತಾ ಇದ್ದಾರೆ, 3 years ಇಂದ. ಬಟ್ ಅವ್ರಿಗೆ ಬೇಸ್ ಯಾವುದು? KPSC, UPSC, KSP ಕಂಡಕ್ಟ್ ಮಾಡಿದಂಥ ಪರೀಕ್ಷೆಗಳು, ಬೇರೆ ಬೇರೆ ಸ್ಟೇಟ್ ಎಕ್ಸಾಮ್ಸ್ ಆಗುವಂಥ ಪ್ರಶ್ನೆಗಳು. ಆ ಬೇಸಿಂದನೇ ಅವರು ತಮ್ಮ ಪ್ರಶ್ನೆಗಳನ್ನು ರೂಪಿಸ್ತಾರೆ ಅಷ್ಟೇ. ಈಗ ಮೊನ್ನೆ ಯಾವುದೋ ಒಂದು ಕ್ವಾಲಿಟಿ ಪೇಪರ್ ಇರಲಿಲ್ಲ, ಹೆವಿ ಫ್ಯಾಕ್ಟ್ಸ್ ಕೇಳಿದ ಅಂತ ನೀವು ಹೇಳ್ಬೋದು. ಬಟ್ ಹೇಗೆ ಕೇಳಿ, 50-60 GK ಕ್ವಶನ್ ಇದ್ದೇ ಇರುತ್ತೆ. ಅದೇ ಹಿಸ್ಟ್ರಿ, ಪಾಲಿಟಿ, ಜೋಗ್ರಫಿ, ಎಕನಾಮಿ ಕೇಳಲೇಬೇಕು. 60 ಕ್ವಶನು ಒನ್ ಲೈನರ್ ಕೇಳ್ಬೋದು ಅಷ್ಟೇ, ಅಥವಾ ಸ್ಟೇಟ್ಮೆಂಟ್ ವೈಸ್ ಕೇಳ್ಬೋದು, ಏನು ಫ್ಯಾಕ್ಟ್ಸ್ ಕೇಳ್ಬೋದು. ಬಟ್ 60 ಕ್ವಶನ್ ಇದ್ದೇ ಇರುತ್ತೆ. ಆ ಇರೋ ಒಂದು 30-40 ಏನಿರುತ್ತೆ, ಒಂದಿಷ್ಟು ಮೆಂಟಲ್ ಎಬಿಲಿಟಿ, ಇನ್ನೊಂದಿಷ್ಟು ಕರೆಂಟ್ ಅಫೇರ್ಸ್ ಇರುತ್ತೆ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತೀರಾ? ನೀವು ಸ್ಟ್ಯಾಟಿಕ್ನ ಚೆನ್ನಾಗಿ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ 60. ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿದರೆ 70, 75, 80ವರೆಗೂ ನೀವು ಪುಷ್ ಮಾಡ್ಕೋಬೋದು ನಿಮ್ಮ ಮಾರ್ಕ್ಸ್ನ. ಆಯಿತಾ? ಸೊ ಇದು ಗದರ್ ಪಾರ್ಟಿ. ಯಾವಾಗಲೂ ಹೇಳಿದೆ 1913 ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಯಾರು ಮಾಡ್ತಾರೆ? ಲಾಲಾ ಹರ್ದಯಾಳ್. ಇಂಪಾರ್ಟೆಂಟ್ ನೋಡಿ, ಶ್ಯಾಮ್ಜಿ ಕೃಷ್ಣ ವರ್ಮ ಇಲ್ಲಿ ಆಪ್ಷನಲ್ ಇದ್ದಾರಾ? ಅವ್ರ ಬಗ್ಗೆ ಇಲ್ಲಿ ಆಪ್ಷನಲ್ ಇದ್ದಾರೆ, ಅವ್ರ ಬಗ್ಗೆ ಕ್ವಶನ್ ಕೆನಲ್ಲಿ ಬಂದಿದೆ. ಅಂದರೆ ಶ್ಯಾಮ್ಜಿ ಕೃಷ್ಣ ವರ್ಮ ಒಬ್ಬ ರೆವಲ್ಯೂಷನರಿ, ಅಂದರೆ ಕ್ರಾಂತಿಕಾರಿಗಳು. ನನಗೆ ಹೇಳಲಿಂಗ್ ಟಾಪಿಕ್ ಯಾವುದೇ ಎಕ್ಸಾಮ್ ಇರಲಿ, KEA, KPSC, UPSC ಯಾವುದೇ ಎಕ್ಸಾಮ್ ತಗೊಳ್ಳಿ, ಕ್ರಾಂತಿಕಾರಿಗಳು ಬಂದೇ ಬರ್ತಾರೆ ಎಕ್ಸಾಮ್ಸಲ್ಲಿ. ಆಯಿತಾ? ಬರೆದಿಟ್ಕೊಳ್ಳಿ. ಇದು ಆಲ್ರೆಡಿ ಹೇಳಿದ್ದೀನಿ. ಗದರ್ ಪಾರ್ಟಿ ಅದು ರೆವಲ್ಯೂಷನರಿ ಆರ್ಗನೈಸೇಷನ್. ಎಲ್ಲಿ ಆಗುತ್ತದು ರೆವಲ್ಯೂಷನರಿ ಆರ್ಗನೈಸೇಷನ್? ಎಲ್ಲಾಗುತ್ತದು? ಸ್ಯಾನ್ ಫ್ರಾನ್ಸಿಸ್ಕೋ, USA ನಲ್ಲಿ ಆಗುವಂಥದ್ದು. ಆಯಿತಾ? ಇದರಲ್ಲಿ ತಪ್ಪಾದ ನೋಡಿ, ಇನ್ಕರೆಕ್ಟ್, ಭಾಳ ಇಂಪಾರ್ಟೆಂಟ್ ನೋಡಿ. VAO ನಲ್ಲಿ ಕೇಳಿದ್ದಾನೆ, VAO ಎಕ್ಸಾಮಲ್ಲಿ ಕೇಳಿದ್ದಾನೆ. ಇನ್ಕರೆಕ್ಟ್ ಯಾವುದು? ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾನೆ. ಇದರಲ್ಲಿ 4ರಲ್ಲಿ ಯಾವ ತಪ್ಪು ಅಂತ ಕೇಳಿದ್ದಾನೆ. 4 ಇನ್ಸಿಡೆಂಟ್ಸ್ಗಳನ್ನ ಕೊಟ್ಟಿದ್ದಾನೆ ನೋಡಿ. ನೆಹರು ರಿಪೋರ್ಟ್, ಅದೇ ನೆಹರು ರಿಪೋರ್ಟ್ ಮೇಲೆ ಪ್ರಶ್ನೆ ಬಂದಿದೆ. ಆಗಸ್ಟ್ ಆಫರ್, ಅದರ ನೆಕ್ಸ್ಟ್ ಕ್ರಿಪ್ಸ್ ಮಿಷನ್, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಮೇಲೆ ಪ್ರಶ್ನೆ ಬಂದಿದೆ. ವೇವೆಲ್ ಪ್ಲಾನ್ ನೆಕ್ಸ್ಟ್ ಪ್ರಶ್ನೆ ಬರ್ಬೋದು. ಗಾಂಧಿ ಇರ್ವಿನ್ ಪ್ಯಾಕ್ಟ್ ಅಂತಂದ್ರೆ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್, ಕರಾಚಿ ಸೆಷನ್ ಮೇಲೆ ಪ್ರಶ್ನೆ ಬಂದಿದೆ. ಅವೆಲ್ಲ ಲಿಂಕ್ ಇದೆ ಒಂದಕ್ಕೊಂದು. ಈ ಗಾಂಧಿ ಇರ್ವಿನ್ ಪ್ಯಾಕ್ಟು 1931 ಆಗುತ್ತೆ. ಇದು ನೆಕ್ಸ್ಟ್ 32 ಕರಾಚಿ ಸೆಷನ್ ಆಗುತ್ತೆ. ಆ ಕರಾಚಿ ಸೆಷನ್ ಅಲ್ಲಿ ಈ ಗಾಂಧಿ ಇರ್ವಿನ್ ಪ್ಯಾಕ್ಟ್ ಅಂದ್ರೆ ಗಾಂಧಿ ಇರ್ವಿನ್ ಒಪ್ಪಂದದ ಏನ್ ಮಾಡ್ಬೇಕಾಗತ್ತೆ?
ಠಸ್ಸೆ ಒತ್ತಬೇಕಾಗತ್ತೆ. ಆ ಒಪ್ಪಂದಕ್ಕೆ ಒಂದು ಠಸ್ಸೆ ಅಂತಂದ್ರೆ ಆ ಒಪ್ಪಂದವನ್ನ ನಾವು ಒಪ್ತಾ ಇದೀವಿ ಅಂತ ಹೇಳಿ ಎಂಡೋರ್ಸ್ ಮಾಡ್ಬೇಕಲ್ವಾ. ಅದನ್ನ ಮಾಡಿದ್ದೆಲ್ಲೇ ಕರಾಚಿ ಸೆಷನ್ ಅಲ್ಲಿ ಈ ಗಾಂಧಿ ಇರ್ವಿನ್ ಒಪ್ಪಂದ. ಗಾಂಧಿ ಇರ್ವಿನ್ ಒಪ್ಪಂದದಲ್ಲಿ ಏನಿತ್ತು? ಒಂದು ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್, ಕಾನೂನು ಭಂಗ ಚಳುವಳಿಯನ್ನು ಮಾಡ್ತಾ ಇರ್ತಾರೆ. ದಂಡಿ ಸತ್ಯಾಗ್ರಹ, ಉಪ್ಪಿನ ಸತ್ಯಾಗ್ರಹ ಮಾಡ್ತಾ ಇರ್ತಾರೆ. ಅದನ್ನ ವಿತ್ಡ್ರಾ ಮಾಡ್ಕೋಬೇಕು ಇಮಿಡಿಯೇಟ್ಲಿ. ಎಸ್, ಒಪ್ಕೋತಾರೆ. ಬಟ್ ಗಾಂಧಿ ಅದಕ್ಕೆ ಹೇಳ್ತಾರೆ, ಏನಪ್ಪ ಡಿಮ್ಯಾಂಡ್ ಅಂತಂದ್ರೆ ಸಾಲ್ಟ್ ಟ್ಯಾಕ್ಸ್, ನೀವೇನು ಉಪ್ಪಿನ ಮೇಲೆ ತೆರಿಗೆ ಏನಾಗ್ತಾರಲ್ಲ ತೆಗೆದಾಕ್ಬೇಕಂತಾರೆ. ಎಸ್, ಗಾಂಧಿ ಇರ್ವಿನ್ ಒಪ್ತಾನೆ, ಆಯ್ತು ತೆಗೆದಾಕ್ತೀನಿ ಅಂತ ಹೇಳಿ. ಇರ್ವಿನ್ ಹೇಳ್ತಾನೆ, ಆಯ್ತು ನೀವೇನ್ ಮಾಡ್ಬೇಕು, ಇಷ್ಟೆಲ್ಲ ಮಾಡ್ತಾ ಇದೀವಿ. ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್, ಎರಡನೇ ದುಂಡು ಮೇಜಿನ ಸಭೆ ಲಂಡನ್ ಅಲ್ಲಿ ನಡೀತಾ, ಎಷ್ಟು ಟೋಟಲ್ 3 ದುಂಡು ಮೇಜಿನ ಸಭೆಗಳಿದಾವೆ. ನೀವು ಒಂದನೇ ದುಂಡು ಮೇಜಿನ ಸಭೆ ಅಂತೂ ಅಟೆಂಡ್ ಆಗಲಿಲ್ಲ, ಬಿಕಾಸ್ ಆಫ್ ನಾನು ನಿಮ್ಗೆ ಒಪ್ಪಲಿಲ್ಲ ಅಂತ ಹೇಳಿ ಈ ಒಂದು ಒಪ್ಪಂದಕ್ಕೆ ಬಂದಿದ್ದೀವಲ್ವಾ. ಈ ಒಪ್ಪಂದ ಪ್ರಕಾರ ನೀವು ಎರಡನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್, ಸೆಕೆಂಡ್ ದುಂಡು ಮೇಜಿನ ಸಭೆ ಎಲ್ಲಿ ನಡೀತಾ ಇದೆ? ಲಂಡನ್. ಈ ಲಂಡನ್ ನಡೆಯುವಂತಹ ಎರಡನೇ ದುಂಡು ಮೇಜಿನ ಸಭೆಗೆ ನೀವು ಏನ್ ಮಾಡಬೇಕು? ಅಟೆಂಡ್ ಮಾಡಲೇಬೇಕು ಬಂದು ಅಂತ ಅಂತಾರೆ. ಎಸ್, ಗಾಂಧೀಜಿ ಒಪ್ತಾರೆ ಅದಕ್ಕೆ. ಓಕೆ, ಆಮೇಲೆ ಯಾರ್ಯಾರು ಪ್ರಿಸ್ನರ್ಸ್ ಅಂದ್ರೆ ಅಪರಾಧಿಗಳಿದಾರಲ್ವಾ, ಆರೋಪಿಗಳಿದಾರಲ್ವಾ ಜೈಲಲ್ಲಿ, ಆರೋಪಿಗಳನ್ನ ಬಿಡಬೇಕು ಅಂತಾರೆ. ಇರ್ವಿನ್ ಅಂತಾನೆ, ಆಯ್ತು ಬಿಡ್ತೀನಿ. ಬಟ್ ಯಾರನ್ನು ಬಿಡಲ್ಲ ಅಂದ್ರೆ ಯಾರು ವೈಲೆನ್ಸ್, ಹಿಂಸಾತ್ಮಕವಾಗಿ ಕ್ರೈಮ್ ಅನ್ನ ಮಾಡಿ ಒಳಗೆ ಹೋಗಿದಾರಲ್ವಾ ಅವ್ರನ್ನ ಮಾತ್ರ ಬಿಡಲ್ಲ ಅಂತಾನೆ. ಎಕ್ಸಾಂಪಲ್ ಯಾರು? ಭಗತ್ ಸಿಂಗ್, ರಾಜ್ಗುರು, ಸುಖದೇವ್. ಹಿಂಸಾತ್ಮಕವಾಗಿ ಒಬ್ಬ ಕಮಿಷನರ್ ಬಾಂಬ್ ಹಾಕಿ ಪಾರ್ಲಿಮೆಂಟ್ ಇದ್ರಲ್ಲಿ ಬಾಂಬ್ ಹಾಕಕ್ಕೆ ಹೋಗಿ ಸಿಕ್ಕಾಕೊಂಡಿರ್ತಾರೆ. ಸೊ ಹೀಗಾಗಿ ಅವ್ರನ್ನ ಮಾತ್ರ ಬಿಡಲ್ಲ ಅಂತಾರೆ ಗಾಂಧೀಜಿ. ಆಯ್ತು ಇವ್ರನ್ನಾದ್ರೂ ಬಿಡು ಅಂತಾರೆ. ಬಟ್ ಅದು ಕೂಡ ಒಂದು ಕಾಂಟ್ರವರ್ಸಿ, ಅಗೇನ್ ಅದ್ರ ಬಗ್ಗೆ ಬೇಡ, ಅದು ನೋಡೋಣ ನೆಕ್ಸ್ಟ್. ಸೊ ಹೀಗೆ ಗಾಂಧಿ ಇರ್ವಿನ್ ಒಪ್ಪಂದ ಆಗುತ್ತೆ. ಈ ಎಲ್ಲ ಏನು ಒಪ್ಪಂದಗಳಾಗ್ತಾವಲ್ಲ ಅದಕ್ಕೆ ಒಂದು ಎಂಡೋರ್ಸ್ಮೆಂಟ್ ಟಸ್ ಏನು ಒತ್ತಬೇಕಲ್ವಾ? ಎಲ್ಲೊತ್ತಾರೆ? ಕರಾಚಿ ಸೆಷನ್. ಅವಾಗಲೇ ನೋಡಿದ್ವಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಅಧ್ಯಕ್ಷತೆ ವಹಿಸಂತ ಕರಾಚಿ ಸೆಷನ್ ಅಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ಏನಾಗುತ್ತೆ? ಸಹಿ ಆಗತ್ತೆ. ಇದು ಕರೆಕ್ಟು. 31 ಇಯರ್ ಕರೆಕ್ಟ್ ಇದೆ. ನೆಹರು ರಿಪೋರ್ಟ್ 28 ಕರೆಕ್ಟು. ನೆಹರು ರಿಪೋರ್ಟ್ ನೋಡಿ ಯಾಕಷ್ಟು ಡೆಪ್ತಾಗಿ ಹೇಳಿದೆ ಗೊತ್ತಾ? ನೋಡಿ, ಇಲ್ಲಿ ನೆಹರು ರಿಪೋರ್ಟು ಇಷ್ಟು ಕೇಳಿದಾನೆ, ಬರೀ ಒಂದು ಕೊಟ್ಟಿದ್ದಾನೆ. ಬಟ್ ಇದೇ ನೆಹರು ರಿಪೋರ್ಟ್ ಮೇಲೆ ಇಡೀ 3 ಸ್ಟೇಟ್ಮೆಂಟ್ಗಳ ಪ್ರಶ್ನೆನೇ ಬಂದಿದೆ. ಅಂದ್ರೆ ಪ್ರತಿಯೊಂದು ಆಪ್ಷನ್ ಮೇಲೂ ಏನು ಮಾಡ್ಬೋದು? ಪ್ರಶ್ನೆಗಳನ್ನ ಅವನು ಕೇಳಬಹುದು, ಪ್ರಶ್ನೆಗಳನ್ನ ಹುಟ್ಟು ಹಾಕಬಹುದು. ವೆರಿ ವೆರಿ ಇಂಪಾರ್ಟೆಂಟ್, ಯು ಹ್ಯಾವ್ ಟು ಲರ್ನ್ ದಿಸ್. ಹೀಗೆ ಓದಬೇಕು. ಪ್ರತಿಯೊಂದು ರಾಂಗ್ ಆಪ್ಷನ್ಸ್ಗೂ ಏನು ಮಾಡ್ಬೇಕಾಗತ್ತೆ? ನೀವು ಓದ್ಕೋಬೇಕಾಗತ್ತೆ, ಇಲ್ಲ ಅಂತಂದ್ರೆ ಆಗಲ್ಲ. ರೈಟ್. ನೆಕ್ಸ್ಟ್ ಆಗಸ್ಟ್ ಆಫರ್ 39 ಅಲ್ಲ, ಅವಾಗಲೇ ಹೇಳಿದೆ 1940. ವೆವೆಲ್ ಪ್ಲಾನ್ ಯಾಕೆ ತಗೊಂಡ್ಬರ್ತಾನೆ? ವೆವೆಲ್ ಪ್ಲಾನ್ ಕಾಂಗ್ರೆಸ್ ಲೀಗು ಮತ್ತೆ ಮುಸ್ಲಿಂ ಲೀಗು ಮತ್ತೆ ಕಾಂಗ್ರೆಸ್ ಏನಾಗ್ತಾ ಇರುತ್ತೆ? ಹೊಡೆದಾಡ್ಕೊಂಡು ಸಾಯ್ತಾ ಇರ್ತಾರೆ, ಅಥವಾ ಬೇರೆ ಬೇರೆ ಆಗಿರುತ್ತೆ, ವೈರುಧ್ಯಗಳಿರುತ್ತೆ, ಸಿದ್ಧಾಂತಗಳು ಬೇರೆ ಬೇರೆ ಇರುತ್ತೆ. ಅವರಿಬ್ಬರನ್ನು ಜೋಡಣೆ ಮಾಡೋಣ, ಅವರಿಬ್ಬರನ್ನು ಸೇರ್ಸೋಣ, ಅವರಿಬ್ಬರನ್ನು ಒಂದು ಮಾಡೋಣ ಅನ್ನೋ ಕಾರಣಕ್ಕೆ ವೆವೆಲ್, ಲಾರ್ಡ್ ವೆವೆಲ್, ಅವಾಗಿನ ವೈಸ್ರಾಯ್ ಆಫ್ ಇಂಡಿಯಾ ಆಗಿರ್ತಾರೆ ಲಾರ್ಡ್ ವೆವೆಲ್, ಒಂದು ಪ್ಲಾನ್ ತಗೊಂಡ್ಬರ್ತಾರೆ. ಬನ್ನಿ ಒಂದು ಡಿಸ್ಕಸ್ ಮಾಡೋಣ. ಎಲ್ಲಿ ಡಿಸ್ಕಸ್ ಮಾಡೋಣ? ಶಿಮ್ಲಾದಲ್ಲಿ ಹೋಗಿ ಕಾನ್ಫರೆನ್ಸ್ ಮಾಡೋಣ. ನಾವು ಇಲ್ಲಿ ಬೇಡ, ಶಿಮ್ಲಾ. ಓಕೆ, ಶಿಮ್ಲಾಗೆ ಹೋಗೋಣ, ಕೂಲಾಗಿ ಶಿಮ್ಲಾದಲ್ಲಿ ಹೋಗಿ ಕಾನ್ಫರೆನ್ಸ್ ಮಾಡೋಣ ಅಂತ ಹೇಳಿ ಮಜಾ ಮಾಡಕ್ಕೆ ಹೋಗ್ತಾರೆ. ಬಟ್ ಅಲ್ಲಿ ಏನಾಗುತ್ತಾ? ಒಪ್ತಾರ? ಏನೂ ಆಗಲ್ಲ, ಫೇಲ್ ಆಗುತ್ತೆ ಶಿಮ್ಲಾ ಕಾನ್ಫರೆನ್ಸ್ ಆಯ್ತು ಆ್ಯಸ್ ಯೂಶುವಲ್. ಓಕೆ, ಸೊ ಹೀಗಾಗಿ ಇದು ಕೂಡ ತಪ್ಪು. ಏನು ವೆವೆಲ್ ಪ್ಲಾನು, ಶಿಮ್ಲಾ ಕಾನ್ಫರೆನ್ಸ್ ಕೂಡ ವರ್ಕ್ ಆಗಲ್ಲ ಆ ಮೂಮೆಂಟಲ್ಲಿ. ಯಾರು ಫ್ರೀಡಮ್ ಸ್ಟ್ರಗಲ್ ಓದಿರ್ತಿರಲ್ಲ ನಿಮ್ಗೆ ಗೊತ್ತಿರುತ್ತೆ. ಓಕೆ, ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಏನು? ಆಗಸ್ಟ್ ಆಫರ್. ಯಾಕಂದ್ರೆ ಇದು ತಪ್ಪಿದೆ. 39 ಅಲ್ಲ 40. ಆಗಸ್ಟ್ ಆಫರ್ ಏನು, ಯಾಕೆ ಬಂತು, ಅದಾದ್ಮೇಲೆ ಕ್ರಿಪ್ಸ್ ಮಿಷನ್ ಯಾಕೆ ಬಂತು, ಆಗಸ್ಟ್ ಆಫರ್ ರೀಸನ್ ಏನು, ವರ್ಲ್ಡ್ ವಾರ್ 2 ಎಲ್ಲವನ್ನು ಲಾಸ್ಟ್ ಕ್ವಶನ್ ಹೇಳಿದ್ದೀನಿ. ಓಕೆ, ಯಾಕೆ ಹೇಳಿದೆ ಅಂತ ಗೊತ್ತಾಯ್ತಾ? ಆಗಸ್ಟ್ ಆಫರ್ ಅನ್ನೋದು ಬರುತ್ತೆ, ಪ್ರಶ್ನೆ ಬಂದಿದೆ, ಅದಕ್ಕೋಸ್ಕರ ನಾನು ಹೇಳಿದ್ದು. ಇದು ಗ್ರೂಪ್ ಸಿ. ಅಗೇನ್ ನೋಡಿ, ಇಂಪಾರ್ಟೆಂಟ್. ಈ 3 ಕಾಯ್ದೆ ನಾನು ಹೇಳಿದ್ನಲ್ವಾ, ಇದೇ 3 ಕಾಯ್ದೆ ಯಾಕೆ ಆಪ್ಷನಲ್ಲಿ ಇದೆ? ಬೇರೆ ಆಪ್ಷನ್ ಇರ್ಬೋದು. ಒಂದು ಆಪ್ಷನ್ ಇದೆ ಇದಕ್ಕೆ ಸರಿ ಆನ್ಸರ್ ಹೇಳ್ಬಿಡ್ತೀನಿ ನಾನು. 1935 ಸರಿ ಆನ್ಸರ್. ಬಟ್ ಇದೇ ಯಾಕಿದೆ? ಇದ್ರ ಬದಲಿ ಚಾರ್ಟರ್ ಆಕ್ಟ್ 1813 ಇರಬೇಕಾಗಿತ್ತು, ಕೌನ್ಸಿಲ್ ಆಕ್ಟ್ 91 ಇರಬೇಕಾಗಿತ್ತು, ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1857 ಇರಬೇಕಾಗಿತ್ತು. ಯಾಕಿದೆ ಇದೆ? ಇವೇ ಎರಡಿಗೆ ಯಾಕಿದಾವೆ ಅಂದರೆ, ಇವು ಎರಡು ನನಗೆ ಹೈ ಈಲ್ಡಿಂಗ್ ಟಾಪಿಕ್, ಇಂಪಾರ್ಟೆಂಟು. ಇದರ ಮೇಲೆ ನಾನು ನೆಕ್ಸ್ಟ್ ಪ್ರಶ್ನೆಗಳನ್ನು ಕೇಳ್ತೀನಿ, ಓದ್ಕೋ ಅಂತ ಹೇಳ್ತೀನಿ. ಅದೇ ದೃಷ್ಟಿಯಿಂದ ಆಕ್ಟ್ 1909 ಮಿಂಟೋ ಮಾರ್ಲೆ ಮೇಲೆ ಪ್ರಶ್ನೆಗಳು ನೋಡಿದ್ವಾ? ಫಸ್ಟ್ ಪ್ರಶ್ನೆ ನೋಡಿದ್ವಿ ಮಿಂಟೋ ಮಾರ್ಲೆ. 1909 ಆಕ್ಟ್ 1909 ಕಾಯ್ದೆ ನಾವು ನೋಡಿರುವಂಥದ್ದು ಅಲ್ವಾ. ಹೀಗಾಗಿ ಪ್ರತಿಯೊಂದು ಆಪ್ಷನ್ ಕೂಡ ಏನಾಗುತ್ತೆ ಸ್ನೇಹಿತರೆ, ನಿಮಗೆ ತುಂಬ ಮುಖ್ಯ ಆಗುತ್ತೆ. ಏನಾಗುತ್ತೆ? ತುಂಬ ಮುಖ್ಯ ಆಗುತ್ತೆ. ಆಯ್ತಾ? 1935 ಸರಿಯಾದ ಆನ್ಸರ್. ನೋಡೋಣ ಏನಂತ. ಜವಾಹರ್ಲಾಲ್ ನೆಹರೂರವರು ರಿಮಾರ್ಕ್ಡ್ ಈ ಕಾಯ್ದೆಗೆ ಅಥವಾ ಈ ಒಂದು ಇನಿಷಿಯೇಟಿವ್ ಏನಂತ ಹೇಳ್ತಾರೆ? ಎ ಮಷಿನ್ ವಿತ್ ಸ್ಟ್ರಾಂಗ್ ಬ್ರೇಕ್ ಬಟ್ ನೋ ಇಂಜಿನ್. ಇಂಜಿನ್ ಇಲ್ಲದೆ ಇರುವಂಥ ಮಷೀನನ್ನು ತಯಾರು ಮಾಡಿದ್ದೀರಾ ನೀವು ಅಂತ ಅಂತಾರೆ. ಯಾವುದಕ್ಕೆ? 1935 ಕಾಯ್ದೆ. ಯಾಕಂತಾರೆ ಗೊತ್ತಾ? 1929 ನಾವು ಏನನ್ನು ಘೋಷಣೆ ಮಾಡ್ಕೊಂಡಿರ್ತೀವಿ? ಪೂರ್ಣ ಸ್ವರಾಜ್ ಬೇಕು, ನಮ್ಮದೇ ಒಂದು ಕಾನ್ಸ್ಟಿಟ್ಯೂಷನ್ ಮಾಡ್ಕೋತೀವಿ, ನಮಗೆಲ್ಲ ಕೊಡಿ, ನಾವು ಮಾಡ್ಕೊಳಕ್ಕೆ ನಮ್ಗೆ ತಾಕತ್ತಿದೆ ಅಂತೀವಿ. ಬಟ್ ಏನು ಕೊಡಲ್ಲ ಅವರು.
ಅದ್ರ ಬದಲಿ ರಿಸ್ಪಾನ್ಸಿಬಲ್ ಕೊಡ್ತೀವಿ, ರಿಸ್ಪಾನ್ಸಿಬಲ್ ಮಾಡ್ತೀವಿ, ನಿಮಗೆ ಇನ್ನಿಷ್ಟು ಟ್ರೈನ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂಥೇಳಿ ನಮಗೆ ಬೇಕಾಗಿರೋದು ಕೊಡೋದು ಬಿಟ್ಟು ನೀವು ಯೂಸ್ಲೆಸ್ ಎಲ್ಲ ಕೊಟ್ಟಿದ್ದೀರಾ. ಇದೇನಿಲ್ಲ ನಿಮ್ಮದು ವೆಹಿಕಲ್ ಹೆಂಗೆ, ಗಾಡಿ ಹೆಂಗಿದೆ ಅಂದರೆ ಇಂಜಿನೇ ಇಲ್ಲ ಅದರಲ್ಲಿ, ಏನು ಮಾಡ್ತೀರಾ, ಇಂಜಿನ್ ಇಲ್ಲದೆ ಗಾಡಿ ಓಡುತ್ತಾ, ಆ ಥರ ಇದೆ ನಿಮ್ಮದು 1935 ಕಾಯ್ದೆ ಅಂತೇಳಿ ಕಟುವಾಗಿ ಟೀಕಿಸ್ತಾರೆ. ಯಾರೋ ಜವಾಹರ್ಲಾಲ್ ನೆಹರೂರವರು. ಹೀಗಾಗಿ ಇಂಪಾರ್ಟೆಂಟ್. ಕ್ರಿಪ್ಸ್ ಮಷಿನ್ ಆಲ್ರೆಡಿ ಹೇಳಿದ್ದೀನಿ ಯಾಕೆ ಬಂತು ಅಂತ ಅಲ್ವಾ. ಅದು ಫೇಲ್ ಆಗಿದ್ದಕ್ಕೆ ಏನಾಯಿತು, ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಭಾರತ ಬಿಟ್ಟು ತೊಲಗಿ ಚಳವಳಿ ಸ್ಟಾರ್ಟ್ ಆಯಿತು 42ರಲ್ಲಿ. ರೈಟ್, ಗೊತ್ತಾಯ್ತಾ? ಇಂಪಾರ್ಟೆಂಟ್ ನೋಡಿ, ಒಂದಕ್ಕೊಂದು ಯಾಕೆ ಲಿಂಕ್ ಇದ್ದಾವೆ ಅಂತಂದರೆ ದಿಸ್ ಈಸ್ ವೈ ನಾನು ಭಾಳ ಇದನ್ನು ಮಾಡ್ಕೊಂಡು ಹೇಳಿದ್ದ ಉದ್ದೇಶನೇ ಏನು, ಅದಕ್ಕೆ ನೋಡಿ ಕರಾಸಿ ಸೆಷನ್ ಹೇಳಿದ್ನಲ್ವ, ಇಂಪಾರ್ಟೆಂಟ್. ರೈಟ್, ಇಂಪಾರ್ಟೆಂಟ್. ನೋಡಿ ನಿಮಗೆ ತೋರಿಸ್ತೀನಿ ನಾನು, ಆಯಿತಾ? I will show you. Okay, 1 second, I will show. ನೋಡಿ, ಕರಾಚಿ ಸೆಷನ್ KE ನಲ್ಲಿ ಬಂದಿದೆ. ಕರಾಚಿ ಸೆಷನ್ ಯಾಕೆ ಕೇಳಿದಾನೆ, ಇಲ್ಲಿ KPSC ಕಂಡಕ್ಟ್ ಮಾಡಿದಂಥ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್, ಇಲ್ಲೂ ಕೂಡ ಏನಾಗಿದೆ ನಿಮಗೆ ಕರಾಚಿ ಸೆಷನ್ ಮೇಲೆ ಪ್ರಶ್ನೆ ಬಂದಿದೆ. ಅಂದರೆ ಕರಾಚಿ ಸೆಷನ್ ಇಟ್ ಸೆಲ್ಫ್ ಇಸ್ ಅ ಹೈಲ್ಡಿಂಗ್ ಟಾಪಿಕ್, ಲಾಹೋರ್ ಸೆಷನ್ ಇಟ್ ಸೆಲ್ಫ್ ಇಸ್ ಅ ಹೈಲ್ಡಿಂಗ್ ಟಾಪಿಕ್, ಲಕ್ನೋ ಸೆಷನ್ ಇಟ್ ಸೆಲ್ಫ್ ಇಸ್ ಹೈಲ್ಡಿಂಗ್ ಟಾಪಿಕ್. ಹೇಳಿದ ಸುಮಾರು 8ರಿಂದ 10 ಸೆಷನ್ ಇದಾವೆ ಅಷ್ಟೇ, ಕಾಂಗ್ರೆಸ್ ಸಮಾವೇಶಗಳು, ಏನೋ ಅಧಿವೇಶನಗಳು, ಅಲ್ಲಿಂದನೇ ಬರೋದು ಪ್ರಶ್ನೆ. ಅದು ಬಿಟ್ಟರೆ ಮಿಕ್ಕಿದ್ದವನು ಕೇಳಲ್ಲ ಜಾಸ್ತಿ, ನೆನ್ಪಿಟ್ಕೊಳ್ಳಿ. ವಿತ್ ಪ್ರೂಫ್ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ, ಅಲ್ವಾ? ವಿತ್ ಪ್ರೂಫ್ ನಾನು ನಿಮಗೆ ಏನು ಮಾಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ಈ ಕರಾಚಿ ಸೆಷನ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಓಕೆ, ಕರಾಚಿ ಸೆಷನ್ಗೆ ಸಂಬಂಧಪಟ್ಟಂತೆ 5 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಕರಾಚಿ ಸೆಷನ್ ಅಧ್ಯಕ್ಷರು ಯಾರಾಗಿದ್ದಾರೆ ಅಂತ ಹೇಳಿದೆ 31ರಲ್ಲಿ, ಯಾರು? ವಲ್ಲಭಾಯ್ ಪಟೇಲ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಏನಾಗಿರ್ತಾರೆ, ಇದರ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. 5 ಕೊಟ್ಟಿದ್ದಾನೆ. ನ್ಯೂಟ್ರಲಿಟಿ ಆಫ್ ಸ್ಟೇಟ್ ಇನ್ ದಿ ಮ್ಯಾಟರ್ಸ್ ಆಫ್ ರಿಲಿಜನ್, ಅಂದರೆ ಧರ್ಮದ ವಿಷಯಗಳಲ್ಲಿ ಸರ್ಕಾರ ತಲೆ ಹಾಕಬಾರದು. ಎಸ್, ಕರೆಕ್ಟ್, ಸೆಕ್ಯುಲರ್ ಆಗಿರಬೇಕು. ಎಲೆಕ್ಷನ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್, ಸಾರ್ವತ್ರಿಕ ಮತದಾನ ಎಲ್ರಿಗೂ ಕೊಡ್ರಿ ಮತದಾನ ಮಾಡೋಕ್ಕೆ. ನೀವು ಏನು ಮಾಡ್ತಾ ಇದ್ದೀರಾ ಬ್ರಿಟಿಷರೇ, ಟ್ಯಾಕ್ಸ್ ಯಾರು ಜಾಸ್ತಿ ತುಂಬ್ತಾರೆ ಅಥವಾ ಒಂದು ಧರ್ಮಕ್ಕೆ ಜಾಸ್ತಿ ಕೊಡುವಂಥದ್ದು ಮಾಡ್ತಾ ಇದ್ದೀರಾ, ಅದ್ರ ತಪ್ಪು, ಎಲ್ರಿಗೂ ಕೊಡ್ಬೇಕು ನೀವು ಅಂತ ಹೇಳ್ತಾರೆ. ಎಸ್, ಇದು ಕರೆಕ್ಟ್. ಫ್ರೀ ಆ್ಯಂಡ್ ಕಂಪಲ್ಸರಿ ಪ್ರೈಮರಿ ಎಜುಕೇಷನ್, ಕರೆಕ್ಟು. ಇದ್ರೆ ನಾವೇನು ತೊಗೊಂಬಂದ್ವಿ ನೆಕ್ಸ್ಟ್, RTE, ರೈಟ್ ಟು ಎಜುಕೇಷನ್, ಶಿಕ್ಷಣ ಹಕ್ಕು ಕಾಯ್ದೆನ ತೊಗೊಂಡು ಬಂದ್ವಲ್ವಾ, ಅದಕ್ಕೋಸ್ಕರನೇ. ರೈಟ್, ಸಬ್ಸ್ಟ್ಯಾಂಡಿಯಲ್ ರಿಡಕ್ಷನ್ ಇನ್ ರೆಂಟ್ ಆ್ಯಂಡ್ ರೆವೆನ್ಯೂ, ಬಾಡಿಗೆನ ಕಮ್ಮಿ ಮಾಡಿ. ಓಕೆ, ರೆಂಟ್ಗಳನ್ನ ಕಮ್ಮಿ ಮಾಡಿ ಅಂತ ಹೇಳುವಂಥದ್ದು. ಪ್ರೊಟೆಕ್ಷನ್ ಆಫ್ ಲ್ಯಾಂಗ್ವೇಜ್, ಸ್ಕ್ರಿಪ್ಟ್ ಆ್ಯಂಡ್ ಕಲ್ಚರ್. ಮೈನಾರಿಟಿ ಅಂತಂದರೆ ಅಲ್ಪಸಂಖ್ಯಾತರು ಯಾರಿದ್ದಾರೆ ಅವರ ಭಾಷೆಗಳನ್ನು, ಸಂಸ್ಕೃತಿಯನ್ನು, ಅವರ ಲಿಪಿಯನ್ನು ನೀವು ಕಾಪಾಡಬೇಕು. ಅಲ್ಪಸಂಖ್ಯಾತ ಭಾಷೆ ಅಂದ ತಕ್ಷಣ ನಾವು ಉರ್ದು ಅನ್ಕೋತೀವಿ, ಉರ್ದು, ತುಳು ಎಲ್ಲ ಒಂದಿಷ್ಟು ಭಾಷೆಗಳು, ಅವೆಲ್ಲ ಅಲ್ಪಸಂಖ್ಯಾತ ಭಾಷೆಗಳೇ. ತುಳು ಅಲ್ಪಸಂಖ್ಯಾತ ಭಾಷೆನೇ, ಯಾಕಂದ್ರೆ ಜಾಸ್ತಿ ಜನ ಮಾತಾಡಲ್ಲ, ಮಾತಾಡೋದ್ರಿಂದ ಕ್ಷೀಣಿಸಿ ಹೋಗುತ್ತೆ. ಕಮ್ಮಿ ಜನ ಮಾತಾಡುವಂಥದ್ದು ಅಲ್ಪಸಂಖ್ಯಾತ ಅಂದರೆ ಕಮ್ಮಿ ಜನ ಮಾತಾಡುವಂಥ ಭಾಷೆ. ಆ ಲಿಪಿಯನ್ನು, ಆ ತುಳು ಕಲ್ಚರನ್ನು ಕಾಪಾಡಬೇಕು. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ, ಇಲ್ಲಿ ಆ ರೀತಿಯಾಗಿ ಹೇಳಿರುವಂಥದ್ದು ಇದು. ಎಸ್, ಇದು ಕೂಡ ಕರೆಕ್ಟು. ABCDE. ಇದರ ಜೊತೆಗೆ ಇನ್ನೊಂದೇನು ಬರುತ್ತೆ, ಗಾಂಧಿ ಇರ್ವಿನ್ ಪ್ಯಾಕ್ಟನ್ನು ಕೂಡ ಏನು ಮಾಡ್ತಾರೆ, ಎಂಡೋರ್ಸ್ ಮಾಡ್ತಾರೆ. ಗಾಂಧಿ ಇರ್ವಿನ್ ಒಪ್ಪಂದವನ್ನು ಕೂಡ ಏನು ಮಾಡ್ತಾರೆ, ಈ ಒಂದು ಸೆಷನ್ಸ್ ಅಧಿವೇಶನದಲ್ಲಿ ಏನು ಮಾಡ್ತಾರೆ, ಎಂಡೋರ್ಸ್ ಮಾಡ್ತಾರೆ. ಇದು ಕೂಡ ಏನಾಗುತ್ತೆ, ಇಂಪಾರ್ಟೆಂಟು, ನೀವು ನೆನಪು ಇಟ್ಕೋಬೇಕು. ರೈಟ್, ಇಂಪಾರ್ಟೆಂಟ್. ನೋಡಿ, ಅವಾಗಲೇ ನಿಮಗೆ 4 ಪಾರ್ಟಲ್ಲಿ ಓದಬೇಕಂತ ಹೇಳಿದೆ. ಇನ್ನೊಂದು ಪಾರ್ಟು ಮಿಸಲ್ನಿಯಸ್ ಥಿಂಗ್ಸು, ಏನು, ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ಸ್, ಟ್ರೈಬಲ್ ಮೂಮೆಂಟ್ಸ್ ಮತ್ತು ಪೀಸೆಂಟ್ ಮೂಮೆಂಟ್ಸ್, ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳು, ಬುಡಕಟ್ಟು ದಂಗೆಗಳು ಮತ್ತು ರೈತ ಚಳುವಳಿಗಳು ಏನಿದ್ದಾವೆ ಬ್ರಿಟಿಷರ ಕಾಲದಲ್ಲಿ ಆದಂಥದ್ದು, ಅದನ್ನು ಸಪ್ರೇಟಾಗಿ ಓದಿ ಅಂತ ಹೇಳಿದೆ. ಯಾಕಂತಂದರೆ ಅದು ಚಳುವಳಿಗಳು ಅಂತ ಏನು ಬರುತ್ತೆ, ಸಪ್ರೇಟಾಗಿ ಓದಬೇಕು. ಆದರೆ ನೀವು ನೆನಪುಳಿಯುತ್ತೆ. ಎಲ್ಲ ಮಿಕ್ಸ್ ಮಾಡ್ಕೊಂಡು ಹೋದರೆ ಸ್ಯಾಂಡ್ವಿಚ್ ಆಗೋಗುತ್ತೆ ಅಲ್ವಾ, ನೆನಪುಳಿಯೋದು ಕಷ್ಟ. ಈ ರೀತಿ ಪಾರ್ಟ್ ಮಾಡಿಕೊಂಡು ಡಿವೈಡ್ ಮಾಡ್ಕೊಂಡು ಓದಿರಿ, ಇವೆಂಟ್ ವೈಸ್ ಓದಿದರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಡೆಫಿನೆಟ್ಲಿ ನಿಮ್ಗೆ ನೆನಪುಳಿಯುತ್ತೆ ಅದು, ಆಯಿತಾ? ಅದರ ಮುಂದುವರೆದ ಭಾಗವಾಗಿ ಸೋಷಿಯಲ್ ಮೂಮೆಂಟ್ಸ್ ಆಗುತ್ತೆ. ಆ ಸೋಷಿಯಲ್ ಮೂಮೆಂಟ್ಸ್ ಸಂಬಂಧಪಟ್ಟಂತೆ ಒಂದಿಷ್ಟು ಸಂಘ ಸಂಸ್ಥೆಗಳು ಏನಾಗ್ತವೆ, ರಚನೆ ಆಗ್ತವೆ. ಈ ಸಂಘ ಸಂಸ್ಥೆಗಳ ರಚನೆಯನ್ನ ಏನು ಕೇಳಿದ್ದಾರೆ, ಕ್ರೊನಾಲಜಿಕಲ್ ಆರ್ಡರ್, ಒಂದು ಸರಿಯಾದ ಕಾಲಾನುಕ್ರಮದಲ್ಲಿ ಕೇಳಿದ್ದಾರೆ. ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಫೋರ್ತ್ ಯಾವುದು ಅಂತ ಹೇಳಿ. ಇದರಲ್ಲಿ ನನಗೆ ಫಸ್ಟ್ ಏನು ಕೊಟ್ಟಾರಪ್ಪ ಅವರು, ಸತ್ಯಶೋಧಕ್ ಸಮಾಜ್. ಇದನ್ನ ಸತ್ಯಶೋಧಕ್ ಸಮಾಜ್ ಯಾರು ತಗೊಂಬಂದ್ರು, ಜ್ಯೋತಿಬಾ ಫುಲೆ. ಜ್ಯೋತಿಬಾ ಫುಲೆ ಎಲ್ಲಿ, ಮಹಾರಾಷ್ಟ್ರದಲ್ಲಿ ಮಾಲಿ ಕಮ್ಯುನಿಟಿ ಇರ್ತಾರೆ, ಜ್ಯೋತಿಬಾ ಫುಲೆ ತಗೊಂಡ್ಬರ್ತಾರೆ. ಅಂದರೆ ಕೆಳವರ್ಗದವ್ರನ್ನ ಎತ್ತಿ ಹಿಡಿಬೇಕು, ಎಜುಕೇಷನ್ ಎಲ್ರಿಗೂ ಸಿಗಬೇಕು, ಡಿಸ್ಕ್ರಿಮಿನೇಷನ್ ಹೋಗಬೇಕು, ಜಾತಿ ವ್ಯವಸ್ಥೆ ಹೋಗಬೇಕು ಅನ್ನುವಂಥದ್ದು ಆಲ್ಮೋಸ್ಟ್ ಎಲ್ರದ್ದು ಅದೇ ಉದ್ದೇಶ. ಸೋಷಿಯಲ್ ರಿಲಿಜಿಯಸ್ ರಿಫಾರ್ಮ್ ಅಂದರೆ ಯಾವುದೇ ಆರ್ಗನೈಸೇಷನು, ಯಾವುದೇ ಒಂದು ಸಂಘ ಸಂಸ್ಥೆ ಕಟ್ಟಿದ ಉದ್ದೇಶನೇ ಇದೇ ಆಗಿರುತ್ತೆ. ವುಮೆನ್ ಎಜುಕೇಷನ್ ಜಾಸ್ತಿ ಫೋಕಸ್ ಮಾಡಬೇಕು, ಇದೇ ಆಗಿರುತ್ತೆ, ಆಯಿತಾ?
ಸತ್ಯಶೋಧಕ ಸಮಾಜ ಯಾವಾಗ ಮಾಡುವಂಥದ್ದು 1873 ನೆನ್ಪಿಟ್ಕೋರಿ. 1873 ಯಾರೋ ಜ್ಯೋತಿಬಾ ಫುಲೆರವರು ಮಾಡುವಂಥದ್ದು. ನೆಕ್ಸ್ಟ್ ಯಾವ್ದು ಬರುತ್ತೆ? ಆರ್ಯ ಸಮಾಜ್. ಅದ್ಯಾವಾಗ? 1875 ಆರ್ಯ ಸಮಾಜ್. ಓಕೆ, ಗೊತ್ತಾಯ್ತಾ? ಆರ್ಯ ಸಮಾಜ ಯಾವಾಗ? 1875. ಯಾರು ಮಾಡುವಂಥದ್ದು? ಸ್ವಾಮಿ ದಯಾನಂದ ಸರಸ್ವತಿ. ಇಂಪಾರ್ಟೆಂಟು. 1875 ಸೋಷಿಯಲ್ ರಿಫಾರ್ಮರ್, ಸಾಮಾಜಿಕ ಧಾರ್ಮಿಕ ಸುಧಾರಕರು. ಆಯ್ತಾ? ನೆಕ್ಸ್ಟ್ ರಾಮಕೃಷ್ಣ ಮಿಷನ್ ಯಾವಾಗ? 1897. ಯಾರು ಮಾಡುವಂಥದ್ದು? 1897ರಲ್ಲಿ ಸ್ವಾಮಿ ವಿವೇಕಾನಂದರು. ಯಾರು? ಸ್ವಾಮಿ ವಿವೇಕಾನಂದರು 1897ರಲ್ಲಿ ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪನೆ ಮಾಡುವಂಥದ್ದು. ನೆಕ್ಸ್ಟ್ ಲಾಸ್ಟ್ ಇದ್ಯಾವುದು? ಪ್ರಾರ್ಥನಾ ಸಮಾಜ್. ಯಾರು? ಆತ್ಮಾರಾಮ್ ಪಾಂಡುರಂಗ್. ಯಾರು ಮಾಡ್ತಾರೆ? ಆತ್ಮಾರಾಮ್ ಪಾಂಡುರಂಗ್. ಯಾವಾಗ ಮಾಡ್ತಾರೆ? 1867. 1867 ಆತ್ಮಾರಾಮ್ ಪಾಂಡುರಂಗ್ ಮಾಡಿ. ಇದು ಬಿಟ್ಟು ಮತ್ತೇನಿದೆ? ಬ್ರಹ್ಮೋ ಸಮಾಜ್ ಇದೆ. ಈಶ್ವರ್ ಚಂದ್ರ ಬ್ರಹ್ಮೋ ಸಮಾಜ್ ಯಾರು? ರಾಜಾರಾಮ್ ಮೋಹನ್ ರಾಯ್, ಈಶ್ವರ್ ಚಂದ್ರ ವಿದ್ಯಾಸಾಗರ್, ಮಹಾದೇವ ಗೋವಿಂದ ರಾನಡೆ, ಪೂರ್ಣ ಸಾರ್ವಜನಿಕ ಸಭಾ. ಈ ಥರ ಹಲವಾರು ಸಾಮಾಜಿಕ ಸಂಘಟನೆಗಳು ಇದಾವೆ. ಇದರಲ್ಲಿ ಎರಡು ಡಿವೈಡ್ ಮಾಡ್ಬೇಕು ನೀವು ಓದಬೇಕಾದ್ರೆ. ಯಾವಾಗ ನೀವು ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ಸ್ ಓದ್ತಾ ಇರ್ತೀರಲ್ವಾ, ದೆನ್ ಯು ಹ್ಯಾವ್ ಟು ಡಿವೈಡ್. ಓಕೆ, ಇದನ್ನ ಕಾಲಾನುಕ್ರಮ ನೋಡಿದಾಗ ಫಸ್ಟ್ ಯಾವ್ದು ಬರುತ್ತಪ್ಪ? 1867 ಇದೇ ಫಸ್ಟ್ ಬಿಡಿ ಆನ್ಸರು. ನೆಕ್ಸ್ಟ್ ಬರುವಂಥದ್ದು ಯಾವುದು? 73A, ನೆಕ್ಸ್ಟ್ 75, ನೆಕ್ಸ್ಟ್ 97 ಅಲ್ವಾ? ಸೊ ಆನ್ಸರೇ ಕರೆಕ್ಟ್ ಆಗುತ್ತೆ. ರೈಟ್. ಸೊ ಇದನ್ನ ನೀವು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಅಂದರೆ ಸೋಷಿಯಲ್ ರಿಲಿಜಿಯಸ್ ರಿಫಾರ್ಮ್ಸ್ ಓದಬೇಕಾದ್ರೆ ಈ ರೀತಿಯಾಗಿ ಡಿವೈಡ್ ಮಾಡ್ಕೊಂಡು ಹೋದ್ರಿ. ಇದ್ರ ಮೇಲೂ ಪ್ರಶ್ನೆ ಬಂದಿದೆ, ಅದರ ಸಲುವಾಗಿ ಹೇಳ್ತಾ ಇದ್ದೇನೆ. ರಿಫಾರ್ಮಿಸ್ಟ್ ಮತ್ತೆ ರಿವೈವಲಿಸ್ಟ್ ಅಂತ ಹೇಳ್ತೀವಿ. ರಿಫಾರ್ಮಿಸ್ಟ್ ಅಂತಂದ್ರೆ ಈಗ ಇರುವಂತಹ ವ್ಯವಸ್ಥೆ ಸರಿ ಇಲ್ಲ. ಏನ್ ಮಾಡಬೇಕು? ಈಗ ಇರುವಂತಹ ವ್ಯವಸ್ಥೆ ಸರಿ ಇಲ್ಲ, ಅದನ್ನ ತೆಗೆದು ಹಾಕೋಣ. ತೆಗೆದುಹಾಕಿ ಒಂದು ಸಮತೆ, ಸಮಾನತೆ, ವುಮೆನ್ ಎಜುಕೇಷನ್ನು, ವಿಡೋ ಮ್ಯಾರೇಜು, ಜಾತೀಯತೆ ತೆಗೆದು ಹಾಕಬೇಕು, ತಾರತಮ್ಯ, ಜಾತಿ ತಾರತಮ್ಯ ಅಂದರೆ ಡಿಸ್ಕ್ರಿಮಿನೇಷನ್, ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ತೆಗೆದು ಹಾಕಬೇಕು, ಸತಿ ಸಹಗಮನ ತೆಗೆದು ಹಾಕಬೇಕು. ಅಂದರೆ ಇರುವಂಥ ವ್ಯವಸ್ಥೆ ಸರಿ ಇಲ್ಲ, ಅದನ್ನು ತೆಗೆದು ಹಾಕಬೇಕು ಅನ್ನುವಂಥದ್ದು ಯಾರು? ರಿಫಾರ್ಮಿಸ್ಟ್, ಸುಧಾರಣೆಗಳನ್ನು ಬಯಸುವಂಥವರು. ಇನ್ನೊಂದು ಬರುತ್ತೆ ರಿವೈವಲಿಸ್ಟ್. ಎಸ್, ಈಗಿರೋ ಸರಿ ಇಲ್ಲ ಗೊತ್ತು, ಹಾಗಂದ ಮಾತ್ರಕ್ಕೆ ನಾವೇನು ಮಾಡೋಣ? ಹಳೆ ಕಾಲಕ್ಕೆ ಹೋಗೋಣ, ರಿವೈವ್ ಮಾಡೋಣ. ನಮ್ಮ ಹಳೆ ಕಲ್ಚರ್ ಏನಿದೆ ರಿವೈವ್ ಮಾಡೋಣ. ಅಂದ್ರೆ ಬ್ಯಾಕ್ ಟು ವೇದಾಸ್ ಅಂತ ಹೇಳ್ತಾರೆ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು. ಬ್ಯಾಕ್ ಟು ವೇದಾಸ್ ಅಂತ ಹೇಳ್ತಾರೆ. ಅಂದ್ರೆ ವೇದಗಳ ಕಾಲ. ನಾನು ನಿಮಗೆ ಆನ್ಷಿಯಂಟ್ ಇಂಡಿಯಾ ಹೇಳ್ಬೇಕಾದ್ರೆ ಹೇಳಿದ್ದೆ, ವೇದಗಳ ಕಾಲ, ವೇದಗಳ ನಂತರ ಕಾಲ. ವೇದಗಳ ಕಾಲ ಒಳ್ಳೆಯದು, ಅಲ್ಲಿ ವರ್ಣ ಸಿಸ್ಟಮ್ ಅನ್ನೋದಿರಲಿಲ್ಲ. ವೇದಗಳ ನಂತರ ಕಾಲದಲ್ಲಿ ಬರುತ್ತೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂಥದ್ದು. ವೇದಗಳ ಕಾಲದಲ್ಲಿ ಇರಲಿಲ್ಲ. ಅಲ್ಲಿ ವುಮೆನ್ನು ಏನು ಇದರಲ್ಲಿ ಭಾಗವಹಿಸ್ತಾ ಇದ್ರು, ಏನು ಸೋಷಿಯಲ್ ಡಿಸ್ಕಷನ್ಸ್, ಸಾಮಾಜಿಕ ಏನು ಚರ್ಚೆಗಳಲ್ಲೆಲ್ಲ ವುಮೆನ್ ಭಾಗವಹಿಸ್ತಾ ಇದ್ರು. ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಅನ್ನೋದು ಇರಲಿಲ್ಲ, ಜಾತೀಯತೆ ಅನ್ನೋದು ಇರಲಿಲ್ಲ. ಅದಕ್ಕೆ ಈಶ್ವರಚಂದ್ರ ಏನು ಹೇಳ್ತಾರೆ? ರಿವೈವಲಿಸ್ಟ್ ಅವರು. ಈಶ್ವರಚಂದ್ರ ವಿದ್ಯಾಸಾಗರನ್ನ ನಾನು ಕರಿತೀನಿ ರಿವೈವಲಿಸ್ಟ್ ಅಂತ ಕರಿತೀನಿ. ಓಕೆ, ಅದೇ ರೀತಿ ರಾಜಾರಾಮ್ ಮೋಹನ್ ರಾಯ್ ಅವ್ರನ್ನ ಏನಂತ ಕರಿತೀನಿ? ರಿಫಾರ್ಮಿಸ್ಟ್ ಅಂತ ಕರಿತೀನಿ. ರೈಟ್. ಅವ್ರು ಏನು ಹೇಳ್ತಾರೆ? ಬ್ಯಾಕ್ ಟು ವೇದಾಸ್ ಅಂತ ಹೇಳ್ತಾರೆ. ಲೈಕ್ ದಿಸ್ ನೀವು ರಿಫಾರ್ಮಿಸ್ಟ್ ಯಾರು, ರಿವೈವಲಿಸ್ಟ್ ಯಾರು, ಅವ್ರು ಏನೇನು ಹೇಳಿದ್ರು, ಅವ್ರೇನು ನ್ಯೂಸ್ ಪೇಪರ್ ಇದೆಯಾ, ಅವ್ರೇನು ಸಂಘ ಸಂಸ್ಥೆಗಳನ್ನು ರಚಿಸಿದಾರಾ ಅನ್ನೋಂಥ ಎಲ್ಲ ಅಂಶಗಳನ್ನು ನೀವೇನು ಮಾಡಬೇಕಾಗತ್ತೆ? ಇನ್ನು ಡೀಟೇಲ್ ಆಗಿ ಪ್ರತಿಯೊಂದನ್ನು ಓದಲೇಬೇಕಾಗತ್ತೆ ಸ್ನೇಹಿತರೆ. ಇದಿಷ್ಟು ನಮ್ಮದು ಮಾಡರ್ನ್ ಇಂಡಿಯಾದಲ್ಲಿ ಪ್ರಮುಖ ಟಾಪಿಕ್ಸ್. ಯಾವ ಟಾಪಿಕ್ ಮೇಲೆ ನಿಮಗೆ ಕ್ವಶನ್ಸ್ ಬಂದಿದ್ದಾವೆ ಆ್ಯಂಡ್ ಯಾವ ಟಾಪಿಕ್ಸ್ ನೀವು ಹೇಗೆ ಓದಬೇಕು ಅನ್ನೋದನ್ನು ವಿತ್ ಪ್ರೂಫ್ ಪ್ರಿವಿಯಸ್ ಇಯರ್ ಕ್ವಶನ್ ಮುಖಾಂತರ ತಮ್ಮ ಮುಂದೆ ಹೊತ್ತು ತಂದಿದ್ದೀನಿ ಸ್ನೇಹಿತರೆ. ಇದಿಷ್ಟು ಈ ಹೊತ್ತಿನ ಕ್ಲಾಸ್ ಆಗಿತ್ತು. ನೆಕ್ಸ್ಟಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯಗಳನ್ನು, ಮತ್ತಷ್ಟು ಥಿಂಗ್ಸ್ಗಳನ್ನು ತಮ್ಮ ಮುಂದೆ ತರ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು, ಧನ್ಯವಾದಗಳು.